ಸುರೇಶ್ ವೆಂಕಟೇಶ ಕುಲಕರ್ಣಿ, ಜನನ ಬನ್ನಿಕೊಪ್ಪದಲ್ಲಿ, BSc B.Ed ಪದವಿ. ವನ್ಯಪ್ರಾಣಿಗಳು ಚಿತ್ರಕಲಾ ಸ್ಪರ್ಧೆ, ಡ್ರಾಯಿಂಗ್ ಟೀಚರ್ಸ್ ಕೋರ್ಸ್, ಯುವಜನ ಸಾಂಸ್ಕೃತಿಕ ಚಿತ್ರ ಪ್ರದರ್ಶನ ಮತ್ತಿತರ ಹಲವಾರು ಸ್ಪರ್ಧೆಗಳಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ. ಕರ್ನಾಟಕ ವಿಶ್ವವಿದ್ಯಾಲಯದ ಚಿತ್ರಕಲಾ ಪ್ರದರ್ಶನದಲ್ಲಿ ಪ್ರಥಮ ಬಹುಮಾನ. ರಾಷ್ಟ್ರೀಯ ಪ್ರಶಸ್ತಿ NCERT ದೆಹಲಿಯ ಭಾವೈಕ್ಯ ಶಿಬಿರದಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅದೇ ರೀತಿ ಆದರ್ಶ ಗುರು ರಾಜ್ಯ ಪ್ರಶಸ್ತಿ ಸೇರಿದಂತೆ ಇನ್ನೂ ಹಲವಾರು ಅನೇಕ ಸಂಸ್ಥೆ ಮತ್ತು ಮಠಗಳಿಂದ ಸಾರ್ವಜನಿಕ ಸನ್ಮಾನಗಳನ್ನು ಸ್ವೀಕರಿಸಿದ್ದಾರೆ. ನಾನು ಧಾರವಾಡ ಭಾಷೆಯಲ್ಲಿ ಮಾತಾಡ್ತೇನೆ. ಮಧ್ಯೆ ಮಧ್ಯೆ ಸ್ವಲ್ಪ ತೊಂದರೆ ಆಗಬಹುದು. ಎಲ್ಲಿ ತೊಂದರೆ ಆಗ್ತದೆ ಅಲ್ಲಿ ಚಿತ್ರ ತೆಗಿತೇನೆ. ಚಿತ್ರ ಇದ್ದ ಯೂನಿವರ್ಸಲ್ ಲ್ಯಾಂಗ್ವೇಜ್, ನೋ ಪ್ರಾಬ್ಲಮ್. ಓಕೆ, ನಮಗೆ ಚೆನ್ನಾಗಿ ಕಲಿಸ್ಬೇಕು ಗೊತ್ತಿದೆ, ಥಿಯರಿ ಗೊತ್ತಿದೆ, ಕಲಿಸೀವಿ, ಆದರೂ ಯಾಕಾಗ್ತಾ ಇಲ್ಲ? ಯಾರು ಟೀಚರ್ ಇದ್ದಾರೆ ಅವ್ರು ಕೇಳ್ರಿ, ಈಗಿನ ಹುಡುಗರು ಬರೆಯೋದೇ ಇಲ್ಲರಿ ಸರ, ಕರೆಕ್ಟ್ ಅನ್ರಿ? ಎಷ್ಟು ಹೇಳಿದ್ರು ಬರೆಯಂಗಿಲ್ರಿ, ಏನು ಮಾಡ್ಬೇಕ್ರಿ ನಾವು? ಡಿಪಾರ್ಟ್ಮೆಂಟ್ನವ್ರು ಅಂತಾರೆ ಈ ತಿಂಗಳಲ್ಲಿ ಇಂಥ ಸಿಲೆಬಸ್ ಮುಗಿಬೇಕು ಅಕಾರ್ಡಿಂಗ್ ಟು ಕಾನ್ಸ್ಪೆಕ್ಟಸ್. ನೀವಂತೀರಿ ಮುಗಿಸೇ ಬಿಡೋಣ, ಮತ್ತು ಅವ್ರಿಗೆ ತಿಳಿದಿಲ್ಲಲ್ಲ ಅಂತ ಮ್ಯಾನೇಜ್ಮೆಂಟ್ನವ್ರು ಕೇಳ್ತಾರೆ. ನೀವಂತೀರಿ ನಾವೇನು ಮಾಡೋಣ? ದೊಡ್ಡ ಪ್ರಾಬ್ಲಮ್ ಇದೆ. ಒಂದು ಕಡೆ ಹುಡುಗರಿಗೆ ತಿಳಿದಿಲ್ಲ, ಒಂದು ಕಡೆ ಕಲಿಸಿದ್ರು ದೊಡ್ಡ ಸಮಸ್ಯೆ. 30 ಹುಡುಗರು ಇದ್ರೆ 30 ನಮೂನೆ ಇರ್ತಾರಂತ ಯಾರಿಗೂ ಕಲ್ಪನಾನೇ ಇಲ್ಲ. ಎಲ್ಲರೂ ಟೀಚರ್ಸನ್ನು ಬೈಯೋದೆ, ಹೌದನ್ರಿ? ಇವತ್ತಿನ ಟೀಚರೇ ಹಿಂಗೆ ರೀ, ಮತ್ತು ನೀವು ಕಲಿಸ್ಲಿಕ್ಕೆ ಬರಲ್ಲ. ನಮ್ಮ ಹುಡುಗ ನಮ್ಮ ಮಾತ ಕೇಳಂಗಿಲ್ಲ ರೀ, ಹೌದಿಲ್ಲ ರೀ? ಭಾಳ ಇಂಟ್ರೆಸ್ಟಿಂಗ್ ಅದ ಇದೆ. ಯಾಕೆ ಕೇಳೋದಿಲ್ಲ? ಇವತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ಸ್ ಏನಾಗಿದೆ? ಅಮೇರಿಕಾದಿಂದ NCERTಯಿಂದ ದಿಲ್ಲಿಯಿಂದ ತೊಗೊಂಡು ಬಂದು ಇಲ್ಲಿ ಹಾಕ್ಲಿಕ್ಕತ್ತೀವಿ ನಾವು. ಮೇ 22ನೇ ತಾರೀಕಿಗೆ ಸ್ಕೂಲ್ ಓಪನ್. ಹೋಗ್ರಿ ಗುಲ್ಬರ್ಗ ರಾಯಚೂರಿನೊಳಗೆ 22ನೇ ತಾರೀಕು ಹೊರಗೆ ಅಡ್ಡಾಡ್ರಿ. 45 ಡಿಗ್ರಿ ಹೆಂಗೆ ಹೋಗ್ಬೇಕ್ರಿ ಸರ್? ನೋ, ಪಗಾರ ಕೊಟ್ಟಿವಿ, ಹೋಗ್ಬೇಕು. ನೀವು ಹೋಗ್ತೀರಿ, ಹುಡುಗರು ಬರೋದಿಲ್ಲ. ಹುಡುಗರು ಬರೋದಿಲ್ಲ ಅಂತಂದ್ಕೊಳ್ಳಿ, ಒಂದು ತಿಂಗಳು ಹೋಯ್ತು, ಸಿಲೆಬಸ್ ಉಳಿತು. ಅದನ್ನ ಹೆಂಗಾರ ಕವರ್ ಮಾಡ್ಬೇಕು. ನೀವು ಹೆಂಗಾರ ಏನು ಪಾಸ A+ ಮುಗಿದೋತ್ತೆ. ಫೇಲ್ ಮಾಡಬೇಡ ಅಂದಾರಲ್ರಿ, A+. ಮತ್ತು ಮುಂದೇನು ಬರೋದಿಲ್ಲಲ್ರಿ, ನಾವೇನು ಮಾಡ್ಬೇಕ್ರಿ? ಇವತ್ತು ಆಗ್ತಾ ಇರೋದು ಇದು ಪ್ರಾಬ್ಲಮ್, ಆ್ಯಕ್ಚುಯಲ್ ಪ್ರಾಬ್ಲಮ್ ಇದು. ನೀವು ತುಂಬ ಶ್ರಮ ಪಡ್ತಾ ಇದ್ದೀರಿ, ಮಕ್ಕಳಿಗೆ ಇಂಟ್ರೆಸ್ಟ್ ಅನ್ನಿಸ್ತಾ ಇಲ್ಲ, ಕಲಿಯೋದನ್ನೇ ಮುಂದಿನ ಕ್ಲಾಸಿಗೆ ಬರ್ತಾ ಇದ್ದಾರೆ. ಮುಂದಿನ ಕ್ಲಾಸ್ನವ್ರು ಅಂತಾರೆ ಹಿಂದೆ ಕಲಿಸೇ ಇಲ್ಲ, ನಾವು ಹೆಂಗೆ ಕಲಿಸ್ಬೇಕಂತ ಅವ್ರು ಅಂತಾರೆ, ಹೌದಲ್ರಿ? ಹಿಂದೆ ಅವ್ರು ಅಂತಾರೆ ಅವ್ರು ಸರಿಯಾಗಿ ಸ್ಕೂಲ್ಗೆ ಬರೋದಿಲ್ಲ, ನಾವು ಹೆಂಗೆ ಕಲಿಸ್ಬೇಕಂತ ಇವ್ರು ಅಂತಾರೆ. ದೊಡ್ಡ ಸಮಸ್ಯೆ ಅದು. ಅದು ಒಂದು ತಿಳ್ಕೊಡ್ರಿ, ಎಂಥ ಹುಡುಗರಿಗೂ ಕಲಿಸ್ಬೋದು. ಕಲಿಸೋದಕ್ಕಿಂತ ಪೂರ್ವದಲ್ಲಿ ನಾವು ಏನು ಕಲಿಸ್ಬೇಕು ಅನ್ನೋದು ಪ್ರಿಪರೇಷನ್ಸ್ ನಾವು ಮಾಡಿದೆ. ಅಲ್ಲಿ ಹೋದ ನಂತರ ಬುಕ್ ತೆಗೆದು ಚಾಪ್ಟರ್ ನಂಬರ್ 1, ಇಲ್ಲಿಂದ ಇಲ್ಲಿ 1ನೇ ಪ್ರಶ್ನೆಗೆ ಉತ್ತರ, ಇಲ್ಲಿಂದ ಇಲ್ಲಿ 2ನೇ ಪ್ರಶ್ನೆಗೆ ಉತ್ತರ, ಇಲ್ಲಿಂದ 3ನೇ ಪ್ರಶ್ನೆಗೆ ಉತ್ತರ ಏನು ಮಾಡ್ತಾ ಇದ್ದೀವಿ. ಇದರಂಥ ದುರಂತ ಬೇರೆ ಏನೂ ಇಲ್ಲ. ಅವೇನು ಮಾಡ್ತಾನೆ, ಹಿಂಗೆ ನೋಡ್ತಾನೆ, ಬರೀತಾನೆ. ಏನು ಬರ್ದೆ? ನೀವು ಹೇಳಿದ್ದು ಬರ್ದೆ ಅಷ್ಟೇ. ಅದ್ರಾಗ ಏನದ ನನಗೇನು ಗೊತ್ತ? ಆಮೇಲೆ ನಾವು ಪ್ರಶ್ನೆ ಕೇಳ್ತಾನೆ, ಒಟ್ಟು ಇಂಪಾರ್ಟೆಂಟ್ ಕ್ವಶನ್ ಎಷ್ಟು ರೀ? ಇವು 10 ಇಂಪಾರ್ಟೆಂಟ್, ಇದ್ರಾಗ ಯಾವ ಬೀಳ್ತಾವ್ರಿ? ಇವು 3 ಅಂಕಿ ಬಿದ್ದ ಬೀಳ್ತಾವೆ, ಬೇಡ ಉಳಿದದ್ದು ಅಂತ ನಾವು ಅವು 3 ಮಾಡ್ತಾನೆ. ಹೇಳ್ರಿ ಹೌದಲ್ಲ? ಆಮೇಲೆ ಈಗ ನೀವು B.Ed ಇದಕ್ಕೆ ಬಂದಿರಿ ಟ್ರೈನಿಂಗಿಗೆ, ನಿಮಗೆ ಸಾಕಾಗಿ ಹೋಗೋದು. ಮೊದಲು ಈಸಿ ಅಂತ ಬಂದಿರಿ, ಈಗ ಬಂದ ಮೇಲೆ ಗೊತ್ತಾಗಿದೆ ಇದು ಮೋಟಿವೇಶನ್ ಅಂತಾರೆ, ಆಬ್ಜೆಕ್ಟಿವ್ಸ್ ಅಂತಾರೆ, ಇವ್ಯಾಲ್ಯೂಯೇಷನ್ ಅಂತಾರೆ, ಎಕ್ಸ್ಪಾನ್ಷನ್ ಆಫ್. B.Edದಾಗ 10 ಕ್ವಶನ್ ಕೊಟ್ಟ 5 ಬೀಳ್ತಾವಂದ್ರೆ ಬರಿತೀವಿ, ಸುಮ್ಮನೆ ಹೊಡೆದು. ಇವ್ಯಾಲ್ಯೂಯೇಷನ್ ನೋಡ್ರಿ, ಏನು ಬರ್ದಿರಿ ನೀವು? ಆಬ್ಜೆಕ್ಟಿವ್ಸ್ ಹಿಂಗೆ ಬರ್ದೇನೆ, ಸ್ಕಿಲ್ ಡೆವಲಪ್ಮೆಂಟ್. ಕ್ವಶನ್ ಎಲ್ಲಿ ಕೇಳಿರಿನಾ? ಇಲ್ಲ.
ಮತ್ತು ಇದನ್ನ ಯಾಕೆ ಬರ್ದಿರಿ? ಹೋಸಲದವ್ರು ಒಬ್ರು ಬರ್ದಿದ್ರಿ, ಅದನ್ನು ನೋಡಿ ಬರ್ದಿದ್ರಿ. ಬ್ಯೂಟಿ ಅದ, ಯಾಕೆ ಬರ್ದಿದ್ರು ನಮಗೂ ಗೊತ್ತಿಲ್ಲ. ಯಾವ ಟೀಚರ್ ಮತ್ತೆ ಬರಿ ಅಂತಾರೆ ಅವ್ರು ಬ್ಯಾಡ್ ನಮಗೆ. ಎಷ್ಟು ತ್ರಾಸು ಕೊಡ್ತಾರ್ರಿಪ್ಪ, ಸಾಕಾಗಿ ಹೋಗ್ಯದ. ಇಷ್ಟೆಲ್ಲ ನೀವು ಲೆಸನ್ ಕೊಡ್ಲಿಕ್ಕೆ ಹೋಗೋ ಮುಂದೆ ಏನು ಟೀಚಿಂಗ್ ಏಡ್ಸ್ ಮಾಡಬೇಕು, ಆ ಡ್ರಾಯಿಂಗ್ ಮಾಸ್ತರ್ ಮನೆ ಹುಡುಕೊಂಡು ಹೋಗೋದ್ರಾಗ ಸಾಕಾಗ್ತದೆ ನಿಮಗೆ. ಹೌದನ್ರಿ? 4 ಸಲ ಹೋಗಿನ್ರಿ, ಇಲ್ಲ ಮೆಥಡ್ ಮಾಸ್ಟರ್ ಅಂತಾರೆ ವಿದೌಟ್ ಟೀಚಿಂಗ್ ಏಡ್ ಟೀಚ್ ಮಾಡಬೇಡ್ರಿ. ನೀವಂತೀರಿ ನಾನಾರ ಏನು ಮಾಡಲಿ, ನಂಗೆ ತೆಗಿಲಿಕ್ಕೆ ಬರೋದಿಲ್ಲ. ನೋಡ್ರಿ, ಯಾರಿಗೆ ಡ್ರಾಯಿಂಗ್ ಬರಲಿಲ್ಲ 10th ನೀವು ಬಂದ ಮೇಲೆ ಟೋಟಲ್ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ಮೆಂಟ್ 0 ಆಯ್ತು. 10th ಬಂದ ತಕ್ಷಣ ಡ್ರಾಯಿಂಗ್ ಪೀರಿಯಡ್ ಅಂತ ಇದ್ದು ಇಲ್ಲಿಂದ ಕರೆಕ್ಷನ್ ಚಾಲುವಾದ ಅಮೌಂಟ್ ಅದು ಅಲ್ಲಿದೆ. ಅಲ್ಲಿ ಡ್ರಾಯಿಂಗ್ ಪೀರಿಯಡ್ ಅಂತ ವಾರಕ್ಕೆ 2 ಪೀರಿಯಡ್ ಅವ. ಆದ್ರೆ ಆ ಪೀರಿಯಡ್ ಯಾರು ತೊಗೊಳ್ತಾರೆ? ಗಣಿತದವರು, ಇಲ್ಲ ಸೈನ್ಸ್ದವರು, ಇಲ್ಲ ಯಾರು ಪೋರ್ಷನ್ ಉಳಿದಿರ್ತೋ ಅವ್ರು ಬಂದು ಬಿಡ್ತಿದ್ರು. ಹೌದಿಲ್ರಿ? ನೀವೆಲ್ಲರೂ ಕೂಡ ಒದರ್ತಿದ್ರಿ, ಮೇಡಮ್ ಈಗ ಡ್ರಾಯಿಂಗ್ ಪೀರಿಯಡ್ ಟೇಕ್ ದ ಸೆಕೆಂಡ್ ಥಿಯರಮ್. ಯಪ್ಪ, ಮೊದಲೇ ಪೀರಿಯಡ ತಿಳಿದಿಲ್ಲ, ಫಸ್ಟ್ ಥಿಯರಮ್ಮ ತಿಳಿದಿಲ್ಲ, 2ನೇ ಥಿಯರಮ್ಮ. ಅವ್ರಂತಾರ ನಮ್ಮ ಪೋರ್ಷನ್ ಮುಗೀತು ನೋಡ್ರಿ, ಎಲ್ಲ ಮುಗ್ದ ಹೊತ್ತು, 2 ಮುಗಿಸೇ ಬಿಟ್ಟೆ. ನೀವಂತೀರಿ 2 ತಿಳಿದಿಲ್ಲ. ಏಮಾರೆ, ಎಲ್ಲಿ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ಸ್ ನಿಮ್ಮ ಬ್ರೈನ್ ಮತ್ತು ಮಸಲ್ಸ್ ಡೆವಲಪ್ ಆಗಬೇಕಾಗಿತ್ತೋ ಅದನ್ನು ಟೋಟಲಿ ತೆಗೆದುಬಿಟ್ರೆ. ಯಾಕೆ ತೆಗೆದ್ರೆ? ಎಕ್ಸಾಮಿಗಿಲ್ಲ. ಊಟ ಮಾಡೋದು ಎಕ್ಸಾಮಿಗಿಲ್ಲ, ಊಟ ಯಾಕೆ ಮಾಡ್ತೀರಿ? ನಿದ್ದೆ ಮಾಡೋದು ಎಕ್ಸಾಮಿಗಿಲ್ಲ, ನಿದ್ದೆ ಯಾಕೆ ಮಾಡ್ತೀರಿ? ನೋಡ್ರಿ, ನಮ್ಮ ಎಕ್ಸಾಮಿಗೆ ಯಾವುದು ಇಲ್ಲ ಕಲಿಸ್ಬ್ಯಾಡ್ರಿ. ಎಷ್ಟು ಕೆಟ್ಟದಲ್ಲ, ದುರಂತ ಇರೋದು ಅದು. ನನಗೆ ಖುಷಿ ಆಗೋದು, ನನ್ನ ನರ್ವಸ್ ಸಿಸ್ಟಮ್ ಡೆವಲಪ್ ಆಗೋದು, ನನ್ನ ಮಸ್ಕ್ಯುಲರ್ ಡೆವಲಪ್ ಆಗೋದು. ಆಟ ಬೇಡ. ಈಗ PE ಪೀರಿಯಡ್ನಾಗ ಕ್ವಶನ್ ಕೇಳಲಿಕ್ಕೆ ಗೊತ್ತಲ್ಲ, ಕಬಡ್ಡಿಯಲ್ಲಿ 7 ಜನ ಇರ್ತಾರೆ, 8 ಜನ ಇರ್ತಾರೆ, 9 ಜನ ಇರ್ತಾರೆ. ಟಿಕ್ ಹಾಕಿಬಿಟ್ರೆ ಮುಗೀತು, ಆಟ ಆಡ್ದಂಗೆ ಆತಲ್ಲ. ಎಷ್ಟು ಕೆಟ್ಟದಲ್ರಿ. ನಮ್ಮ ಹುಡುಗ ಸ್ಪೋರ್ಟ್ಸ್ನಾಗ ಭಾಗ ತೊಗೋಬೇಕ್ರಿ. ತೊಗೊಂಡು ನಾನು 100 ಮೀಟರ್ಸ್ ರನ್ನಿಂಗ್. ಆ ಹುಡುಗ ಕರೆದು ಹೇಳ್ತಾರೆ ಅವ್ರವ್ವ, ಸಾವಕಾಶ ಓಡ, ಬಿದ್ದಿಗಿದ್ದಿ. ಎಷ್ಟು ಕೆಟ್ಟದ್ರಿ. ಇಂಟ್ರೆಸ್ಟಿಂಗ್ ಅದ ಇದು. ಪಾಲಕರು, ಟೀಚರ್ಸ್ ಜಾಬ್ ತುಂಬ ಪವಿತ್ರ, ಜೊತೆಗೆ ಜವಾಬ್ದಾರಿದು ಅದ. ಆದರೆ ಅದನ್ನು ಯಾರೂ ಸಹಕರಿಸೋದಿಲ್ಲ. ನಿಮಗಾಗೋ ತೊಂದರೆ ಒಳಗೆ ಯಾರೂ ಭಾಗ ತಗೊಳ್ಳೋದಿಲ್ಲ. ಬೈಲಿಕ್ಕೆ ಮಾತ್ರ ಶಿಕ್ಷಕರು ಬೇಕು. ಆ ಶಿಕ್ಷಕರದ್ದು ಏನಾದರೂ ಡಿಮಾಂಡ್ ಇದ್ದರೆ ಎಲ್ಲಿ ಆಗ್ತದೆ ಹೇಳ್ರಿ, ಮುಗ್ದ ಹೋತು. ನಾವು ಒಂದು ತಿಳ್ಕೊಬೇಕು, ಟೀಚಿಂಗ್ ಜಾಬ್ದಂಥ ಪವಿತ್ರವಾದ ಜಾಬ್ ಯಾವುದೂ ಇಲ್ಲ. ಯಾಕಂದ್ರೆ ಪ್ರತಿ ಕ್ಷಣಕ್ಕೂ ಕೂಡ, ಪ್ರತಿ ದಿವಸನೂ ಕೂಡ ದೇವರಂಥ ಮುಖ ನೋಡ್ತೀವಿ. ಇವತ್ತು ಡಾಕ್ಟ್ರ್ ಮುಂಜಾನೆ 8ರಿಂದ 10 ತನಕ ಪ್ರಾಕ್ಟೀಸ್ ಮಾಡ್ಬೋದು. ಅದು ಬರ್ತಾರೆ ರೀ, ಸಾಲ್ಕ ಕೂತಿರ್ತಾರೆ 200 ಮಂದಿ. ಒಂದು ಪೇಷಂಟ್ ಬಂದು ತೋರಿಸಿ ಹೋಗೋದ್ರಾಗ ಮತ್ತೊಂದು ಆಳು ಕುಣ್ಕೋತ ಬಂತ ಕಾಲು ಹಿಂಗಾಗಿದೆ. ಅದ್ರ ಸಹನ ಗುಣ ಎಷ್ಟದ ಅಂದ್ರೆ, ಎಸ್ ಕಡಿಮೆ ಮಾಡ್ತೇನೆ, ವಾ, ಅದು ಗ್ರೇಟ್ನೆಸ್. ಡಾಕ್ಟರ್ಸ್ ಬೇಕಾದಾಗಲಿ ನೀನು ಕಡಿಮೆ ಮಾಡ್ತೀನಿ, ಗ್ರೇಟ್ ಥಿಂಗ್. ಜವಾಬ್ದಾರಿ ತಗೊಳ್ತಾರೆ. ಒಕ್ಕದಾಗಲಿ ಒಂದರ ತಲೆ ಸಮ ಅವ ಅಂದ್ರೆ ಅವು ಇಲ್ಲ. ಆದರೂ ಡಾಕ್ಟರ್ ಇವರಂತಾರ ವಕೀಲರ, ಅಡ್ಡಿ ಇಲ್ಲ, ಗೆದ್ದು ಕೊಡ್ತೀನಿ. ಆದರೆ ಸುದೈವಂದ್ರೆ ಶಾಲೆಗೆ ಬರೋ ಮಕ್ಕಳು ಫಸ್ಟ್ ಕ್ಲಾಸ್ ಊಟ ಮಾಡಿ, ಫಸ್ಟ್ ಕ್ಲಾಸ್ ಸ್ನಾನ ಮಾಡಿ, ಡ್ರೆಸ್ ತಕ್ಕೊಂಡು ಎಲ್ಲ ಮಾಡಿ ವಿತ್ ಸ್ಮೈಲಿಂಗ್ ಫೇಸ್ ಸ್ಕೂಲಿಗೆ ಬರ್ತಾರೆ. ನೀವು ಒಂದು ಸ್ಟೆಪ್ ಒಳಗಿಡೋದಂದ ತಡ, ಗುಡ್ ಮಾರ್ನಿಂಗ್ ಟೀಚರ್, ಗುಡ್ ಮಾರ್ನಿಂಗ್ ಸರ್, ವಾ. ಆದ್ರೆ ನಾವೇನಂತೀವಿ, ಸಿಟ್ ಡೌನ್. ಯಾಕಂದ್ರೆ ಮನೆ ಸಮಸ್ಯೆ ಏನೂ ಇರ್ತಾವ್ರಿ, ಎಲ್ಲೋ ಹೊಡೆದಾಡಿ ಬಂದಿರ್ತೀವಿ. ಲೀವ್ ಸ್ಯಾಂಕ್ಷನ್ ಆಗಿರೋದಿಲ್ಲ, ಬರ್ಕೊಂಡು ಬಂದಿರೋದಿಲ್ಲ. ಅವನ್ನಿಷ್ಟು ತಲೆಯಾಗಿ ಇಟ್ಕೊಂಡು ಬರ್ತೀವಿ ನಾವು. ಪಾಪ ಅವು ಗುಡ್ ಮಾರ್ನಿಂಗ್ ಸರ್ ಚೆಂದಾಗಿ ನಗ್ತಾವ. ನೀವು ಸಿಟ್ ಡೌನ್ ಮಾಡಬೇಡ. ಇಫೆಕ್ಟಿವ್ ಟೀಚಿಂಗ್ ಇಸ್ ದ ಫಸ್ಟ್ ಈಸ್ ಸ್ಮೈಲಿಂಗ್ ಫೇಸ್. ನಿಮ್ಮ ತೊಂದರೆ ಏನು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅದು ಸ್ಮೈಲ್ ಕೊಡಲಿಕ್ಕೆ ಏನೂ ತೊಂದರೆ ಇಲ್ಲ, ಖರ್ಚಿಲ್ಲ. ಆದರೂ ಗಂಟು ಮಸಡಿನ ಹಾಕಿರ್ತೀವಿ ನಾವು. ಯಾಕಂದ್ರೆ ಸಡ್ಲು ಬಿಟ್ರೆ ಸ್ವಲ್ಪ ಕ್ಲೋಸ್ ಆದರೆ ಭಾಳ ಅದು ಸಲಿಗೆ ಇರ್ತಾರೆ.
ಹಿಂಗೆ ಅಡ್ಡಾಡೋದು. ಹೌದನ್ರಿ? ಅದಕ್ಕೂ ಹೆಚ್ಚು ಕಡಿಮೆ ಆದರೆ ನೀವು ಭಾರಿ ಹುಷಾರಿರ್ತಾರೆ. ಪ್ರಿನ್ಸಿಪಾಲ್ರ ಕಡೆ ಕಳಿಸ್ಲಿನ ಅವ್ರಂತಾರೆ ನಿಮ್ಮ ಮುಖಾನ ಸಾಕಪ್ಪ ಯಪ್ಪ. ಬ್ಯಾಡ್ರಿ ಪ್ಲೀಸ್ ಬ್ಯಾಡ್ರಿ. ಹೌದಲ್ರಿ? ಎನಿ ಹಾವ್ ಇಷ್ಟೆಲ್ಲದರ ನಡುವೆ ಯು ಆರ್ ಸೋ ಬ್ಯೂಟಿಫುಲ್. ಯಾಕೆ ಹುಡುಗರು ಮಾತು ಕೇಳೋದಿಲ್ಲ ಅಂದ್ರೆ ನಮಗೆ ಆರ್ಟ್ ಬರ್ತಾ ಇಲ್ಲ. ಬೇಸಿಕ್ ಇದು. ಈಗ ಒಂದು ವಾರದಿಂದನ ಅಮೇರಿಕಾ ಮತ್ತು ಇಂಗ್ಲೆಂಡಿಂದ ಸಮ್ ಸ್ಟೂಡೆಂಟ್ಸ್ ಬಂದಿದ್ರು. ಆ ಮಕ್ಕಳು ಮಾತು ಕೇಳೋದಿಲ್ಲ, ಏನು ಮಾಡ್ಬೇಕು ನೋಡ್ರಿ. ಅವ್ರ ಸಮಸ್ಯೆ ಅದ, ಅವ್ರು ಬರ್ತಾರೆ, ನಮ್ಮಲ್ಲಿ ಬರೋದಿಲ್ಲ. ಅವ ಏನು ಮಾಸ್ತರ್ ರಿಟೈರ್ಡ್, 12 ವರ್ಷ ಆತ, ಖಾಲಿ ಕೂತಾನ. ಹೌದನ್ರಿ? ಭಾಳ ಸಿಂಪಲ್ಲಾಗಿ ಮಾತಾಡ್ತಾರೆ. ಅದಕ್ಕೆ ಅನುಭವ ಯಾರ ಕಡೆ ಅದಲ್ಲ, ವಯಸ್ಸಾಗಿದೆ, ಅವ್ರ ಅನುಭವ ತೊಗೊಳ್ರಿ, ಅದಕ್ಕೆ ನಿಮ್ಮ ಶಕ್ತಿ ಹಾಕ್ರಿ, ಅದ್ಭುತ ಆಗ್ತದೆ. ನೀವೇನಂತೀರಿ? ಅವ್ರದ್ದು ಅನುಭವ ತೊಗೊಂಡು ಏನು ಮಾಡೋದು? ನಿಮ್ಮ ಶಕ್ತಿ ಏನೂ ಉಪಯೋಗ ಬೀಳೋದಿಲ್ಲ. ಅದ್ರ ಸಲುವಾಗಿ ಆಶ್ರಮದ ಒಂದು ಆಶ್ರಮದಲ್ಲಿ ಇವತ್ತು ಬೆಳಗಿನಿಂದ ಮಾಸ್ಟರ್ ಪೀಸ್ ಮಾತಾಡ್ಯಾರ. ನಾ ಮಾತಾಡೋದು ಏನು ಉಳಿದಿಲ್ಲ. ಅದನ್ನು ಈಗ ನೇರವಾಗಿ ಬರೋದಿಷ್ಟ. ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಆ್ಯಂಡ್ ಸ್ಕಿಲ್ 4 ಕ್ವಶನ್ಸಲ್ಲಿ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ತೇವೆ. ಬಟ್ ಸ್ಕಿಲ್ ಆ್ಯಂಡ್ ಅಪ್ಲಿಕೇಶನ್ಸ್ ಆರ್ ಅಪ್ರಿಷಿಯೇಷನ್ 0. ನೋಡ್ರಿ, ಹಿಂಗಾಗಿ ನಮ್ಮ ಹುಡುಗ 80% ಮಾಡ್ತಾರೆ, 85, 90 ಆಗೋದಿಲ್ಲ. ಯಾಕೆ? ಸ್ಕಿಲ್ ಇಲ್ಲ, ಅಪ್ಲಿಕೇಶನ್ಸ್ ಇಲ್ಲ. ನೋಡಿ ಎಷ್ಟು ದುರಂತ ಅದ. ಇವತ್ತು KSಗೆ ಬರ್ತಾರಲ್ಲಿ, ನೋ ಅಪ್ಲಿಕೇಶನ್ಸ್ ಇಲ್ಲ. ಏನು ಬರ್ಷಾರ ಅದು ಬರೀತಾರೆ. ಈಗ ನೋಡೋಣ, ಕೋಗಲೆ ಮೊಟ್ಟೆ ಎಲ್ಲಿ ಇರ್ತದ್ರಿ? ಫುಲ್ ಮಾರ್ಕ್ಸ್. ಸೆಕೆಂಡ್ ನಾಲೆಜ್ ಕ್ವಶನ್ 1 ಮಾರ್ಕ್ ಫುಲ್ಲ. ಅವ್ರು ಒಬ್ಬರ ನೋಡಿರಿನ ಮತ್ತು ಕರೆಕ್ಟ್ ಆನ್ಸರ್ ಹೆಂಗೆ ಹೇಳಿದ್ರಿ? ಇಲ್ಲಿತ್ರಿ, ಇಲ್ಲಿ ಬರೆದ್ರಿ, ಮುಗೀತೆ. ವೆರಿ ಇಂಟ್ರೆಸ್ಟಿಂಗ್. ಅದು ಸಣ್ಣ ಹುಡುಗ ಪ್ರಶ್ನೆ ಕೇಳ್ತಾನೆ ನಿಮಗೆ. ಕಾಗೆ ಗೂಡ್ನಾಗ ಇಡಬೇಕಾದಾಗ ಕಾಗೆ ಕೂತಿತ್ತು ಅಂದ್ರೆ ಅದು ಮೊಟ್ಟೆ ಹೆಂಗೆ ಇಡ್ತದ? ಅವಾಗ ನೀವೇನು ಹೇಳ್ತೀರಿ? ಅದು ಮುಂದೆ ಬರ್ತದೆ, ಮುಂದೆ ಬರ್ತದೆ ಅಂತ. ಮುಂದೆ ಬಂದ್ಮೇಲೆ ನೀವು ಈಗ B.Ed ಓಡ್ಲಿಕ್ಕೆ ಬಂದ್ರೆ ಈಗ ಕೇಳ್ತೀರಿ, ಅವಾಗ ಹಿಂದೆ ತಿಳ್ಕೊಬೇಕಾಗಿತ್ತದ. ಮುಗಿದ ಮುಂದೆ ಹಿಂದೆ ಕಲಾಸ್. ಆ ಹುಡುಗ ಕೇಳ್ತಾನೆ, ನೀವು ಹೇಳ್ತಾರೆ ಅದು ಹೊರಗೆ ಹಾರಿ ಹೋದಾಗ ಆವಾಗ ಮೊಟ್ಟೆಯನ್ನು ಇಡುತ್ತದೆ. ಹೌದಲ್ರಿ? ತಿಳಿಯೋದಿಲ್ಲ. ಹೌದನ್ರಿ? ಅವಾಗ ನೀವೇನು ಹೇಳ್ತಾರೆ? ಅಡ್ಡಡ್ಡ ಪ್ರಶ್ನೆ ಕೇಳಬೇಡ, ಎಷ್ಟದ ಅಷ್ಟು ಬರೀ. ವಾವ್, ಭಾಳ ಶಾಣೆ ಅಂತ ತಿಳ್ಕೊಳ್ತಿ. ಅವ್ ಗಾಬರಿ ಆಗಿಬಿಡ್ತಾನೆ. ಗೊತ್ತಿಲ್ಲ ಅಂತ ಹೇಳುವಪ್ಪ, ಸುಮ್ಮನೆ ಯಾಕೆ? ಹೌದನ್ರಿ? 10 ಸಲ ಹೇಳಿದೆ, 10 ಸಲ ಹೇಳಿದೆ, ತಿಳಿಲಿಲ್ಲ, ಬೈತಿ. ಹೋದಲ್ರಿ? 10 ಸಲ ತಿಳಿದಂಗೆ ಹೇಳಿವಿ ಅಂತ ಅನಿಸೇದನ್ರಿ ನಮಗೆ. 10 ಸಲ ಹೇಳಿದ್ರು ತಿಳಿದಂಗೆ ಹೇಳಿನಲ್ವಪ್ಪ. ಅಂಥವೆಲ್ಲ ಬೈಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಾನಾ ದಡ್ಡ ಅಂತ ಅವ್ರಿಗೆ 10 ಸಲ ಹೇಳಿದ ಮಗನ ತಿಳಿಲಿಲ್ಲನ ಅಂದ್ರವ ಅಂತಾನ. 10 ಸಲ ತಿಳಿದಂಗೆ ಹೇಳಿ ಅಷ್ಟು ದಡ್ಡ ಇದ್ದೆ ಗೊತ್ತಿಲ್ಲನ. ಅದರಿಂದ ಒನ್ ಥಿಂಗ್ ಈಸ್, ಬೈಬೇಡ್ರಿ. ಯಾವುದೋ ಹುಡುಗ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಅದರಿಂದ ಕಲಿಯೋದ್ರ ಜೊತೆಗೆ ನನ್ನ ನಾಲೆಜ್ ಹೆಚ್ಚಿಗೆ ಮಾಡ್ಕೊಳ್ರಿ. ಒಂದು ಸಣ್ಣ ಹುಡುಗ ಯಾವುದೋ ಪ್ರಶ್ನೆ ಕೇಳಿದ ಅಂದರೆ ನೀವು ಮನೆಗೆ ಹೋಗಿ ರೆಫರ್ ಮಾಡಿರಿ, ಮತ್ತೊಬ್ಬರನ್ನ ಕೇಳ್ರಿ. ಟೀಚರ್ ಆಗೋದಂದ್ರೆ ಹೆಂಗೆ ಗೊತ್ತಾ? ಬಾವಿ ಒಳಗೆ ಕೊಡ ಬಿಟ್ಟರೆ ಅದು ಬಾಗಿದ್ರೆ ನೀರು ಒಳಗೆ ಹೋಗ್ತದೆ, ಇಲ್ಲಾರ ಹೋಗೋದಿಲ್ಲ. ಸೇಮ್ ಥಿಂಗ್, ಟೀಚರ್ ಆಗಬೇಕನ್ನೋರು ಯಾರಿದ್ದೀರಿ, ಅವ್ರು ಎಲ್ಲೆಲ್ಲಿ ನಾಲೆಜ್ ಅದ ಅಲ್ಲಿ ವಿನಯದಿಂದ ನನಗಿದು ತಿಳಿದಿಲ್ಲರಿ ಅಂತ ಎಲ್ಲೆಲ್ಲಿ ಹೋಗ್ತೀರಿ ಅವರಿಷ್ಟರು ಹೇಳ್ತಾರೆ. ಅವಾಗ ನಿಮ್ಮ ನಾಲೆಜ್ ಹೆಚ್ಚಾಗ್ತದೆ, ಕೊಡ ತುಂಬ್ತದೆ. ಆ ಕೊಡ ಜಗ್ಗಿದ ನಂತರ ತಂಬಿಗೆಗೆ ಕೊಡದಿಂದ ನೀರು ಹಾಕಬೇಕಾದ್ರೆ ಕೊಡ ಬಾಗಬೇಕು, ತಂಬಿಗೆ ಬಾಗಬೇಕು. ವಾವ್, ದೆನ್ ನೀವು 10 ಗೋಲ್ಡ್ ಮೆಡಲ್ ಇರ್ಬೋದು, ಆ ರೌಂಡ್ ಲೆವೆಲಿಗೆ ಬಾಗಿ ಹೇಳಲಿಕ್ಕೆ ಕಲಿಬೇಕು. ಬರೀ ನಾನು ಐ ಗಾಟ್ 10 ಗೋಲ್ಡ್ ಮೆಡಲ್ ತೊಗೊಂಡು ಏನು ಮಾಡೋದು? ಬಾಗಬೇಕು ಅವ್ರ ಮಟ್ಟಕ್ಕೆ. ಟೀಚರ್ ಆಗ್ಬೇಕಾದ್ರೆ ನಾವು ಎಲ್ಲೆಲ್ಲಿ ನಾಲೆಜ್ ಅದ ಅಲ್ಲಿ ಬಾಗಿಕಾದ ತಗೊಳ್ಬೇಕು, ಮಕ್ಕಳ ಲೆವೆಲಿಗೆ ಬಾಗಿ ಕೊಡಬೇಕು. ದೆನ್ ಯು ಆರ್ ಗುಡ್ ಟೀಚರ್ಸ್. ಒಂದು ತಾಯಿ ಮಗುಗೆ ಹೆಂಗೆ ಕಲಿಸ್ತಾಳೆ ಹೇಳ್ರಿ?
ಹೆಂಗೆ ಕಲಿಸ್ತಾಳೆ? ಒಂದು ದಿವ್ಸ ನಡೆದೇ ಇಲ್ಲದೆ ಹಿಂಗೆ ಜೋತ್ ಬಿಡ್ತಾಳೆ. ಕಾಲು ಹಚ್ಚ, ಎಷ್ಟು ಉದ್ದದ ನೋಡು ಕಾಲು, ಎಷ್ಟು ಚಂದದ ನೋಡು ಕಾಲು, ಇನ್ನೂ ಹಚ್ಚೇ ಇಲ್ಲದೆ. ಅಪ್ರಿಷಿಯೇಷನ್ ಅಲ್ಲಿಂದ ಚಾಲು. ದೆನ್ ನಡಿಲಿಕ್ಕೆ ಹಚ್ತಾಳೆ 2-3 ದಿವಸ, ಕಾಲು ತಿಕ್ತಾಳೆ, ಎಲ್ಲ ಮಾಡ್ತಾಳೆ. ಯಾವಾಗ ಸ್ಟೆಪ್ಸ್ ಕರೆಕ್ಟ್ ಇಡ್ಲಿಕ್ಕೆ ಚಾಲು ಆಯ್ತು, ಅವಾಗ ತನ್ನ ಹೈಟ್ ಹೆಚ್ಚು ಮಾಡ್ಕೊಂಡು ರಟ್ಟಿ ಹಿಡಿತಾಳೆ. ಈಗ ಹಿಂಗೆ ಹಿಡಿಯಂಗಿಲ್ಲ, ಅಂದ್ರೆ ತಂದು ಲೆವೆಲ್ ಹೆಚ್ಚು ಮಾಡ್ಕೋಬೇಕು. ನಂತರ ಯಾವಾಗ ನಡಿಲಿಕ್ಕೆ ಪ್ರಾರಂಭ ಆತ, ನೆಕ್ಸ್ಟ್ ಇನ್ನೂ ಹೈಟ್ ಹೆಚ್ಚು ಮಾಡ್ಕೊಂಡು ತುದಿಗೆ ಹಿಡಿತಾಳೆ. ಹೌದನ್ರಿ? ಯಾವಾಗ ಪರ್ಫೆಕ್ಟಾಗಿ ನಡಿಲಿಕ್ಕೆ ಪ್ರಾರಂಭ ಆಯ್ತಾ, ಬೆರಳ ಕೊಡ್ತಾಳೆ, ಬೇಕಾದ್ರೆ ಹಿಡಿ ಬೇಡ ಬಿಡ. ಯಾವಾಗ ಪರ್ಫೆಕ್ಟ್ ನಡ್ಲಿಕ್ಕೆ ಸ್ಟಾರ್ಟ್, ಮುಂದೆ ಓಡಿಸ್ತಾಳೆ. ವಾವ್, ನನಗೂ ಮುಂದೆ. ಅಲ್ಲಿದ್ದವ್ರು ಹೇಳ್ತಾರೆ, ಇದು ಮಗು ಯಾರ್ದ್ರಿ, ಯಾರಿದ್ದೀರಿ, ಏನು? ಅವಾಗ ತಾಯಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ. ಯಸ್, ನಮ್ಮ ಹುಡುಗ ನೋಡ್ಲಿಕ್ಕೆ ಡೋಂಟ್ ವರಿ. ಹಂಗೆ ನಿಮ್ಮ ಕೈಯಾಗ ಕಲ್ತಂಥವ್ರು ವರ್ಲ್ಡ್ ಟಾಪ್ ಆದಾಗ, ಯಾರ್ರೀ ಇವರು ಅಂದ್ರೆ, ಈ ಶಾಲೆಯವ್ರು ರೀ, ಇವರು ಟೀಚರ್ ರೀ, ಇವ್ರು ಇದ್ದೀರಿ ಹೇಳ್ತಾರೆ. ಆದ್ದರಿಂದ ಒಂದು ತಿಳ್ಕೊಬೇಕು, ತಾಯಿ ಹೆಂಗೆ ಮಗುಗೆ ನಡೆಸ್ಬೇಕಾದ್ರೆ ಅಪ್ರಿಸಿಯೇಷನ್ ಮಾಡ್ಕೋತಾ ಗ್ರ್ಯಾಜುವಲಿ ತನ್ನ ಹೈಟ್ ಹೆಚ್ಚು ಮಾಡ್ಕೊಳ್ತಾಳೋ, ಹಂಗೆ ದಿವಸ ವರ್ಷ ನಾನು ಕಲಿಸಿದ್ರ ಮೇಲೆ ಹೆಚ್ಚು ಕಲ್ಕೋತಾ ಹೋಗ್ಬೇಕು ವಿನಃ ಬರ್ತದಲ್ಲ. ಕೆಲವು ಮಂದಿ ಇದ್ದಾರೆ 20 ವರ್ಷ ಸರ್ವಿಸ್ ಅಂದ್ರೇನು, 1ನೇ ಪಾಠ 20 ಸಲ ಕಲಿಸೀನಿ ಅಂತ ಅರ್ಥ ಅಷ್ಟೇ. ಹೊಸದಿಲ್ಲ ಇಲ್ಲನ್ರಿ. ಆದ್ದರಿಂದ ಒಂದು ತಿಳ್ಕೊಬೇಕು, ಒಂದು ಪಾಠ 20 ವರ್ಷ ಅಲ್ಲ, 20 ವರ್ಷ ಏನು ಚೇಂಜ್ ಮಾಡಿದ್ರಿ? ಈಗ ಜಾಬ್ ಸಿಗೋವರೆಗೂ ಎಷ್ಟು ಓದ್ತಾ ಇದ್ದೀರಿ, ಜಾಬ್ ಸಿಕ್ಕ ಮೇಲೆ ಒಟ್ಟ ಓದಂಗಿಲ್ಲ ನೀವು. ಅಲ್ಲ, ನಿಮ್ಮ ಪಗಾರ ಎಷ್ಟು ಕೊಡ್ತಾರೆ? ಪಗಾರ ಆಗ್ಯದ? ನಮ್ಮದು ಇನ್ನೂ ಆಗೇ ಇಲ್ಲ ನೋಡ್ರಿ. ಏನು ಗದ್ಲಪ್ಪ. ಅದು ಸಲುವಾಗಿ ಅದನ್ನು ಬಿಡ್ರಿ. ಅಲ್ಟಿಮೇಟ್ಲಿ ನಮ್ಮ ದೇಶದ ಅಮೂಲ್ಯ ಆಸ್ತಿ ಮಕ್ಕಳು. ಅದನ್ನು ಬೆಳೆಸೋದ್ರ ಜೊತೆಗೆ ನಾವು ಏನು ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋಂಥ ಭಾಗ ತಗೊಳ್ಳೋಣ. ಇದು ಫಸ್ಟ್ 1 by 1 ತೊಗೊಳ್ತಾ ಹೋಗ್ತೇನೆ. ನಾನು ನೋಟ್ಸ್ ಮಾಡ್ಕೊಂಡು ಹಿಂಗೆ ಸೀರಿಯಸ್ ಆಗಿ ಬಂದಿಲ್ಲ. ಒಂದು ಸಲ ನಾನು ಹಿಂಗೆ ಪಾಠ ಮಾಡಬೇಕಾದಾಗ ಸಣ್ಣ ಹುಡುಗಿ, 5 ವರ್ಷದ ಹುಡುಗಿ ಒಂದು ಮಗುನ ಕರ್ಕೊಂಡು ಹೊರಗೆ ನಿಂತ್ಕೊಂಡಿಲ್ಲ. ಒಳಗೆ ಬಾಪಟ ಒಂದೇ ಮಗು ಇದೆ ಕರ್ಕೊಂಡು ಬಾ, ಮಲ್ಕೊಂಡದ, ಇಲ್ಲಿ ಮಲಗಿಸು, ನಾನು ನೋಡ್ತೇನೆ, ಪಾರ್ಟಿಸಿಪೇಟ್ ಮಾಡಿ. ಸೋ ಬ್ರಿಲಿಯಂಟ್ ಗರ್ಲ್. ಅಮ್ಮ ಅಪ್ಪ ಇಬ್ಬರು ಕಬ್ಬು ಕಟ್ ಮಾಡ್ಲಿಕ್ಕೆ ಹೋಗ್ಯಾರ. ಆ ಮಗುನ ನೋಡ್ಕೋಬೇಕು ಅವ್ರು ಬರೋರಿಗೆ. ನಾವು ದೋಷ ಹೇಳ್ತೇವೆ ಎಲ್ಲರಿಗೂ ಶಿಕ್ಷಣ ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ರೀ, ಆದರೆ ಅವ್ರ ಜೀವನದ ಬಗ್ಗೆ ಎಲ್ಲಿ ವಿಚಾರ ಮಾಡೋದಿಲ್ಲ. ಆಕೆ ತುಂಬ ಬ್ರಿಲಿಯಂಟ್ ಇದ್ಲು. ಸಾಯಂಕಾಲ ಅವ್ರ ಮಾಲಕರಿಗೆ ಹತ್ರ ಹೋದ್ವಿ. ಹೋಗಿ ಇಂಥ ಮಕ್ಕಳಿಗೆ ಏನು ಮಾಡ್ತೀರಿ? ಅವರಂದ್ರೆ 2 ತಿಂಗಳು ಇರ್ತಾರೆ ಸರ್, ಕಬ್ಬು ಕಟ್ ಮಾಡೋದು ಮುಗಿದ್ಕೊಳ್ಳಿ ಹೋಗಿಬಿಡ್ತಾರೆ. ಆ ಮಕ್ಕಳಿಗೆ ಏನು ಮಾಡ್ಬೇಕು ಹೇಳ್ರಿ? ತಿಂಗಳಿಗೆ 2,000 ರೂಪಾಯಿ ಒಬ್ಬರಿಗೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ನನ್ನ ಮೇಲೆ ಬಿತ್ತದ. ಅಂದ್ರೆ ನಾವು ಯಾವುದೋ ಒಂದು ಪಾಲಿಸಿ ತರೋದು ಅಷ್ಟು ಸುಲಭ ಇಲ್ಲ, ಜವಾಬ್ದಾರಿ ಅದು. ನಾವು ವಿಚಾರ ಮಾಡಿದೆ ಒಂದು 8 ದಿವಸ. ಓಕೆ, ಇವ್ರಿಗೇನು ಮಾಡಬೇಕು? ಅವ್ರು ರೆಗ್ಯುಲರ್ ಸ್ಕೂಲಿಗೆ ಬರೋದಿಲ್ಲ. ಅವ್ರ ಅಮ್ಮ ಅಪ್ಪ ಬಂದಮೇಲೆ ಊಟ ಆದಮೇಲೆ 2 ತಾಸು ಅವ್ರು ಫ್ರೀ ಇರ್ತಾರೆ ಅಷ್ಟೇ. 10 ಗಂಟೆಗೆ ಬಾ, ಇದ್ರ ತನಕ ಇರು, ಪುಕ್ಕಟ ಪುಸ್ತಕ ಕೊಡ್ತೀನಿ, ಸೈಕಲ್ ಕೊಡ್ತೀನಿ, ನಾವು ಬೇಡ ಅಂತಾರೆ. ಮಗನ ನೋಡ್ಕೊಳ್ಳಿ, ನಾವು ಬದುಕಬೇಕು ಅಂಥ ಹುಡುಗರಿಗೆ ಏನು ಮಾಡ್ಬೇಕಂದ್ರೆ 15 ಹಳ್ಳಿ ತೊಗೊಂಡ್ವಿ. ಅಲ್ಲಿ ಯಾರು ಕಲಿಸ್ಬೇಕಂದ್ರೆ ಆ ಹಳ್ಳಿಯೊಳಗೆ 8th 9th ಫೇಲ್ ಆಗಿ ಅಗ್ರಿಕಲ್ಚರ್ ಮಾಡ್ಕೋತ ಯಾರು ಇದ್ದಾರೆ ಅವ್ರಿಗೆ ಟ್ರೈನಿಂಗ್ ಕೊಟ್ವಿ, ಏನೇನು ಮಾಡ್ಬೇಕಂದ್ರೆ. ಅವ್ರಿಗೆ ಕಲಿಸ್ಬೇಕು. ಯಾವಾಗಂದ್ರೆ ಆ ಹುಡುಗರು ಇವ್ರ ಮನೆಗೆ ಬಂದಾಗ ಕಲಿಸ್ಬೇಕು. ಒಬ್ಬರು 12ರಿಂದ 2 ಗಂಟೆ ಫ್ರೀ, ಆವಾಗ ಬರ್ತಿದ್ದ. ಇನ್ನೊಬ್ಬ 4ರಿಂದ 5 ಆವಾಗ ಬರ್ತಿದ್ದ. ಪರ್ ಹೆಡ್ 2000 ರೂಪೀಸ್. ಪರಿಣಾಮ ಏನಂತಂದರೆ 40 ದಿವಸದಲ್ಲಿ ಕನ್ನಡ ಪೇಪರ್ ಓದ್ಲಿಕ್ಕೆ ಬರಲಿಕ್ಕೆ ಬರ್ತಾ ಇತ್ತು ಮಕ್ಕಳಿಗೆ. ಈಗ ನೀವು ಕ್ವಶನ್ ಏನು ಮಾಡ್ತಾರೆ ಅಂದ್ರೆ, ಅದು ಹೆಂಗ್ರಿ ಸರ? ಹೌದಲ್ರಿ? ಅದು ಹೆಂಗೆ 40 ದಿವಸದಾಗ ಬರ್ತದೆ? ನಾವು ವರ್ಷಗಟ್ಟಲೆ ಕಲಿಸಿದ್ರೂ ಮಕ್ಕಳು ಕಲಿಯೋದಿಲ್ಲ. ನಾವೇನು ಮಾಡಿದ್ವಿ? ವೆರಿ ಸಿಂಪಲ್ ಥಿಂಗ್. ಆ ಹುಡುಗರಿಗೆ ಈ ರೀತಿ ಕಲಿಸಿದೆ. ಏನು ರೀ ಇವೇನಿವು? ಬರ್ಡ್ಸ್ ತೆಗೆದ್ರೆ ವಾವ್, ಅಷ್ಟಲ್ಲ. ಅವ್ನು ಹಿಂಗೆ ನೋಡ್ತದ, ಅವ ಹೆಚ್ಚಿಗೆ ಮಾಡ್ಯಾನ ಅಂದ್ಕೊಳ್ಳಿ, ಇನ್ನೂ ಹಿಂಗೆ ಹಚ್ಕೊಳವ. ಮತ್ತು ಇವ ಫಾಸ್ಟ್ ನೋಡಿ ಅವ ಇನ್ನೂ ಫಾಸ್ಟ್ ಇವ ಮಾಡೋ. ನೋಡ್ರಿ, ಎಸ್ ಸಿಂಪಲ್. ಹೆಚ್ಚಿಗೆ ಕಡಿಮೆ ಅನ್ನೋದು ಮ್ಯಾಥಮೆಟಿಕ್ಸ್ ಕಾರಣ ಇಲ್ಲ, ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ.
ಈ ಕೈಯಾಗ 3 ಚಾಕ್ಲೇಟ್ ಇದ್ರಾಗ ಹಿಡೀರಿ, ಯಾವ್ದು ಹೆಚ್ಚಿಗೆ ಅದ ಇದು ಆಟೋಮೆಟಿಕ್ಲಿ ಹೇಳ್ತಾನೆ. ನೀವು ಅದೆಲ್ಲ ಬಿಟ್ಟು 2 ಹೆಚ್ಚು 3 ಹೆಚ್ಚು, ನೀವು ಯಾವ್ದು ಅಂತೀರಿ ಅದು ಅಂತಾನೆ. ಸಿಂಪಲ್. ಯಾಕಂದ್ರೆ ನಾನು ಪ್ರಾಕ್ಟಿಕಲ್ ಮಾಡಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. 1 2 ಬರಿತೀವಿ, 7 ದೊಡ್ಡದು 3 ದೊಡ್ಡದು, ನೀವು ಯಾವ್ದು ದೊಡ್ಡದು ಬರ್ತೀರಿ ಅದು 3 ದೊಡ್ಡದು ಬರ್ತೀರಿ, 3 7 ಬರ್ತೀರಿ 7. ಸಿ ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅದು. ಓಕೆ, ಇಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಅವತ್ತಿನ ಪೇಪರ್ ಮುಗೀತೆ. ನೆಕ್ಸ್ಟ್ ಡೇ ಬಂದ ತಕ್ಷಣ ಆ ಪೇಪರ್ ರಿವರ್ಸ್ ಮಾಡಿಬಿಟ್ವಿ. ಅವ್ರು ಬರೆದಿದ್ದೆಲ್ಲ ಹಿಂಗಾಗಿಬಿಟ್ಟಿದ್ದು, ಬರ್ಡ್ಸ್ ಎಲ್ಲ ಹಿಂಗೆ ಉಲ್ಟಾ ಅದು. ಇವತ್ತು ನಿಮಗೆ ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಯು ಆರ್ ಇಂಟೆಲಿಜೆಂಟ್ ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತದ. ಹಿಂಗೆ ಬರ್ದಾನ ರಿವರ್ಸ್ ಮಾಡಿಬಿಟ್ವಿ. ನಂತರ ಅವ್ರಿಗೆ ಹೇಳಿದ್ವಿ, ಇದು ಏನು, ಇದು ಏನು, ಮತ್ತು ಇದು ಏನು, ಇದು ಏನು, ಮತ್ತು ಇದು ಏನದು, ಮತ್ತು ಇದು ಏನಿದೆ, ಇದು ಏನು, ವಾ ವಾ ಇದು ವಾ ಇದು ವಾ. ಹಿಂಗೆ ಮಾಡಿದ್ರೆ, ಹಿಂಗೆ ಮಾಡಿದ್ರೆ, ಹಿಂಗೆ ಮಾಡಿದ್ರೆ, ಮತ್ತು 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 ಹಿಂಗೆ ಮಾಡಿದ್ರೆ, ಇನ್ನೊಂದೆರಡು ತೊಗೊಳ್ಳೋಣ. 4 ಅಕ್ಷರ ಕಲಿಸಿ ಅವಕ್ಕೆ ಏನಂತಾರೆ ಕಲಿಸಿ ಪೇಪರ್ ಪೀಸ್ ಕೊಡ್ತಿದ್ದೆ. ಬಿದ್ದಿದ್ದು ಬೇಕಾದ ಪೇಪರ್, ಅದ್ರಾಗ ಎಲ್ಲೆಲ್ಲಿ ಗುರ್ತ ಮಾಡಂತಿದ್ದು. ಈಗ ಅವ್ರ ಅಮ್ಮನ ಜೊತೆ ಮಾರ್ಕೆಟ್ ಹೋದ್ಕೊಳ್ಳಿ, ಅಲ್ಲಿ ಬರ್ದಾರ ನೋಡಂತಿದ್ದ ಅವ. ಅವ್ರಮ್ಮ ಅಂತಿದ್ಲ, ಯಾರು ಹೇಳ್ಯಾರ, ನಮ್ಮ ಸರ್ ಹೇಳ್ಯಾರ ಅಂತ. ಅವ 8th ಫೇಲ್ ಆದ ಹುಡುಗ ಅವ ಸರ್. ಅವ್ರು ಪತ್ರ ಬರ್ತಾರೆ ನಮ್ಗೆ, ಸರ್ ನಾವು ಇಷ್ಟು ದಿವ್ಸ ಉಡಾಳ್ರಿ ಅಂತಿದ್ರೆ ಕಲೀಲಿಕ್ಕಾಗಿಲ್ಲ ಅಂತ, ಬಟ್ ಈಗ ನಮ್ಮ ಊರವ್ರು ಎಲ್ಲರೂ ಗುರುಗಳಂತಾರೆ ರೀ. ಸೋ ಬ್ಯೂಟಿಫುಲ್ ಥಿಂಗ್. ನಮ್ಮ ಗುರುಗಳಂತ ನಮಸ್ಕಾರ ಮಾಡ್ತಾರೆ ಸರ್. ಅಂದ್ರೆ ಗುರುನ ಪವಿತ್ರತೆ ಎಷ್ಟದ ಅನ್ನೋದು ಕಲ್ಪನೆ ಮಾಡ್ಕೋಬೇಕು. ಆನಂತರ ಅವ್ರಿಗೆ ಇದು ಆಗ್ತಾ ಹಿಂಗನ ಶಬ್ದಗಳನ್ನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದು ತುಂಬ ಬರ್ತದೆ ಹಿಂಗೆ, ಇದು ಹಿಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ ಇಡೀ ದ ಲೈಫ್. ಹಿಂದಿನೂ ಕೂಡ ಹಿಂಗೆ ಬರ್ತದೆ. ನೀವು ಅನ್ಬೋದು ಹಿಂದಿ ಹಂಗೆ ಬರ್ತದೆ ಸರ್, ನಾವು ನೋಡೇ ಇಲ್ಲ. ಈಗ ಹಿಂದಿನೂ ಕೂಡ ಇದೆ ಬರ್ಡ್, ನಾನು ಹೀಗೆಲ್ಲ ಬರ್ದಿದ್ರಲ್ಲ ಅದನ್ನು ಹಿಂಗೆ ಮಾಡಿಬಿಟ್ರು ಅಷ್ಟೇ. ಪೇಪರ್ ಹಾಫ್ ಪೋರ್ಷನ್ಸ್ದೊಳಗೆ ಹಿಂಗೆ ಹಿಡಿದೆ ಅಷ್ಟೆ. ಈಗ ಹಿಂಗೆ ಬರ್ದ್ರ ಬಸ್. ಹಂಗಾರೆ ಇದನ್ನ ಹಿಂಗೆ ಬರ್ದ್ರ ಮತ್ತು ಹಿಂಗೆ ಬರ್ದ್ರ ಹಿಂಗೆ ಬರ್ದ್ರ ಹಿಂಗೆ ಬರ್ದ್ರ ಹಿಂಗೆ ಬರ್ದ್ರ 2 ಬರೋದು, 1 ಹಿಂಗೆ ಬರ್ದ್ರ 1 ಬರೆದು 2 ಕೊಟ್ರೆ ಅವು ಈ 3ಕ್ಕೆ ಹಿಂಗೆ ಬರ್ದ್ರ, ಈ 3ಕ್ಕೆ ಹಿಂಗೆ ಬರ್ದ, ಹಿಂಗೆ ಕೊಟ್ರೆ ಹಿಂದಿಯ ಮುಗಿತಲ್ರಿ. ಅಂದ್ರೆ ನಾವೇನು ಮಾಡ್ಬೇಕು, ಕಲಿಸೋದಕ್ಕಿಂತ ಪೂರ್ವದಲ್ಲಿ ಸಿಂಪಲ್ಲಾಗಿ ಹೆಂಗೆ ಕಲಿಸ್ಬೇಕು, ಅದು ಗುರುಗಳ ತಪಸ್ಸು. ಅಕಾರ್ಡಿಂಗ್ ಟು ಕಾನ್ಸ್ಪೆಕ್ಟಸ್ ಅಲ್ಲ, ನಿಮ್ಮ ಬ್ರೈನ್ ತುಂಬ ಬ್ರಿಲಿಯಂಟ್ ಅದ. ದ ಬೇಸಿಕ್ ಥಿಂಗ್ ಈಸ್ ಸಿಂಪಲ್ ಆರ್ಟ್. ಎಲ್ಲಿವರೆಗೂ ನೀವು ಕಲಿಯೋದಿಲ್ಲ ಅಲ್ಲಿವರೆಗೆ ನಿಮ್ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಪಾರ್ಟ್ ಆಫ್ ದಿ ಫ್ಲವರ್ಸ್ ನೀವು ತೆಗೀರಿ ಅಂದ್ಕೊಳ್ಳೆ ದೊಡ್ಡ ಸಮಸ್ಯೆ ಆಗಿಬಿಡ್ತೆ. ನನ್ನ ಪರಿಚಯ ನಿಮ್ಗೆಲ್ಲರಿಗೂ ಅದ. ಈಗ ನೀವಿಲ್ಲ ಅಂತ ಹೇಳ್ತಾ ಇದ್ದೀರಿ, ಹೌದು ಅಂತ ಹೇಳ್ತೀರಿ. ನೆಕ್ಸ್ಟ್ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅಂತ ಒಂದು ಪಾಠ ಇತ್ತು ನಿಮ್ಗೆ, ನಿಸರ್ಗ ಅಂತ ಒಂದು ಪಾಠ ಇತ್ತು, 2 ನಾನು ಬರೆದಿದ್ದ. ಅಂದ್ರೆ ಎಷ್ಟೋ ಸಲ ನಮ್ಮನ್ನು ನೋಡಿರ್ತೀರಿ ಬಸ್ ಸ್ಟ್ಯಾಂಡ್ನಾಗ ಬೈದು ಬಿಡ್ತೀರಿ, ಮುದಕ್ಕಾಗಿ ಅಡ್ ನಿಂತೆ ಸರಿ ಅಂತ.
ಈಗ ಪರಿಚಯ ಆದ ಮೇಲೆ ಅಡ್ಡ ನಿಂತ್ಕೊಂಡ್ರೆ ಸರ್ ನಾವು ಬ್ಯಾಗಲ್ಲಿ ಮ್ಯಾಲೆ ಇಡ್ತೀವಿ ಸಾವಕಾಶ ಬರ್ರಿ ಸರ. ಎಷ್ಟು ವ್ಯತ್ಯಾಸ ಅದ, ಸೇಮ್ ಪರ್ಸನ್. ಆದ್ದರಿಂದ ಒಂದು ತಿಳ್ಕೊಬೇಕಾ, ನೀವು ಗುರುಗಳಂತ ಐಡೆಂಟಿಫೈ ಆಯ್ತು ಅಂದ್ರೆ ನಿಮಗಿರೋ ರೆಸ್ಪೆಕ್ಟ್ ಬೇರೆ. ನೀವು ಬರೀ ನೀವೇನಲ್ಲಿ ಹೊಡೆದಾಡ್ಕೊತ ನಿಂತ್ರಿ ಮಾರ್ಕೆಟ್ನಾಗ, ನಿಮ್ಮ ಕಿಮ್ಮತ್ತು ಪೂರ್ಣ ಕಡಿಮೆ ಆಗ್ತದೆ. ಪಾರ್ಟ್ ಆಫ್ ದಿ ಫ್ಲವರ್ಸ್: ಸ್ಟಿಗ್ಮಾ, ಓವರಿ, ಸ್ಟೆಮೆನ್ಸ್, ಪೆಟಲ್ಸ್, ಕೇಲಿಕ್ಸ್ ಆ್ಯಂಡ್ ಸ್ಟಾಕ್. ಇಷ್ಟು ಪಾರ್ಟ್ ನೀವು ತೆಗೆದು ತೋರಿಸ್ರಿ ಅಂದ್ರೆ ಎಷ್ಟು ಟೈಮ್ ಬೇಕ್ರಿ? ಯಾರೋ ಬಾಯಿ ಬಿಡವಲ್ರಿ, ಯಾಕೆ ಗೊತ್ತಾನ? ಕರೆದ್ರೆ ನಿಮಗೆ ಟೈಮ್ ಹೇಳಲಿಕ್ಕೆ ತೊಂದ್ರೆ ಇಲ್ಲ. ಅದು ಯಾರ 5 ನಿಮಿಷ ಅಂದ್ರೆ ಯಾರಂದ್ರಿ ಬರ್ರಿ ಅಂದ್ಕೊಂಡು ಬಾಜುಕ್ನವ್ರು ಎಬ್ಸೇ ಬಿಡ್ತಾರೆ, ನೀನೇ ಹೇಳಿ ಹೋಗ. ಅದಕ್ಕೆ ನೀವು ಸುಮ್ಮನೆ ಕೂತ್ಬಿಟ್ರಿ, ನಿಮಗೆ ಟೈಮ್ ಹೇಳಲಿಕ್ಕೆ ಬರೋದಿಲ್ಲ ಅಂತಲ್ಲ, ಹೇಳಿದ್ರೆ ಎಬ್ಬಿಸ್ತಾರೆ ನೋಡ್ರಿ. ಕಾನ್ಫಿಡೆನ್ಸ್ ಕಳ್ಕೊಂಡ್ವಿ. ಈಗ ನನ್ನ ನೀವು ಕೇಳ್ಬೋದು, ಸರ್ ನಿಮಗೆ ಎಷ್ಟು ಟೈಮ್ ಬೇಕಾ? 4 ಸೆಕೆಂಡ್ ಸಾಕು. ಹಿಂಗೆ ಅಂದ್ಕೊಳ್ಳಿ, ಇಲ್ಲಿ ಒಂದು 3-4 ಮಂದಿ ಮುಖ ಹಾಕೊಂಡು ಅಲ್ಲಿಯವ್ರು ಕಾಣಲಿಲ್ಲ ಬೇಕಾಗಿತ್ತು. ಎಷ್ಟೋ ಭಾಳ ಹರಡ್ತಾನವ, ಎದ್ದು ನಿಂತು ಕೇಳಬೇಕಾಯ್ತು. 4 ಸೆಕೆಂಡ್ನಾಗ ತೋರಿಸ್ರಿ ನೀವು ಅಷ್ಟಿದೆ ಹೋದ್ರೆ ಅಂತ ಕೇಳಬೇಕಾಯ್ತು. ಕೇಳ್ಬೇಕಂತ ಮಾಡಿದ್ದೆ, ನಮ್ಮ ಟೀಚರ್ ಮುಂದೆ ಕೂತಿದ್ರು, ಅದಕ್ಕೆ ಸುಮ್ಮನೆ ಇದ್ದೆ. ಇಂಟ್ರೆಸ್ಟಿಂಗ್. ದ ಪಾರ್ಟ್ ಆಫ್ ದಿ ಫ್ಲವರ್ಸ್ ನೀವು ತೆಗಿಬೇಕಾದ್ರೆ 4 ಸೆಕೆಂಡ್ಸ್ ಸಾಕು. ದಿ ಸ್ಟಿಗ್ಮಾ, ಓವರಿ, ಸ್ಟೆಮೆನ್ಸ್, ಪೆಟಲ್ಸ್ ಆ್ಯಂಡ್ ಕೇಲಿಕ್ಸ್ ಆ್ಯಂಡ್ ಸ್ಟಾಕ್. ವೆರಿ ಸಿಂಪಲ್. ಈಗ 1% ನಿಮ್ಗೆ ಅನ್ನಿಸ್ತೀವ ಇವ್ನು ಬೇರೆ ಟೈಪ್ ಇದ್ದಾನೆ. ಎಸ್, ಟೀಚರ್ ಅವ್ನು ಬೇರೆ ಟೈಪ ಇರಬೇಕು. ಎಲ್ಲರೂ ಹಂಗಿದ್ರೆ ಟೀಚರ್ ಹೆಂಗಾಗ್ತಾರೆ ರೀ? ಇದ್ದ ಪುಸ್ತಕದ ಪ್ರಶ್ನೋತ್ತರ ಮಾಡೋದಾದ್ರೆ ನೀವು ಯಾಕೆ ಬೇಕಾ? ಅವನ ಓದ್ತಾನ. ಬಟ್ ಇನ್ಸ್ಪೈರ್ ಹೆಂಗೆ ಮಾಡ್ತೀರಿ? ಇನ್ಸ್ಪೈರ್ ಹೆಂಗೆ ಮಾಡ್ತೀರಿ? ಎಸ್, ಮಟೀರಿಯಲ್ ಬೇಕಾದಷ್ಟದ. ಇವತ್ತು ಅಮೇರಿಕಾದವ್ರು ಬಂದು 1 ತಾಸು ನಮ್ಮ ಕಡೆ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡು ಹೋದ್ರೆ, ಸರ್ ಐ ವಾಂಟ್ 2 hours ಮೋರ್, ಇನ್ನೊಮ್ಮೆ ಬಾ ಅಂದ್ವಿ. ಅದು ನಾವು ಬ್ಲೂ ಫಿಲ್ಮ್ ಆದ್ರೊಳಗೆ ಹಾಕಿ ಯೂಟ್ಯೂಬ್ದಾಗ ಹಾಕಿ ಕೊಟ್ಟ ಅಂದ್ಕೊಳ್ಳಿ ನೀವು ಮನೆಯೊಳಗೆ, ವಾವ್ ವಂಡರ್ಫುಲ್. ಯಾರು ನೋಡ್ತೀರಿ? ನಾ ಕಲಿಸೋದ ನೋಡ್ತೀರಿ. ಆದ್ರೆ ನಾನು ಏನಂತ ನೋಡಿದ್ರೆ, ಡೋಂಟ್ ಡಿಸ್ಟರ್ಬ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸುರೇಶ್ ಕುಲಕರ್ಣಿ ಧಾರವಾಡ ಅಂತ ತಿಳ್ಕೊಂಡು ನಿಮ್ಮ ಮೊಬೈಲ್ನಾಗ ನೋಡಿದ್ರೆ 2000 ಪಿಕ್ಚರ್ ನೋಡ್ಲಿಕ್ಕೆ ಸಿಗ್ತಾವೆ. ಆದರೆ ನನ್ನೂ ಅಂತ ನಿಮಗೆ ಎಲ್ಲಿ ಗೊತ್ತಾ? ಯಾಕಂದ್ರೆ ಸಲೀಮಲ್ಲಿ ಓದಿರಿ, ಇವನು ಅಂತ ಎಲ್ಲಿ ಗೊತ್ತಿತ್ತು ನಿಮಗೆ? ಹಂಗಾದ. ಆದ್ದರಿಂದ ಇಲ್ಲೇ ಸ್ವಾಮೀಜಿ ಅರೇಂಜ್ ಮಾಡಿದಾಗ ಲೈವ್ ಯಾರ್ಯಾರು ಬಂದಾರೆ ಎಲ್ಲರೂ ಎಕ್ಸ್ಟ್ರಾರ್ನರಿ ಇದ್ದಾರೆ, ಅದನ್ನು ತಿಳ್ಕೊಬೇಕು. ಓಕೆ, ಹಂಗೆ ನಮ್ಮ ಬ್ರೈನ್ ಸ್ಟ್ರಕ್ಚರ್ ಹೆಂಗದ? ಯಾಕೆ ನಮಗೆ ಸಮಸ್ಯೆ ಆಗ್ತಾಯಿದೆ? ಯಾಕೆ ನಮಗೆ ತೊಂದರೆ ಆಗ್ತಾಯಿದೆ? ನಂಬರ್ 1, ಬ್ರೈನ್ಗಿಂತಲೂ ಮೊದಲು ತೊಗೊಳ್ತೇನೆ. ಮಕ್ಕಳಿಗೂ ನಮಗೂ ವ್ಯತ್ಯಾಸ ಎಲ್ಲಿ ಬರ್ತಾ ಹೇಳ್ತೀನಿ. ಪಾಠದಾಗ ಇದ್ದಿದ್ದು ಆ ಹುಡುಗ ಆನ್ಸರ್ ಹೇಳಿದ ಅಂದ್ರೆ ಶಾಣೆ. ಅವ ಬ್ಯಾರೇದು ಏನಾರು ಉತ್ತರ ಹೇಳಿದ 0. ಹೌದನ್ರಿ? ಹೊಸಕೋಟೆಯಲ್ಲಿ ಒಂದು ಕ್ವಶನ್ ಕೇಳಿದೆ, ಇದು ಏನು ಅಂತ ಕೇಳಿದೆ. ಏನ್ರಿ ಇದೆ? ಏನಿದೆ? ರೆಕ್ಟ್ಯಾಂಗಲ್. ಹೇಳಿದ ಫುಲ್ ಮಾರ್ಕ್ಸ್, 5 out of 5. Opposite sides are equal and all angles are 90 degree, full marks. ಆದರೆ ಹೊಸಕೋಟೆಯಲ್ಲಿ ಯಾರು ಶಾಲೆಗೆ ಹೋಗಿರಲಿಲ್ಲ, ಆ ಮಕ್ಕಳು ಕೂಡಿಸಿನ ಟೆಸ್ಟ್ ಮಾಡಿದೆ, ಏನು ಹೇಳ್ತಾರಂತ. ಒಬ್ಬ ಹೇಳಿದ, ಸರ್ ನಾ ಹೇಳ್ತೀನಿ. ಏನು? ವಿಂಡೋ ಅಂದ. ಕಿಡಿಕಿ ರೀ. ಹೌದೇನಲ್ರಿ? ಯಾಕಂದ್ರೆ ಕಿಡಿಕಿ ಅಂದ್ಕೊಳ್ಳಿ ನೀವು ಅಲ್ಲನ ಅಂತೀರಿ. ಅವನ ಇಮ್ಯಾಜಿನೇಷನ್ ಎಷ್ಟು ಬ್ಯೂಟಿಫುಲ್ ಅದ ಹೇಳ್ರಿ. ಕಿಡಿಕಿ ಅಂತ ಹೇಳಬೇಕಾದಾಗ ಇದನ್ನು ಕಿಡಿಕಿ ಮಾಡಿದ, ಆ ಕಡೆ ಚಂದಪ್ ಕಾಣೋಂಗೆ ಮಾಡಿದ, ಸ್ಟಾರ್ಸ್ ಕಾಣೋಂಗೆ ಮಾಡಿದ. ಇಟ್ಸ್ ಎ ಗ್ರೇಟ್ ಇಮ್ಯಾಜಿನೇಷನ್. ಇನ್ನೊಬ್ಬ ಇಮಿಡಿಯೇಟ್ಲಿ ಹೇಳ್ದ, ಏನದ? A4 size ಪೇಪರ್ ರೀ ಸರ್ ಅಂದ. ಇನ್ನೊಬ್ಬ ಕ್ಲಿಪ್ ಬೋರ್ಡ್ ರೀ ಅಂದ. ಇನ್ನೊಬ್ಬ ಸ್ಕ್ರೀನ್ ರೀ ಅಂದ. ಇನ್ನೊಬ್ಬ ಟೇಬಲ್ ಮ್ಯಾಲಿಂದ ರೀ ಸರ್. ಸಿ ಏನು ಬ್ಯೂಟಿಫುಲ್ ಇಮ್ಯಾಜಿನೇಷನ್ಸ್. 15 ಹೆಸರು ಹೇಳಿದ್ರು ಅವರು, ಆದರೆ ರೆಕ್ಟ್ಯಾಂಗಲ್ ಯಾರೂ ಹೇಳಿಲ್ಲ. ಅವ್ನು ಪಾಸ್ ಮಾಡ್ಬೇಕಾ ಫೇಲ್ ಮಾಡ್ಬೇಕು? ಮಾಡ್ತೀರಿನ? ಮೊದಲೇದು ನೋಡ್ತೀರಿ, 2ನೇದು, 3ನೇದು ಅವ್ವ ಅಪ್ಪನ ಕರೆದ, ನಿಮ್ಮ ಹುಡುಗ ಎಷ್ಟು ಹೇಳಿದ್ರು ಬರಂಗೇ ಇಲ್ಲ, ಖರ್ಚೀಫ್ ಅಂತ ಬರ್ದಾನ, ಏನಂತ ಕೊಡ್ತೀರಿ ಹೇಳ್ರಿ ಅಂತ. ವಿಂಡೋ ಅಂತ ಬರ್ದಾನ, ಹೆಂಗೆ ಕೊಡ್ತೀರಿ ಹೇಳ್ರಿ ಅಂದ್ರೆ ನಿಮ್ಮ ತಲೆಯಾಗಿಂದ ಅವ ಹೇಳ್ಬೇಕು.
ನೋಡ್ರಿ ಎಂಥ ದುರಂತದ. ಓಕೆ, ನಾ ಹೇಳಿದೆ ವೆರಿ ಗುಡ್. ಇದೇನಿದು ರೆಕ್ಟ್ಯಾಂಗಲ್ ಹೌದು ಅಲ್ಲ ಬಿಟ್ಬಿಡೋಣ ಹೋಗಲಿ. ಅವ 15 ಹೆಸರು ಹೇಳಿದ್ಮೇಲೆ ಮತ್ತೆ 2 ಗೆರೆ ಹೇಳ್ದೆ ಹಿಂಗೆ. ಈಗೇನಾಯ್ತು ಅಂತ ಕೇಳಿದೆ. ಏನಾಯ್ತು ರೀ? ಏನಾಯ್ತು? ಟೇಬಲ್ ಮೇಲೆ ಟಿ ವಿ ಇದೆ. ಓಕೆ, ಮತ್ತೆ ಏನೇನೋ ಕಾಣಿಸ್ತದೆ. ನಾವು ಹೇಳೋದಿಲ್ಲ, ಯಾಕೆ ಗೊತ್ತನ? ನಮಗೆ ಹೇಳಿ ಬರೆಸಿ ನೀವೇ ಹೇಳ್ರಿ ಅಂದ್ಬಿಡ್ತೀವಿ. ಸ್ವಂತ ವಿಚಾರ ಇಲ್ಲ, ಈಗ ಬರೆಸಿ ಬಿಡ್ಬೇಕು. ನಿಮ್ಮ ಮತ್ತೊಮ್ಮೆ ಲೆಸನ್ ಬರ್ಕೊಂಬರ್ರಿ ಅಂದ್ರೆ ಆ ಟೀಚರ್ಸನ್ನ ಇಷ್ಟು ಬೈತೀರಿ ನೀವು. ಎಷ್ಟು ಸಲ ಬರೆದ್ರು ಮತ್ತೊಮ್ಮೆ ಅಂತಾರಪ್ಪ, ಸಾಕಾಗಿ ಹೋಗ್ಯದ. ನಿಂದು ಆಗ್ಯದನ ಸಹಿ? ಹ್ಞೂ ಕೊಡ ಮತ್ತೆ. ಭಾಳ ಇಂಟ್ರೆಸ್ಟಿಂಗ್ ಅದ. ಓಕೆ, ಈಗಿದೇನು? ಚೇರ್. ವೆರಿ ಗುಡ್. ಈ ಚೇರಿಗೆ ಹಿಂಗೆ ಮಾಡಿದೆ. ಈಗೇನಿದೆ? ಫ್ಲ್ಯಾಗ್. ವೆರಿ ಗುಡ್. ಈ ಫ್ಲ್ಯಾಗಿಗೆ ಒಂದು ಕಿವಿ ಹಚ್ತೀನಿ. ಏನತ್ರ ಇದೆ? ಡಿಯರ್ ಆಯ್ತು. ಈಗ ನಿಮ್ಗೆ ಅನ್ನಿಸ್ತದೆ ಡಿಯರ್ ನಾನಾ ತೆಗಿತೀನಿ ತಗೋ ಅಂತಾರೆ. ಈಗ ನೆಕ್ಸ್ಟ್ ಸಿ, ಮತ್ತೊಂದು ರೆಕ್ಟ್ಯಾಂಗಲ್ ತಗೊಳ್ತೇನೆ, ಅದನ್ನು ಹಿಂಗೆ ಮಾಡ್ತೇನೆ. ಡಿಯರ್ ತೆಗೆಯೋದು ನನಗೆ ಗೊತ್ತದ. ಹಿಂಗೆ ಮಾಡಿ ಬಾಲ ಒಂದ ನಂಗೆ ಗೊತ್ತಾಗೋಲ್ತೆ, ಹಿಂಗೆ ಹಚ್ಬಿಟ್ಟೆ. ಏನಾಯ್ತು ರೀ ಇದು? ಏನಾಯ್ತು ರೀ? ಹಾರ್ಸ್. ಡೆಫಿನೆಟ್ಲಿ ಯುವರ್ ಬ್ರೈನ್ ಈಸ್ ವಂಡರ್ಫುಲ್. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನಿಮ್ಮದು ಮೆಮರಿ ಕಾರ್ಡ್ ಇಷ್ಟು ತೆಗಿತೆ. ಟೇಲ್ ಅಂತ ತೆಗೆದುಕೊಳ್ಳಿ. ಇದು ನಾಯಿದಲ್ಲ, ಹಂದಿದಲ್ಲ, ಆನಿದಲ್ಲ, ಹಾರ್ಸ್. ಇದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ನಿಮ್ಮ ಬ್ರೈನ್ ಇಮ್ಮಿಡಿಯೇಟ್ಲಿ ಹೇಳ್ತೀವಿ ಇದು ಹಾರ್ಸ್ ಅಂತ. ಯಾವ ಬೇಸ್ ಮೇಲೆ? ನೋಡ್ಲಿಕ್ಕೆ ಎಲ್ಲನೂ ಸೇಮ್ ಅದ, ಬಟ್ ಓನ್ಲಿ ಟೇಲ್ ಇಸ್ ಡಿಫರ್ ಇರೋದ್ರಿಂದ ಇದು ಹಾರ್ಸ್ ಹೇಳಿದೆ. ಯು ಆರ್ ಬ್ರಿಲಿಯಂಟ್. ಮಕ್ಕಳು ಕೂಡ ಇದ್ದಾರೆ, ಆದ್ರೆ ನಾ ಹೇಳಿದ್ದವ್ರು ಹೇಳ್ಬೇಕು. ಚಿತ್ರ ಇತ್ತೇನೆ. ಓಕೆ, ಹಾರ್ಸ್ 100% ಕರೆಕ್ಟ್ ಆ್ಯಂಡ್ ಯು ಆರ್ ವೆರಿ ಬ್ರಿಲಿಯಂಟ್, ಎಕ್ಸಲೆಂಟ್. ಹಾರ್ಸ್ ಕರೆಕ್ಟ್. ನೆಕ್ಸ್ಟ್, ಈಗ ನಾನು ಮತ್ತೊಂದು ತೆಗಿತೇನೆ. ರೆಕ್ಟ್ಯಾಂಗಲ್ ಕರೆಕ್ಟ್, ಲೆಗ್ಸ್ ಕರೆಕ್ಟ್. ಒಂದು ಕಾಲು ಇಷ್ಟ ಚೇಂಜ್ ಮಾಡ್ತೇನೆ ನಾನು. ಸೇಮ್ ಯಾಕೆ ಮಾಡಬೇಕು? ದೆನ್ ಬುಡಗಡ ನಾನು ಈ ರೀತಿ ಮಾಡ್ತೀನಿ. ವಾಟ್ ಈಸ್ ದಿಸ್ ಒನ್? ಇದೇನು? ಗ್ರಾಸ್. ವೆರಿ ಗುಡ್. ನೋಡ್ರಿ, ನೀವು ಇಂಗ್ಲೀಷ್ನಾಗ ಗ್ರಾಸ್ ಅನ್ರಿ, ಘಾಸ್ ಅನ್ರಿ, ಹುಲ್ ಅನ್ರಿ, ಅದೇ ಇರ್ತದೆ, ಏನು ಹೆಚ್ಚು ಕಡಿಮೆ ಆಗ್ತದೆ. ದೇರ್ ಫಾರ್ ಆರ್ಟ್ ಈಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಎಷ್ಟೋ ಸಲ ನಮ್ಗೆ ವಿಷಯ ಯಾವ ತಿಳಿಯೋದಿಲ್ಲ, ಆರ್ಟದ ಮುಖಾಂತರ ಪರ್ಫೆಕ್ಟ್ ತಿಳಿತದ. ಅದನ್ನು ನಾವೇನು ಮಾಡ್ತೇವೆ? ವಿದೌಟ್ ಟೀಚಿಂಗ್ ಏಡ್ ಹೋಗಿ ಹೇಳ್ತೇವೆ. ಹೌದನ್ರಿ? ಹಿಂಗೆ ಬರೀ ಕಲ್ಪನಾ ಹಂಗಂದ್ರೆ ಏನು? ಅದು ಹಂಗೆ. ಹೌದಲ್ರಿ? ನಮಗೆ ಎಷ್ಟು ವಿಷಯ ಗೊತ್ತಾಗಿಲ್ಲ. ಯಾಕೆ ಹಂಗೆ? ವಿದೌಟ್ ಮ್ಯಾಪ್ ಹೊಡೆದ ಅದು ಈಶಾನ್ಯ ಪೂರ್ವ ದಿಕ್ಕಿಗಿರುತ್ತದೆ ಅಂದ್ರೆ ಯಾವುದು? ಈಶಾನ್ಯ ಪೂರ್ವ ದಿಕ್ಕು. ಭಾಳ ಗದ್ದಲದ ರೀ, ತುಂಬ ಸಮಸ್ಯೆ ಅದ ನಮಗೆ. ಹೆಂಗದ? ಫಾರ್ ಎಕ್ಸಾಂಪಲ್, ನಕ್ಷತ್ರ ಯಾವಾಗ ಕಾಣಿಸ್ತಾವ್ರಿ? ವೆರಿ ಗುಡ್. ಹಗಲೊತ್ತು ಯಾಕೆ ಕಾಣಿಸೋದಿಲ್ಲ ರೀ? ಸೂರ್ಯನ ಬೆಳಕಿನಲ್ಲಿ ಕಾಣುವುದಿಲ್ಲ. ಸೈನ್ಸ್ ಮಾಸ್ತರ್ ಸೂರ್ಯನೂ ಒಂದು ನಕ್ಷತ್ರ ಅಂತ ಕಲಿಸ್ಯಾರೇನ್ರಿ? ಅಂದ್ರೆ ಈಗ ಕತ್ಲಾಗ್ಯದ. ಹೌದಲ್ರಿ? ಗದ್ದು ಹಿಡಿತು ನೋಡ್ರಿ. ಸ್ವಲ್ಪದ್ರಾಗ ಹೋತ್ರಿ, ಅದು ಸ್ವಲ್ಪದ್ರಾಗ ಹೋತ್ರಿ. 2 ಮಾರ್ಕ್ಸ್ ಬಿದ್ದಿರ್ಕೆ ಸಾಕ್ತಿತ್ತು ರೀ. ಯಾಕಾಗಲಿಲ್ಲ ರೀ? ನಕ್ಷತ್ರ ರಾತ್ರಿ ಕಾಣ್ತಾ ಒಂದಿಷ್ಟೇ ಹೇಳಿದ್ದು, ಸ್ವಲ್ಪ ತಪ್ಪಿದ್ದಾನೆ ಅಂತ. ವೆರಿ ಅಪ್ಲಿಕೇಶನ್ ಇಲ್ಲ ಒಡಿ ಹೆಂಗೆ ಸುಮ್ಮನೆ. ಇದು ನಮ್ಮಲ್ಲಿ ದೊಡ್ಡ ದುರಂತ. ಓಕೆ, ನಾನು ಬಾಲ ಈ ರೀತಿ ಹಚ್ಚಿದೆ, ನಂತರ ಈ ರೀತಿ ಮಾಡಿದೆ. ಏನ್ರಿ ಇದು? ಕೌ. ವೆರಿ ಗುಡ್. ನೋಡ್ರಿ, ನಾನು ಏನೂ ಬರೀಲಿಲ್ಲ. ಸಿ ದಿಸ್ ಇಸ್ ಕೌ. ಏನಿಲ್ಲ, ನೀವೇ ಹೇಳ್ತೀರಿ. ಮಕ್ಕಳು ಕೂಡ ಅವ್ರು ಹೇಳೋಂಗೆ ನೀವು ಕಲಿಸ್ಬೇಕು ವಿನಃ ನೀವೇ ಹೇಳಿ ಅವ್ರು ಹಂಗಂಗೆ ಯಾಕಂತಾರೆ ಏನು ನನಗೆ ಹಂಗೆ ಅನ್ನಿಸ್ವಲ್ತ ಅಂತ ನಾವು ಪ್ರಾಬ್ಲಮ್ ಬರೋದು ಅದು.
ನೀವು ಹೇಳಿದ್ದವ್ರು ಒಪ್ಪೋದಿಲ್ಲ. ದೊಡ್ಡವ್ರು ಆದಂಗೆ ನೀವು ಒಪ್ತೀರಿ, ನೀವೇ ಹೇಳಿಬಿಡ್ರಿ ಅಂತೀರಿ. ಮಕ್ಕಳು ಒಪ್ಪೋದಿಲ್ಲ. ಕೌ ವೆರಿ ಗುಡ್. ಹಂಗಾರೆ ಕೌ ಇದನ್ನು ಗ್ರಾಸ್ ತಿಂತದೆ ಇದನ್ನು. ಎಸ್ ಎಸ್, ಸೋ ಸಿಂಪಲ್. ಈಗ ನೀವು ಅಸೈನ್ಮೆಂಟ್ ಕೊಡ್ರಿ, 4 ಕಾಲಿನ ಪ್ರಾಣಿ ಹೆಸರು ಬರಿಬೇಕು. 1 ನಿಮಿಷ ಕೊಡ್ತೀವಿ, ಇಷ್ಟೇ ಹೇಳ್ರಿ. 1 ಪೀರಿಯಡ್ ಕೊಡಬೇಡ್ರಿ, ಎಲ್ಲರೂ ಬರೀರಿ, ಈಗ ಬರ್ತೀನಿ ಹೋಗಬೇಡ್ರಿ. ಅಲ್ಲೇ ನಿಲ್ರಿ, 1 ನಿಮಿಷ ಟೈಮ್ ತೊಗೊಳ್ರಿ. 4 ಕಾಲಿನ ಪ್ರಾಣಿ ಹೆಸರು ಬರಿಬೇಕು. ಅಂದ್ಕೊಳ್ಳಿ ಅವ್ನು ಬೇಕಾದನ್ರಿ, ಬೇಕಾದ ಹುಲಿ, ನರಿ, ಇಲಿ ಹೊಡೆದನ್ರಿ ಅವ. ಒಂಟಿ, ಆನಿ, ಶಿವ, ಮೊಲ ಬಡ 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 ಬರಿತಾನೆ. ಅಂದಮೇಲೆ ನೀವು ಇಲ್ಲ ಬರೀಲಿಕ್ಕೆ ನೀವು ಎಕ್ಸಸೈಸ್ ಕೊಟ್ಟಂಗೆ ಹೌದೇನಲ್ಲ? ಏನು ಪಾಠ ಒಂದು, ಪ್ರಶ್ನೆ ಒಂದು, ಯಪ್ಪ ಸಾಕ್ಲೆ ಅಂತ ನಾವು ಅಲ್ಟಿಮೇಟ್ಲಿ ಬರೀಲಿಕ್ಕೆ ಬರ್ಬೇಕು. ಅವಾಗ ಬರೀಲಿಕ್ಕೆ ಕೊಟ್ರಿ. ಹಂಗಾರೆ ಎಲ್ಲರದನ್ನು ಕೂಡ್ಸೋಣ. ರಿಪೀಟ್ ಆಗದಂಗೆ ಎಷ್ಟು ಹೆಸರು ಅದು ಅಂದ್ರೆ 1 ನಿಮಿಷದಾಗ 66 ಹೆಸರು ಬರ್ದದ್ದು ಒಬ್ಬ. ಒಂದು ಸ್ಕೂಲ್ ಮಾತ್ರ ಕಡಿಮೆ ಬರೆದ್ರು, ಅದು 56 ಇತ್ತು. ಬಿಟ್ವೀನ್ 50 ಹಿಡೀರಿ. 1 ನಿಮಿಷದೊಳಗೆ 4 ಕಾಲಿ ಪ್ರಾಣಿ ಹೆಸರು ಫಸ್ಟ್ ಸ್ಟ್ಯಾಂಡರ್ಡ್ದವರು, ಸೆಕೆಂಡ್ ಸ್ಟ್ಯಾಂಡರ್ಡ್ದವರು 60ರವರೆಗೆ ಬರೀತಾರೆ ಅಂದ್ರೆ ಅವ್ರದ್ದು ಇಮ್ಯಾಜಿನೇಷನ್ ಎಷ್ಟು ಬ್ಯೂಟಿಫುಲ್ ಅದ. ಬಟ್ ನಾವು ಅಂಥದಕ್ಕೆ ಚಾನ್ಸೇ ಕೊಡೋಂಗಿಲ್ಲ. ನೆಕ್ಸ್ಟ್ ಎಕ್ಸಸೈಸ್ ಕೊಡ್ರಿ, ಇದನ್ನೆಲ್ಲ ಬರೆದ ನಂತರ ಇವನ್ನೆಲ್ಲನೂ ಬರ್ಕೊಡ್ರಿ ಅಂತ ಹೇಳ್ರಿ. ಬರೀಲಿಕ್ಕೆ 60 ಹೆಸರು ಬರೀತಾನೆ ಅಂದ್ರೆ ಒಂದು ಪೀರಿಯಡ್ನಾಗ ರೈಟಿಂಗ್ ಸ್ಕಿಲ್ ಅಲ್ಲನ ಅದು. ಲೆಸನ್ ನಂಬರ್ 1 ರೈಟಿಂಗ್ ಸ್ಕಿಲ್. ಅಯ್ಯಪ್ಪ ಅವ ಅಂತಾನೆ ಬರೆದದ್ದ ಬರಿಬೇಕಪ್ಪ ನಾವಲ್ಲೇ ಅಂತ ನಾವು. ದೆನ್ ನೆಕ್ಸ್ಟ್ ಎಕ್ಸಸೈಸ್ ಕೊಡ್ರಿ. ಇದ್ರಾಗ ಹರ್ಬಿವೋರಸ್ ಯಾವ ಸಸ್ಯಾಹಾರಿ ಯಾವ ಇಷ್ಟ ಲಿಸ್ಟ್ ಮಾಡು. ಮಾಡ್ತಾರೆ. ಮಾಂಸಾಹಾರಿ ಯಾವ ಇಷ್ಟ ಬರೀ, ಮಿಶ್ರಾಹಾರಿ ಯಾವ ಬರೀ. ಅದರ ಕೆಲವೊಂದು ಯಾವ ಅನ್ನೋದು ಅವ್ನು ಗೊತ್ತಾಗೋದಿಲ್ಲ. ಈಗ ಆರ್ಡ್ವರ್ಟ್ ಅಂತ ಬರ್ದ ಅಂತೇಳಿರಿ ಅವ್ನು ಓದ್ಯಾನ. ಎದ್ರಾಗ ಬರ್ತದೆ ರೀ ಟೀಚರ, ನಮಗೂ ಗೊತ್ತಿಲ್ಲ. ಅಂಥವೆಲ್ಲ ಕೇಳಬಾರ್ದು. ಯಾವ್ದು ನಿನಗೆ ಗೊತ್ತಿಲ್ಲಲ್ಲ ಅದನ್ನು ಬರೆದು ಕೊಡು. ನಿನಗೆ ಡೌಟ್ ಇದ್ದದ್ದು ಬರೆದು ಕೊಡು, ನಾನು ನೋಡ್ಕೊಂಬರ್ತೇನೆ, ನೋ ಪ್ರಾಬ್ಲಮ್. ಬಿಕಾಸ್ ನಿನ್ನ ಜೊತೆ ನಾನು ಕಲಿತೀನಿ. ಪ್ರತಿ ದಿವಸ ಸಂಶೋಧಕರಿದ್ದಂಗೆ ಟೀಚರ್ಸ್ ಪ್ರತಿ ಸಲನೂ ಹೊಸ ಸಮಸ್ಯೆ ಬರ್ತಾವೆ. ವೆರಿ ಗುಡ್, ಚಾಲೆಂಜ್ ಅಂತ ತಗೋಬೇಕು. ಬಿಕಾಸ್ ಅವ್ರಕ್ಕಿಂತಲೂ 1000 ಪಟ್ಟು ಯು ಆರ್ ಇಂಟೆಲಿಜೆಂಟ್. ಆದ್ರೆ ಆ ಇಂಟೆಲಿಜೆಂಟ್ ಯೂಸೇ ಮಾಡೋಂಗಿಲ್ಲ. ಎದ್ದಂದ್ರೆ ನೋಡ ಮಾಡಬೇಡಿ. ಸೋ ಮೆನಿ ಥಿಂಗ್ಸ್ ಅವರಿಂದ. ದೆನ್ ನೆಕ್ಸ್ಟ್ ಅಸೈನ್ಮೆಂಟ್ ಹೆಂಗೆ ಕೊಡಬೇಕಾ? ಒಂದು ಪ್ರಾಣಿ ಹೆಸರು ಬರಿಬೇಕು, ಎದಕ್ಕೆ ಉಪಯೋಗದ ಒಂದು ಲೈನ ಬರಿಬೇಕು. ಅವು ಬರಿತಾನೆ. ಆಕಳು ಹಾಲು ಕೊಡುತ್ತದೆ, ಕುರಿ ಉಣ್ಣೆ ಕೊಡುತ್ತದೆ. ಒಂದು ಲೈನ್ ಯಾವ್ದು ಗೊತ್ತದ ಬರ್ಕೊಂಬ ಅಂತ ಹೇಳ್ರಿ. ನೋಡ್ರಿ ಅಸೈನ್ಮೆಂಟ್ ಎಷ್ಟು ಯೂಸ್ಫುಲ್ ಅದ. ನಾವು ಹಂಗೆ ಮಾಡೋದಿಲ್ಲ. ಲೆಸನ್ ನಂಬರ್ 1 ಕೌ ಹ್ಯಾಸ್ 4 legs. ಅವ ಅಂತ ನಮ್ಮ ಮನ್ಯಾಗ ಅದಾವ ಬಿಡಲೇಬೇಕಾದಷ್ಟು. ಅದನ್ನ ಏನು ಹೇಳೋದು? ಅವ್ನ ಮನ್ಯಾಗ 10 ಆಕಳವರಿ. ನೋಡ್ರಿ ಎಷ್ಟು ಡ್ರೈ ಆಗಿ ಕಲಿಸ್ತಾ ಇದ್ದೀವಿ ನಾವು. ನಾನು ನಿನ್ನೆ ಬಂದದ್ದ, ಆಮೇಲೆ ಅದೇ ಸಮಸ್ಯೆ ಬಂದದ್ದ. ಸೋ ಮೆನಿ ಥಿಂಗ್ಸ್. ಮೊದಲು ನಾವು ಬಾಯಿನೇ ಬಿಡೋದಿಲ್ಲ. ಆ ಹುಡುಗಿ ಸಮಸ್ಯೆ ಏನಿತ್ತು ಅಂದ್ರೆ ಅವ್ರ ತಂದೆ ತಾಯಿ ಇಬ್ಬರು ಡಾಕ್ಟರ್ಸ್. ನಾವು ಹೇಳಿದ್ದಕ್ಕೆ ಬರೆಯೋದಿಲ್ಲ, ABCD ಬರೆಯೋದಿಲ್ಲ. ಆಕೆ ಅಂದ್ರೆ ನನಗೆ ಬರ್ತಾವಲ್ಲ ಅಂದಕ್ಕೆ. ಯಾಕೆ ಬರೀಬೇಕು? ಕರೆಕ್ಟ್ ಅದ. ಹೋಮ್ವರ್ಕ್ ಕೊಟ್ಟಾರ ಬರೀ. ಆಕೆ ಅಂದ್ಲು ಕೊಡಲಿ, ನಾ ಕೇಳಲಿ, ನಾ ಹೇಳ್ತೀನಿ, ಬರೆಯೋದಿಲ್ಲ. ಇಂಟ್ರೆಸ್ಟಿಂಗ್ ಅದಲ್ಲ ಇದು. ಆದರೆ ಬರೀದು ಹೊರತು ಬರೋದಿಲ್ಲ. ಇದು ಇನ್ನೊಂದು ಭಾಗ. ಬರೆಸ್ಬೇಕು. ಆಕೆ ಹೇಳೋದು ಕರೆಕ್ಟ್ ಇಲ್ಲ, ಇವ್ರು ಹೇಳೋದು ಕರೆಕ್ಟ್ ಇಲ್ಲ. ಇದ್ರ ನಡು ಮಾಸ್ತರ್ ಏನು ಮಾಡ್ಬೇಕು? ನಾ ಅಂದೆ ಬರಿಬೇಡ ಅಂತ ಹೇಳಿದೆ. ಖುಷಿ ಆತಕ್ಕಿಗೆ. ವಾವ್, ಹಂಗಾರೆ ಸರ್ ನನ್ನ ಕಡೆ ನಮ್ಮ ಅವ್ವನ ಚಲೋ ಬೈತಾರ. ನಾ ಅಂದೆ ಬೆಟ್ಟಬೇಡ, ಬಿ ಬರಿಬೇಡ, ಬರ್ಡ್ ತೆಗಿಲಿಕ್ಕೆ ಕಲಿಸ್ತೀನಿ ಅಂದೆ. ಎಸ್ ನೋಡ್ರಿ, ಪಿಕ್ಚರ್ ಅಂದ್ಕೊಳ್ಳೆ ಬರ್ತಾರೆ ಅವರು. ನನ್ನ ಟೇಬಲ್ ಮೇಲೆಲ್ಲ ಕಲರ್ಸ್ ಎಲ್ಲ ಇತ್ತು. ಸಿಂಪಲ್ ಆಗೋಕ್ಕೆ ಹೇಳಿದೆ, ಬರ್ಡ್ ತೆಗಿಲಿಕ್ಕೆ ಕಲಿಸ್ಲಿಯಾ? ಎಸ್ ಸರ್ ಅಲ್ಲ. ಇಮಿಡಿಯೇಟ್ಲಿ ನಾನು ಏನು ಮಾಡಿದೆ, ಹಿಂಗೆ ತೆಗೆದೆ. ವಾಟ್ ಈಸ್ ದಿಸ್? ನೋ, ದಿಸ್ ಇಸ್ ಬರ್ಡ್. ಯಾಕೆಂದ್ರೆ ಇವನು ಮುಂದೆ ತಿರ್ಸಷ್ಟಿದ್ದಾನಲ್ಲ, ಬರ್ಡ್ ಅಂತಾನಲ್ರಿ ಇವ.
ಹಂಗಾರೆ ಬರ್ಡ್ ಅಲ್ಲ ನೋಡ್ರಿ. ಆಕಿಗೆ ಎಷ್ಟು ಆಶ್ಚರ್ಯ ಆತಂದ್ರೆ ಆಕಿ ಕರೆಕ್ಟ್ ಹೇಳ್ಯಾಳ, ಆದ್ರೆ ನಾ ಬರ್ಡ್ ತೆಗಿಲಿಕ್ಕೆ ಕಲಿಸ್ತೀನಿ ಅಂತ ಹೇಳಿನಿ. ಹಂಗಾರೆ ಇದೇನ ಬಿ? ನೋ, ದಿಸ್ ಇಸ್ ಬರ್ಡ್. ಗಾಬರಿ ಆಗ್ಬಿಟ್ಲ, ಯಾಕೆ ಬರೋಬರಿ ಇಲ್ಲ ಇವ. ನಾಳೆ ಸಿ ಬರ್ಡ್ ಹೆಂಗೆ ಐ ಬೀಕ್ ಆ್ಯಂಡ್ ವಿಂಗ್, ದೆನ್ ದಿಸ್ ಇಸ್ ಎ ಬರ್ಡ್. ಈಗಕ್ಕೆ ಖುಷಿ ಆತ, ಅಡ್ಡಿ ಇಲ್ಲ, ಒಂದು ನಮೂನಿ ಇದ್ದಾನೆ ಇವ. ನಂತರ ಕೈ ಹೇಳಿದೆ, ಈಗ ನೀ ಬರ್ಡ್ ತೆಗಿತಿ? ಎಸ್ ಸರ್. ತೆಗಿ. ಇಮಿಡಿಯೇಟ್ಲಿ ಹಿಂಗೆ ಬಿ ಬರಲ್ಲ, ಬೀಕ್ ಮಾಡಿದ್ಲ, ವಿಂಗ್ ಮಾಡಿದ್ಲ, ಇನ್ನೂ ಚಂದ ಮಾಡಿಲ್ಲಕ್ಕೆ ನನಗಿಂತಲ. ಎಸ್. ಇನ್ನೊಂದು ಒಂದು 10 ಸಲ ಬರಲ್ಲ. ಏನು ಬರಲ್ಲ? ಬರ್ಡ್ ತೆಗದ್ಲ. ಬರ್ಡ್ ತೆಗಿಬೇಕಾರೆ ಏನು ಬೇಕು? ಬಿ ಮಾಡ್ಬೇಕು. ಮತ್ತು ಬಿ ಎಕ್ಸಸೈಸ್ ನಿಮ್ಮ ಮಸ್ಕ್ಯುಲರ್ ಕೊಟ್ರೇನಿಲ್ಲ. ನಾವು ಹಂಗೆ ಮಾಡೋದಿಲ್ಲ. ಬಿ ಅಂದರೆ ಬಿನ ಬೇರೆ ಬರೀಬಾರ್ದು. ಅದಕ್ಕಿಂತ ಹೆಚ್ಚು ಹುಡುಗರು ಮಾಡ್ತಾರಂದ್ರೆ ಮಾಡಬೇಡ್ರಿ, ಅಷ್ಟ. ಭಾಳ ಸಮಸ್ಯೆ ಅದು. ಸೇಮ್ ಥಿಂಗ್ ಕ್ಯಾಲಿಗ್ರಫಿ ಸಮಸ್ಯೆ ಬಂತು. ಕ್ಯಾಲಿಗ್ರಫಿ ಹೊಸ ಹೆಸರು ಹೇಳ್ಬೇಕು, ಕ್ಯಾಲಿಗ್ರಫಿ ಕ್ಲಾಸ್. ಏನು ದುಂಡು ಬರೀರಿ ಅಂದರೆ ಕಿಮ್ಮತ್ತು ಕಡಿಮೆ. ದುಂಡಕ್ಷರಗಳನ್ನು ಬರೆಯಲು ಕಲಿಸುತ್ತೇನೆ, ಬ್ಯಾಡ್ ಬಿಡ್ಲೆ ಅಂತೀರಿ. ಕ್ಯಾಲಿಗ್ರಫಿ ಕ್ಲಾಸ್ 7 days, 10,000 rupees. ಎಸ್ ಸರ್. ಆಹಾ, ನಮ್ಮ ಮೈಂಡ್ ಹೆಂಗೆ ಗೊತ್ತಾ? ಹೊಸ ಹೆಸರು ಹೇಳ್ಬೇಕು. ಅವು ಹೇಳ್ತಾಳೆ, ಕುಂಬಳಕಾಯಿ ಸಾರು ಬೇಕನ, ನಂಗೆ ಸೇರಂಗಿಲ್ಲ, ಹಾಕ್ಬೇಡ. 5 star ಹೋಟೆಲ್ಗೆ ಹೋಗಿ ಏನು ಮಾಡ್ತಾರೆ? ಕುಂಸಾ ಸೂಪ್. ಎಸ್, ಕುಂಸಾ ಅಂದ್ರೆ ಕುಂಬಳಕಾಯಿ ಸಾರ. ನೀವು ಉಪ್ಪು ಹಾಕ್ಕೊಂಡು, ನೀವು ಎಲ್ಲ ಹಾಕ್ಕೊಂಡು ತಿರುವಿ 2 ಚಮಚ ಹೊಡೆದು ಎಷ್ಟು ಚಲೋ ಮಾಡಿದ್ನಲ್ಲ, ಮಾಡಿದ್ದಿಲ್ಲ, ಮಾಡಿಕೊಂಡಿದ್ರಿ. ಇಂಟ್ರೆಸ್ಟಿಂಗ್ ಅದ ರೀ ಇದು. ನಿಮಗೆಲ್ಲ ಟೇಸ್ಟ್ ಬರೋಂಗೆ ಅವ ಏನು ಮಾಡ್ತಾನೆ? ಒಂದು ನಮೂನೆ ಸಪ್ ಮಾಡಿ ಇಟ್ಬಿಡ್ತಾನೆ. ಏನೇನು ಬೇಕು ಹಾಕ್ಕೊಳ್ರಿ, ನೀವು ಬಿಲ್ಲು ಅಂದ ಕೊಟ್ಟು ಹೋಗ್ರಿ. ಹೌದನ್ರಿ? ಇನ್ನೊಬ್ಬ ಕ್ಯಾಲಿಗ್ರಫಿ ಬಂದಾಗ ಅದ ಬಂತು. ಸಿ ಕ್ಯಾಲಿಗ್ರಫಿ ಅಂದ್ಕೊಂಡು ನೋ ಅಂದವ. ನಾಳೆ ನಾ ಕಲಿಸ್ತೀನಿ. ಇದು ಏನು? ಎ. ದೆನ್ ವಾಟ್ ಈಸ್ ದಿಸ್ ಒನ್? ಸ್ಮಾಲ್ ಎ ಆ್ಯಂಡ್ ಒನ್ ಮೋರ್ ಸ್ಮಾಲ್ ಎ. ಆ್ಯಂಡ್ ವಾಟ್ ಈಸ್ ದಿಸ್? ಐ. ವಾಟ್ ಈಸ್ ದಿಸ್ ಒನ್? ಆ್ಯಂಟ್. ಬರೆಯೋಣಂತೆ. ANT. ಕ್ಯಾಲಿಗ್ರಫಿಕ್. ಕ್ಯಾಲಿಗ್ರಾಫಿಕ್ಕಿಂತಲೂ ಖುಷಿಯವರು ಕೊಟ್ಟದ್ದು ಆ್ಯಂಟ್ ಹೆಂಗೆ ತೆಗಿಬೇಕಂತ. ಆ್ಯಂಟ್ ತೆಗೆದ್ರಾಗೂ ಕ್ಯಾಲಿಗ್ರಾಫಿನೇ ಕಲಿಸಿ ನಾನು. ಹೌದನ್ರಿ? ಅಂದ್ರೆ ಒಬ್ಬ ಟೀಚರ್ ಹುಡುಗರ ಸಮಸ್ಯೆ ಏನು ಅಂತ ತಿಳ್ಕೊಂಡು, ನೀವು ತಿಳ್ಕೊಂಡಾಗ ಯು ಆರ್ ಗ್ರೇಟ್ ಡಾಕ್ಟರ್ಸ್ ಆ್ಯಂಡ್ ಸೈಂಟಿಸ್ಟ್. ಏನು ಆಗ್ಯದ, ಏನು ಮೆಡಿಸಿನ್ಸ್ ಕೊಡ್ಬೇಕು, ಯಾಕೆ ಹಿಂಗಾಗ್ತದೆ, ಸೈಂಟಿಸ್ಟ್. ನಾವು ಹಂಗೆ ಮಾಡೋಂಗಿಲ್ಲ. ಎಷ್ಟು ಹೇಳಿದ್ರೆ ಏನು, ಯಾರೂ ಬರೆಯಂಗಿಲ್ಲ. ನಾನು ನನಗೆ ಕಲಿಸೋದು ಮುಗಿಸ್ಬಿಟ್ಟೇನೆ. ಬ್ರೇನ್ ರೆಡಿ ಆತ. ನೀವಂತೀರಿ ಟೀಚಿಂಗ್ ಏಡಿಗೆ 150 ರೂಪಾಯಿ ತೊಗೊಳ್ತಾರೆ ರೀ ಸರ್. ಹೌದಿಲ್ಲ ರೀ? ನಾ ಎಕ್ಸಾಮಿನರ್ ಅಂತ ಹೋಗಿದ್ದೆ, B.Ed. ಆನಂದ ಆಗ್ತದೆ. ಒಬ್ಬಕ್ಕೆ ನದಿಗಳ ಬಗ್ಗೆ ಎಲ್ಲ ಕಲಿಸಿದ್ಲು. ಆ ಸಿಂಧೂ ನದಿ ಕರ್ನಾಟಕದಾಗ ಹರಿದು ಬಿಟ್ಟೈತೆ. ನಾ ಹೇಳಿದಲ್ಲಮ್ಮ, ಸಿಂಧೂ ನದಿ ಕರ್ನಾಟಕದಾಗೆಲ್ಲ. ಸರ್ ಅದು ಶಿಲೋನ ತನಕ ಐತ್ರಿ, ನಾನೇ ಕಡಿಮೆ ಮಾಡೀನಿ ಅಂದ್ಲಕ್ಕೆ. ಅಂದಕ್ಕೆ ಹಿಂಗೆ ಪೇಂಟ್ ಮಾಡೋದು ಹಿಂಗೆ ಸೋರಿ ಬಿಟ್ಟದ, ಹಂಗೆ ಇಟ್ಟಾಳದು. ದೊಡ್ಡ ಕತೆ. ನಿಮ್ಮ ಮೆಥಡ್ ಮಾಸ್ಟರ್ ಹಿಂಗೆ ಏನಾರ ಹೇಳಿದ್ ಬೈತೀರಿ ನೀವು, ಎಷ್ಟಂತ ತೆಗಿಬೇಕಂತ. ಅದೇ ಅವ್ರು ಹೇಳಿದ್ದು ಕರೆಕ್ಟ್ ಅದ ರೀ. ದೊಡ್ಡ ಸಮಸ್ಯೆ ಅದ. ಓಕೆ, ದಿಸ್ ಒನ್ ಬ್ರೈನ್ ಹೆಂಗೆ ಅಂದ್ರೆ ಜಾಯಿನ್ ಮಾಡಿಬಿಡ್ರಿ, ಮಹಾ ಮಸ್ತ್ ಆಯ್ತು. ಹೌದನ್ರಿ? ಇದ್ರ ಜೊತೆ ಸೋ ಮೆನಿ ಫೋಲ್ಡಿಂಗ್ಸ್ ಆರ್ ದೇರ್. ಫೋಲ್ಡಿಂಗ್ಸ್. These are foldings. Cerebrum is ready. Cerebellum, C.
ಇಲ್ಲಿಂದ ಇಲ್ಲಿವರೆಗೆ ಸಿ ಮಾಡಿಬಿಡಲ್ಲ, ಮುಗೀತ. Pons, see this is the pons and medulla oblongata, hind brain, forebrain, hind brain. Longitudinal sections ನೀವು ತೆಗೆದ್ರ this portion is known as midbrain. Forebrain, midbrain and hindbrain. ಹಂಗಾರೆ ಇದು ಪ್ರೊಫೈಲ್ ಇರೋದ್ರಿಂದ see this is the forehead, nose, mouth and this is the structure of. ವೆರಿ ಸಿಂಪಲ್. ಅದು ನೀವು 10th ಇದ್ದಾಗ ಏನು ಬೇಡ್ಕೋತೀರಿ ಗೊತ್ತಾನೆ, ಅದು ಬೀಳಬಾರ್ದಪ್ಪ, ಅದನ್ನು ಕೇಳಬಾರ್ದಪ್ಪ ಅಲ್ಲ. ಅದಕ್ಕಿಂತಲೂ ಬೇರೆ ಅದ ಸರ್. ನೀವು ಆವಾಗ 10th ಬಂದಿದ್ರೆ ಅದಾಗೇನು ಇಷ್ಟು ಪಿಕ್ಚರ್ಸ್ ನನ್ನ ಇದ್ದು 10th 9th ಆ್ಯಂಡ್ 10th ಟೆಕ್ಸ್ಟ್ ಬುಕ್ ಕಮಿಟಿ ಮೆಂಬರ್ ಇದ್ದೆ ನಾನು. ಓಕೆ, ಹಾಗಾದ್ರೆ ಇಲ್ಲಿ ಬ್ರೈನ್ ಅಂದ ತಕ್ಷಣ ಎಷ್ಟು ಅದ್ಭುತದ ಅಂದ್ರೆ, ಬ್ರೈನ್ ಹ್ಯಾಸ್ 1000 crores ನ್ಯೂರಾನ್. ನ್ಯೂರಾನ್ ನೀವು ಕಲಿತೀರಿ, ಸೆನ್ಸರಿ, ಮೋಟಾರ್ ಆ್ಯಂಡ್ ಮಿಕ್ಸ್ಡ್ ಅಂತ ಕಲಿತೀರಿ. ಏನು ವಂಡರ್ಫುಲ್ ಅದು. ಅವ್ರು 1000 ಇಸ್ ನಾಟ್ ಸ್ಮಾಲ್ ಥಿಂಗ್. ವರ್ಲ್ಡ್ ಟಾಪ್ ಜೀನಿಯಸ್ ಅಂತ ಯಾರು ಕಲಿತೀವಿ, ಅವ್ರು ಯೂಸ್ ಮಾಡಿದ್ದು ಎಷ್ಟು? ಓನ್ಲಿ 9%. ಓನ್ಲಿ 9%. 91% ಅವ್ರು ಯೂಸ ಮಾಡಲಿಲ್ಲ ಅವನ್ನ. ಅಷ್ಟೇ ಅಲ್ಲ, ಜಿ ಬಿ ಒಳಗೆ ನಾವು ಮಾತಾಡ್ತೇವೆ. 4 GB, 10 GB, 100 GB ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ನಮಗೆ. ಕಂಪ್ಯೂಟರ್ 500 GB ಸಫಿಷಿಯೆಂಟ್ ಅಂತ ಹೇಳ್ತಾರೆ. ಬಟ್ ಇವರ್ ಬ್ರೈನ್ ಜಿ ಬಿ ಎಷ್ಟಂದ್ರೆ 100 crores GB. ವರ್ಲ್ಡ್ದಲ್ಲಿ ನಿಮಗಿರೋ ಅಷ್ಟು ಜಿ ಬಿ ಯಾವ ಪ್ರಾಣಿಗೂ ಇಲ್ಲ. ಆದ್ರೆ ನೀವೇನೊಂದು ಸಮಸ್ಯೆ ಗೊತ್ತನ, ಇಷ್ಟು ಸುಳ್ಳು ಹೊಡಿಬೇಡ್ರಿ ಸರ. ಇಷ್ಟು ಜಿ ಬಿ ಇದ್ರೆ ಈ ಸಣ್ಣ ಬುಕ್ ನೆನಪು ಯಾಕೆ ಉಳಿವಲ್ತು ಹೇಳ್ರಿ, ಹೌದಲ್ರಿ? ನಾವು ಓದ್ತೀವ್ರಿ ಸರ, ನೆನಪು ಉಳಿಯೋದಿಲ್ಲ. ಆಮ್ ಐ ರೈಟ್? ಅಷ್ಟೇ ಅಲ್ಲ, ಓದ್ಲಿಕ್ಕೆ ಕೂತ್ರು ಓದ್ಬೇಕಾ ಅನಿಸೋದಿಲ್ಲ. ವಾವ್, ಏನು ಚೇಂಜಸ್ ಅಪ್ಪ ಅಲ್ಲ. ಯಾಕೆ ನೆನಪು ಉಳಿಯೋದಿಲ್ಲ? ನೀವು ಫೀಡೇ ಮಾಡಿಲ್ಲ. ಈಗ ತಿಳಿರಿ, ನನ್ನ ಒಂದು ಫೋಟೋ ನಿಮ್ಮ ಬ್ರೈನ್ನೊಳಗೆ ಎಷ್ಟು ಅಂದ್ರೆ 10,000 ಫೋಟೋಸ್ ನೀವು ತಗೊಂಡಿರಿ. ನಂದು ಒಬ್ಬೊಂದ. ಹಂಗಾರೆ ಅಮ್ಮಂದು, ಅಪ್ಪಂದು, ತಂಗಿ, ತಮ್ಮ, ಫ್ರೆಂಡ್ಸು, ಟೀಚರ್ಸು, ನಿಮ್ಮ ಊರಾಗ ಯಾವ್ಯಾವ ಶಾಪ್ಸ್ ಅವ, ಆ ಶಾಪ್ನಾಗ ಏನೇನು ಸಿಗ್ತದೆ, ಯಾವ ಸ್ಪೆಷಾಲಿಟಿ, ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ಯಾವ ಕಡೆ ಹೊಳ್ಳಬೇಕು, ಯಾರು ಮಾಮ ಯಾರು ಕಾಕ, ಪರ್ಫೆಕ್ಟ್ ನೆನಪದ. ಏನಿಲ್ಲ. ಎಂದರ ಟೆನ್ಷನ್ನಾಗ ಹೋಗಿ ನಿಮ್ಮ ಅವ್ಗ ಕೇಳಿರನ, ನೀ ಯಾರು? ನಮ್ಮ ಅವ್ನಂಗ ಇದ್ದಿ, ಏನು ಬೇಕಾಗಿತ್ತು? ನ್ಯಾವರ್. ಬಿಕಾಸ್ ನೀವು ನೋಡಿದ ನಂತರ ಅದನ್ನು ಸೇವ್ ಅಂತ ಕೊಟ್ಟಿರಿ. ಯಾವ್ದು ನೀವು ಸೇವ್ ಅಂತ ಕೊಡ್ತೀರಿ ಅದು ಫೈಲ್ ಆಗಿ ನಿಮ್ಗೆ ಓಪನ್ ಆಗ್ತದೆ. ಬಟ್ ನೀವು ಓದಿದ್ದು ಸೇವ್ ಅಂತ ಕೊಡಂಗಿಲ್ಲ, ಬರೀ ಓದ್ತೀರಿ, ಅದು ಪುಸ್ತಕ ಮುಚ್ಚಿದ ಕೂಡಲೇ ಕ್ಲೋಸ್, ಮುಗಿದ ಹೊತ್ತು. ಪ್ರಾಬ್ಲಮ್ ಬರೋದು ಅದು. ಈಗ ನಂದು ಇಷ್ಟು ಫೋಟೋ ತಗೊಂಡಿದ್ದು 2 ತಾಸು ಆಯ್ತು, ಮುಗೀತ. 1 ವಾರ ಆದಮೇಲೆ ಎಲ್ಲೋ ನಾನು ನಿಮ್ಮ ಮಂಗಳೂರಿಗೆ ಬರ್ತೇನೆ, ನಿಮ್ಮ ಶಾಲೆ ಹತ್ರ ನಿಲ್ತೇನೆ. ಅವಾಗ ನೀವೇನಂತೀರಿ ಗೊತ್ತಾನ, ಇಲ್ಲಿಂದ ನೋಡಿದ ತಕ್ಷಣ ನಿಮ್ಮ ಮೆಮರಿ ಕಳಿಸೋದು. ಅದು ಏನಂತದ, ಎಲ್ಲೂ ನೋಡಿನ್ಲಿ, ಆದರೆ ಯಾರಂತ ನೆನಪಿಗೆ ಬರಬಾರ್ದು. ನಿಮ್ಮ ಫ್ರೆಂಡ್ ಅಂತಾರ, ನನಗೂ ನೋಡಿದಂಗೆ ಅನಿಸ್ತದ, ಅವ್ರ ನೆನಪಿಗೆ ಬರಬಾರ್ದು. ಇಬ್ಬರು ಡಿಲೀಟ್ ಮಾಡ್ಯಾರ. ಇಂಟ್ರೆಸ್ಟಿಂಗ್ ಅದ ಇದೆ. ಯಾವಾಗ ನೀವು ಡಿಲೀಟ್ ಮಾಡ್ತೀರಿ ನಿಮ್ಮ ಪ್ರೋಗ್ರಾಮ್ನಾಗ ಬರೋಂಗಿಲ್ಲ. ಅದ್ರ ಸಲುವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಓದಿದ್ದನ್ನು ನಂಬರ್ 1 ಜೋರಾಗಿ ಓದ್ಲಿಕ್ಕೆ ಕಲಿಬೇಕು. ನಂಬರ್ 1, ನಿಮ್ಮ ಇಡೀ 1ನೇದಿಂದ ಜೋರಾಗಿ ಓದಿಸ್ಲೇ ಇಲ್ಲ. ಮನಸ್ಸಿನಾಗ ಓದ್ರಿ, ನೀವು ಮನಸ್ಸಿನಾಗ ಓದಿದ್ರಿ, ಏನು ಓದಿದ್ರೆ ನಿಮ್ಗೆ ಗೊತ್ತ. 2ನೇದು, ಓದಿದ ಮೇಲೆ ಡಿಸ್ಕಷನ್ನೇ ಮಾಡಲಿಲ್ಲ. ನೀವು ನಿಮ್ಮ ಸಬ್ಜೆಕ್ಟದ ಮೇಲೆ ನೀವು ಖಂಡಿತ ಡಿಸ್ಕಷನ್ ಮಾಡೋದಿಲ್ಲ. 3 ಚಾಪ್ಟರ್ ಮುಗಿಸಿದಿವತ್ತ.
ಏನು ಓದಿದಿಲ್ಲ, ಹಿಂದಾಡಿ ಹೇಳ್ತೀನಿ ತಗೋ. ಹೌದನ್ರಿ? ಯಾವಾಗ ಡಿಸ್ಕಷನ್ ಮಾಡಲಿಲ್ಲ, ಮೂರನೇ ಸ್ಟೆಪ್ಸ್ ಏನು ತಪ್ಪು ಮಾಡಿದೆ, ಬರತ್ ತೆಗಿಲಿಲ್ಲ. ರೈಟಿಂಗ್ ವೆರಿ ವೆರಿ ಪುವರ್. ನಾ ಹೇಳ್ತೀನಲ್ಲ ಆನ್ಸರ್, ಅಲ್ಲ ಬರತ್ ತೆಗಿ, ಬರಲಿಕ್ಕೆ ಎಷ್ಟೊತ್ತು ಬೇಕು ಗೊತ್ತಾನೆ, ಬರೋದ್ರಾಗೆ ಹೇಳ್ತೀನಲ್ಲ. ನಿಮ್ಮ ಸಮಸ್ಯೆ ಹೆಂಗಾಗಿದೆ ಗೊತ್ತಾನ, ಬರೀಲಿಕ್ಕೆ ಕೂತಾಗ ಸ್ಪೆಲ್ಲಿಂಗ್ ತಪ್ತದ. ಈಗ ದೇರ್ ಅನ್ನೋದು THERE ಆ್ಯಂಡ್ THEIR ಇವೆರಡು ದೇರ ಪ್ರೊನೌನ್ಸ್ ಮಾಡುವಾಗ. ದೆರ್ ಈಸ್ ಎ ಬುಕ್, ಕರೆಕ್ಟ್. ಸ್ಪೆಲ್ಲಿಂಗ್ ಇದನ್ನು ಬರಿಬೇಕೋ ಇದನ್ನು ಬರಿಬೇಕೋ ನಿಮ್ಗೆ ಡೌಟ್ ಬಂದರೆ ನೀವು ಹೆಂಗೆ ಬರೀತೀರಿ ಗೊತ್ತಾ? ಕರೆಕ್ಟ್ ಅನ್ರಿ? ಅಲ್ಲೇ ಸ್ಪೆಲ್ಲಿಂಗ್ ಏನು ಬರ್ದೇನೆ, ಬರ್ದಿನ ತಗೋ, ಅವ್ರಿಗೆ ಗೊತ್ತಾಗ್ತದೆ. ಮೋಸ ಯಾರಿಗೆ ಮಾಡ್ಕೊಂಡ್ರಿ? ನೀವೇ ಮಾಡ್ಕೊಂಡ್ರಿ. ಮಾಡಬೇಡ, ಮೋಸ ಮಾಡ್ಕೋಬೇಡ. ಬಿಟ್ಟ ಈಗ ಓದ್ಲಿಕ್ಕೆ ಕೊಡ್ತೀನಿ ಒಂದು, ಹೆಂಗೆ ಓದ್ತೀರಿ? ವೆರಿ ಇಂಟ್ರೆಸ್ಟಿಂಗ್. ದೊಡ್ಡ ಸೆಂಟೆನ್ಸ್ ದೊಡ್ಡದು ಕೊಡೋದಿಲ್ಲ ಅಂದ್ರೆ ನಾನು ಓದ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಿಲ್ಲ ರೀ, ಆದ್ರೆ ನಿಮ್ಗೆ ಓದ್ಲಿಕ್ಕೆ ಬರ್ತದೆ. ಎಸ್, ಯಾರು ಓದ್ತೀರಿ? ಎಲ್ಲರೂ ಓದ್ತೀರಿ? ಓದಿಬಿಡ್ರಿ ಹೋಗ್ಲಿ. ಜಸ್ಟ್ ವೇಟ್. ಇಲ್ಲಿಯವ್ರು ಇಷ್ಟ ಓದ್ರ. ವೆರಿ ಗುಡ್. ಇಲ್ಲಿಯವ್ರು ಇಷ್ಟ. ವಾವ್ ವಾವ್ ವಾವ್, ಬ್ಯೂಟಿಫುಲ್. ಈಗ ನೀವು ಹೇಳ್ದಂಗೆ ನಾ ಹೇಳ್ತೇನೆ. ಓದಿದ್ದು ತಪ್ಪು ಸರಿ ಹೇಳೋದಿಲ್ಲ, ಬಟ್ ನಾನು ನಿಮ್ಗೆ ಹೇಳಿದ್ರೆ ನೀವು ಯಾರೋ ನಗಬಾರ್ದು. ಅವನ ಜೊತೆ ಹೊಂಟಿನ ಕೈ ಹಿಡ್ಕೊಂಡು ಮುಳ್ಳು ನಡ್ತೆ, ಅವ್ವ ಮುಳ್ಳು ನಟ್ಟಿತ್ತೇವೆ, ಇನ್ನು ರಕ್ತ ಬಂದಿತ್ತು, ನಾನು ನಡೆಯಲಾರೆ. ಯಾಕೆ ನಕ್ರಿ? ನಿಮ್ಮಂಗೆ ಹೇಳಿದ್ನಲ್ರಿ ನಾನು, ಅವ್ವ ಮುಳ್ಳು ನಟ್ಟಿತ್ತು, ರಕ್ತ ಬಂದಿತ್ತು, ನಾನು ನಡೆಯಲಾರೆ. ಓದಿದ್ರಿ ಭಾವನೆ ಇಲ್ಲ ಅದ್ರಾಗ. ಮುಳ್ಳು ನಟ್ಟು ಹಂಗೆ ಹೇಳ್ತಾರನ, ಅವ್ವ ಮುಳ್ಳು ನಟ್ಟಿತ್ತೆ. ಹಾ ಹಾ ಹಾ, ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್. ಯಾಕೆ ನೀವು ಓದ್ಲಿಕ್ಕೆ ಬರೋದಿಲ್ಲ ಅಥವಾ ಓದೋದಿಲ್ಲ ಜೋರು ಅಂತ ಹೇಳಿದೆ ಅಂದರೆ ಇದ್ರ ಸಲುವಾಗಿ. ಎಜುಕೇಷನಲ್ಲಿ 8 ಫಿಲ್ಮ್ ಮಾಡ್ಬೇಕಾದ್ರೆ ಸಮಸ್ಯೆ ಬಂದದ್ದ ಇದೆ. ಭಾವನೆ ಇಲ್ಲೇ ಇಲ್ಲ. ಕಿತ್ತೂರ ಚೆನ್ನಮ್ಮನದ್ದು ವೀರಾವೇಶದಿಂದ ಕೌನ್ಸ್ನಾಗ ಕೊಟ್ಟಿರ್ತಾರೆ. ಅವು ನೀವು ಹೆಂಗೆ ಓದ್ತೀರಿ? ಸೈನಿಕರೇ ಹೋರಾಡಿರಿ, ಮಾಡಿರಿ ಇಲ್ಲವೇ ಮಡಿಯಿರಿ. ಚೆನ್ನಮ್ಮ ಏನು ಹೇಳಿದಳು? ಮಾಡಿರಿ ಇಲ್ಲವೇ ಮಡಿಯಿರಿ ಎಂದು ಹೇಳಿದಳು. ಯಾವನಾರು ನಿಮ್ಮ ಸೈನ್ಯ ಸೇರ್ತಾನನ್ನ? ಎಂಥ ಟ್ರೆಜಡಿ. ಕಲಿಸ್ತಾರ, ಪ್ರಬಂಧ ಯಾಕೆ ಕಲಿಸ್ತಾರ, ನಿಬಂಧ ಯಾಕೆ ಕಲಿಸ್ತಾರ, ಕವನ ಯಾಕೆ ಕಲಿಸ್ತಾರ? ಎಲ್ಲನೂ ಒಂದ ನಮೂನಿ. ಹೌದಲ್ರಿ? ಎಲ್ಲ ಒಂದ ನಮೂನಿ. ನನ್ನ ನಾಡಿದು ನನ್ನದು, ನನ್ನ ಕನ್ನಡ ನಾಡಿದು, ತೆಂಗು ಬೆಳೆಯುವ ನಾಡಿದು, ಕಂಗು ಬೆಳೆಯುವ ನಾಡಿದು, ಏನೇನು ಬೆಳೆಯುತ್ತವ್ರೇ ಗೊತ್ತದ. ಹೆಂಗೆ ಮಾಡ್ತಾರ, ಏನೇನಾಗಿ ಸಮಸ್ಯೆ ಏನದ. ಹುಡುಗರು ನಾವು ಏನು ಮಾಡ್ತೀವಿ ಬೇಡದ. ಸ್ಲಮ್ ಏರಿಯಾದಲ್ಲಿ ನಾನು ಹೆಡ್ ಮಾಸ್ಟರ್ ಅಂತ ಹೋದಾಗ ಮಕ್ಕಳಿಗೆ ಬರೀಲಿಕ್ಕೆ ಬರೋದಿಲ್ಲ, ಕನ್ನಡ ಬರೀಲಿಕ್ಕೆ ಬರೋದಿಲ್ಲ, ತುಂಬ ಡಿಫಿಕಲ್ಟ್. ನಿಮಗೂ ಬರ್ತಿರ್ಲಿಲ್ಲ, ಪ್ರಯತ್ನ ಮಾಡಿ ನೀವು ಕಲ್ತೀರಿ, ಒಮ್ಮೆಲೆ ಬರಲಿಲ್ಲ, ಗುಡ್. ಹಾಗಾದ್ರೆ ಯಾಕೆ ಬರೆಯೋದಿಲ್ಲ? ನೋಡಲ್ಲ, ಹಿಂಗೆ ಮಾಡಿ ರಿಸ್ಟ್ ಮೂಮೆಂಟ್ ಹೆಂಗದ ನೋಡ್ಬೇಕು. ಕರೆಕ್ಟಾ? ಬಟ್ ಬರಿಬೇಕು ಮಾಡಿ ಹಿಂಗೆ ಬರಿಬೇಕು, ಡಿಫಿಕಲ್ಟ್ ಅದು. ಅವಾಗ ಅವ್ರು ಹೆಂಗೆ ಬರೀತಾರಂದ್ರೆ ಹಿಂಗೆ ಮಾಡಿ ಕರೆಕ್ಟ್. ಭಾಳ ಇಂಟ್ರೆಸ್ಟಿಂಗ್ ಅದ.
1 2 ಕಲಿಸ್ರಿ. 1 2 ಅನ್ನಂಗಿಲ್ಲ ಅವ್ರೆ, ಗ್ರೂಪ್ನಾಗ ಅಂತಾರೆ. ಇಂಡಿವಿಜುವಲ್ ಕರೀರಿ. 1 3 4 2 ಅನ್ನು 2 5 6. ಯಾಕೆ 2 ಅನ್ನೋದಿಲ್ಲ ನೋಡ್ರಿ? ನಾವು ಯಾರೂ ವಿಚಾರ ಮಾಡಲಿಲ್ಲ, ಅನ್ನೋದಿಲ್ಲ. ನಿಮ್ಮ ಶಿಟ್ನಿಂದ ಅವಾಗ ಅನ್ಲಿಕ್ಕೆ ಬರೋದಿಲ್ಲ, ಇನ್ನೂ ಅನ್ನೋದಿಲ್ಲ. ಅವ ಸಾಲಿ ತಪ್ಪಿಸ್ತಾನ. ಯಾಕೆ ಅನ್ನೋದಿಲ್ಲ? 1 ಎಷ್ಟು ಅಕ್ಷರವ? 1 2 3 4 5 6 ಎಲ್ಲ 2 ಅವ. 2 ಎಷ್ಟವ? ಬ್ರೈನ್ಯಾಗ 3 ಕಡೆ ಪಂಚ್ ಮಾಡ್ಬೇಕದ. ಅವಾಯ್ಡ್ ಮಾಡಿಬಿಡ್ತಾನ. ನೀವಂತ ಇಂಗ್ಲೀಷ್ ಅಷ್ಟು ಚಲೋ, 1 ಅಕ್ಷರದ 1 2 3 4 ಅನ್ನಂಗಿಲ್ಲ 4 5. ಹೌದನ್ರಿ? ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಹುಡುಗಿ ಯಾಕೆ ಅನ್ನೋದಿಲ್ಲ, ಪ್ರೊನೌನ್ಸ್ ಮಾಡ್ಲಿಕ್ಕೆ ಯಾಕೆ ಆಗೋದಿಲ್ಲ, ಬ್ರೈನ್ನೊಳಗೆ ಯಾವ ಏರಿಯಾಗ ಸಮಸ್ಯೆ ಆಗ್ತದೆ. ದಯಮಾಡಿ ಟೀಚರ್ಸ್, ಗ್ರೇಟ್ ಸೈಂಟಿಸ್ಟ್ ಆ್ಯಂಡ್ ಡಾಕ್ಟರ್ಸ್ ಇದ್ದಂಗೆ, ಆ್ಯಂಡ್ ಅದನ್ನು ಸಂಶೋಧನೆ ಮಾಡಿ ನೀವು ಅವ್ನು ಗೈಡ್ ಮಾಡಬೇಕು. ದೇರ್ ಫಾರ್ ಯು ಆರ್ ಗ್ರೇಟ್ ಟೀಚರ್ಸ್. ಬರೀ ಟೀಚರ್ಸನ್ನು ಹೊಗಳ್ತೀನಿ ತಿಳಿಬೇಡ್ರಿ, ತುಂಬ ತೊಂದರೆ ಇದೆ. ಅದು ಸಲುವಾಗಿ ಆಮೇಲೆ 2ನೇದು, ಈಗ ಬ್ರೈನ್ನೊಳಗೆ ಇಷ್ಟೆಲ್ಲ ವಂಡರ್ಫುಲ್ ವರ್ಕ್ ಆಗ್ತಲ್ಲ, ಬರೀ ಪಿಕ್ಚರ್ ಎಷ್ಟು ಬೇಕಷ್ಟು ತಕ್ಕೋಬೋದು. ಬೇಕಾದಷ್ಟು ನೀವು ನೋಡಿದ್ರು ಸಹಿತ ಓವರ್ಲೋಡ್ ಅಂತ ಒಮ್ಮೆಯೂ ಅಂದಿಲ್ಲದ ಅಂದದನ್ರಿ. ಈಗ ನಿಮ್ಮ ಮೊಬೈಲ್ನೊಳಗೆ ಏನು ರಾತಂದ್ರೆ ಓವರ್ಲೋಡ್ ಡಿಲೀಟ್ ಸಮಥಿಂಗ್ ಅಂತ ಕೊಡ್ತದೆ. ಹಂಗೆ ನಿಮ್ಮ ಬ್ರೈನ್ ಎಂದಾರ ಅಂದದನ? ಹಿಂಗೊಂದು ಹಾವು ಬಂತು ಬುಸ್ ಅಂತ ನಿಂತ್ಕೊಳ್ಳೆ ಓವರ್ಲೋಡ್ ಸಮಥಿಂಗ್ ಡಿಲೀಟೆಡ್ ಅಂದಿದ್ರೆ ನಾ, ಬಿಕಾಸ್ ಜೀವಿ ಸಿಕ್ಕಾಪಟ್ಟೆ ಅದ. ಬೇಕಾದಷ್ಟು ಹೊಸ ಪುಸ್ತಕ ನೋಡ್ರಿ, ಹೊಸ ಜನರು ನೋಡ್ರಿ, ಹೊಸ ಸಸ್ಯ ನೋಡ್ರಿ, ಹೊಸ ಹೂ ನೋಡ್ರಿ, ಹೊಸ ಫಿಲ್ಮ್ ನೋಡ್ರಿ. ಓವರ್ಲೋಡ್ ಇಲ್ಲೇ ಇಲ್ಲ. ಆದ್ರೆ ನಮ್ಮ ಬ್ರೈನದ ಬಗ್ಗೆ ನಮ್ಮ ಕಲ್ಪನೆ ಇಲ್ಲ. ಹೋಗ್ಲಿ ಕಣ್ಣು ಮುಚ್ಚಿದ್ವಿ, ಬರೀ ಸೌಂಡ್ ಮೇಲಿಂದ ನಿಮ್ಮ ಬ್ರೈನ್ ಐಡೆಂಟಿಫೈ ಮಾಡ್ತದೆ. ಡಿಫ್ರೆಂಟ್ ಕಾರ್ಟೆಕ್ಸ್ದಲ್ಲೇ ಡಿಫ್ರೆಂಟ್ ರೇಂಜಸ್ ಅವ. ಇಲ್ಲಿಂದ ಕೇಳ್ತೀರಿ. ನಮಗಿಂತ ನೀವು ಪವರ್ಫುಲ್ ಹೆಂಗಂದ್ರೆ, ಬರೀ ಒಂದು ಕಾರ್ ಹಾರ್ನ್ ಆದ್ರೆ ಯಾವ ಮಾಡೆಲಿದ್ದು, ಯಾವ ಕಂಪ್ನಿದು, ಎಷ್ಟು ರೊಕ್ಕ ಕರೆಕ್ಟ್ ಹೇಳ್ತೀರಿ. ಬರೀ ಹಾರ್ನ. ಮೊಬೈಲ್ ರಿಂಗ್ ಆದರೆ ಇದು ನಂದು ಹೌದು ಅಲ್ಲ ಗೊತ್ತಾಗ್ತಾ ಏನಿಲ್ಲ, ಎಲ್ಲ ರಿಂಗ್ ತೆಗೆದು ನೋಡ್ತೀವಿ, ಅಲ್ಲಿ ಹೇಳ ನಾನು ನೋ. ಬರೀ ಸೌಂಡ್ ಮೇಲಿಂದ ಐಡೆಂಟಿಫೈ ಮಾಡ್ತಾರೆ. ಕಾವ್ ಕಾವ್ ಅಂದ್ಕೊಳ್ಳೆ, ಮ್ಯಾವ್ ಅಂದ್ಕೊಳ್ಳೆ, ವವ್ ಅಂದ್ಕೊಳ್ಳೆ. ಅದೆಲ್ಲ ಬಿಟ್ಟು ಮಂಗಳೂರಿನಲ್ಲಿ ಎಲ್ಲ ಹಂದಿಗಳು ಮ್ಯಾವ್ ಮ್ಯಾವಿಂದ ಓಡಾಡುತ್ತವೆ ಅಂದರೆ ಪೊಲೀಸ್ ಮೇಲೆ ಕೇಳೇ ಇಲ್ಲ ಅಂತ. ಅಂದ್ರೆ ಇವರ್ ಸೌಂಡ್ ರಿಕಗ್ನಿಷನ್ಸ್, ಆಬ್ಜೆಕ್ಟ್ಸ್ ರಿಕಗ್ನಿಷನ್ಸ್, ಸ್ಮೆಲ್. ಕಣ್ಣು ಕೊಡ್ತೀನಿ, ಕಿವಿನೂ ಮುಸ್ತೀನಿ, ಬರೀ ಸ್ಮೆಲ್ ಮೇಲೆ ಹೇಳ್ತಾರೆ. ಇದು ಬೆಳ್ಳುಳ್ಳಿ ವಾಸನೆ, ಇದು ಉಳ್ಳಾಗಡ್ಡಿ ವಾಸನೆ, ಇದು ಕೊತ್ತಂಬರಿ ವಾಸನೆ, ಇದು ಸಂಪಿಗೆ ಹೂವಿಂದು, ಇದು ಮಲ್ಲಿಗೆ ಹೂವಿಂದು, ಇದು ಕುಡಿದು ಬಂದಾನ. ಕುಡ್ದಂದ್ರೆ ಗೊತ್ತಾಗಲಿಲ್ಲ, ನೀರಲ್ಲ, ಗುಟ್ಕ ಹಾಕ್ಯಾನ, ಏನೋ ಸತ್ತದ ವಾಸನೆ ಬರ್ತದೆ, ಗೊತ್ತಾಗ್ತೇನಾಗೋದಿಲ್ಲ ರೀ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ದೆನ್ ಟೇಸ್ಟ್ ಬಡ್ಸ್, ನೋಡಿದ್ರೆ ಗೊತ್ತಾಗೋದಿಲ್ಲ, ತಿಂದ್ರೆ ಗೊತ್ತಾಗ್ತದೆ. ಟೇಸ್ಟ್ ಬಡ್ಸ್. ಸ್ಕಿನ್, ಬಿಚ್ ಇಟ್ ಇಸ್ ದ ಬಿಗ್ಗೆಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ, 6 feet by 6 feet. ಒಂದು ಮಾಸ್ಕಿಟೋ ಅದ್ರ ಮೇಲೆ ಕುಳಿತುಕೊಂಡು 6 feet ಮೇಲೆ ಕಾಣೋದಿಲ್ಲ. ಕಚ್ಚೋ ಭಾಗ ಇನ್ನೂ ಸಣ್ಣದು, ಆದರೆ ಅಷ್ಟು ಸಣ್ಣ ಭಾಗ ಇಲ್ಲಿ ಕುತ್ಕೊಂಡು ಹಿಂದಿಂದ ಕುತ್ಕೊಂಡು ಕಚ್ಚಿದ್ರೆ ಇಲ್ಲೇ ಸೊಳ್ಳಿ ಕಚ್ತಾ ಇದೆ, ಹೊಡ್ಕೊಳ್ತಾರೆ. ಅದೆಲ್ಲ ಬಿಟ್ಟು ಕಾಣೋದಿಲ್ಲ, ಎಲ್ಲಿ ಅಂತ ಹೊಡ್ಕೊಳ್ಳಿ ಅಂತ ಹಿಂಗೆ ಕಾಲು ಹೊಡ್ಕೊಳ್ತಾರೆನಾ. ಯುವರ್ ಬ್ರೈನ್ ಈಸ್ ಎಕ್ಸ್ಟ್ರಾರ್ಡಿನರಿ. ಅಷ್ಟಲ್ಲ, 5 sensory ಆರ್ಗನ್ಸ್ ಪ್ಲಸ್ ಬ್ರೈನ್. ಇದಕ್ಕೆ ಸಪ್ಲೈ ಮಾಡಬೇಕಲ್ಲ, ಫುಡ್ ಆ್ಯಂಡ್ ಆಕ್ಸಿಜನ್ ಸಮಥಿಂಗ್ ಎಲ್ಲನೂ ಹೋಗ್ಬೇಕಲ್ಲ. ಆರ್ಮಿ ಹೋಗ್ಬೇಕು, ಎವ್ರಿಥಿಂಗ್ ಇಸ್ ದ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಬೇಕು. ಸ್ವಚ್ಛ ಭಾರತ್, ಸ್ವಚ್ಛ ದೇಹ ಇಡ್ರಿ ಅಂತ ಏನು ಹೇಳಿಲ್ಲ. ಅವು ತಮ್ಮ ತಮ್ಮ ಕೆಲಸ ಬರೋಬ್ಬರಿ ಮಾಡ್ತಾವೆ. ಹೌದನ್ರಿ? ಏನಿಲ್ಲ ಹೇಳ್ಬೇಕನ, ಇಲ್ಲಿ ಮಾಡೇ ಇಲ್ಲಿ ನೋಡ, ಮುನ್ಸಿಪಾಲ್ಟಿ ಅವ್ರು ಫೋನ್ ಮಾಡ ಹೇಳ್ತೀರನ. ಕಿಡ್ನಿ ತಮ್ಮ ಕೆಲಸ ಎಲ್ಲ ಪರ್ಫೆಕ್ಟ್ ಅದ. ಎಷ್ಟು ದೂರ ಅದಪ್ಪ ಹಂಗಾರ ಇಷ್ಟೆಲ್ಲ ಅಂದ್ರೆ? more than 96,000 kilometers. More than 96,000 kilometers.
ನಿಮ್ಮ ಬ್ಲಡ್ ವೆಸಲ್ಸ್, ಆರ್ಟ್ರೀಸ್, ವೇನ್ಸ್ ಆ್ಯಂಡ್ ಕೆಪ್ಲರೀಸ್ ನೀವು ಒಂದಕ್ಕೊಂದು ಜಾಯಿನ್ ಮಾಡಿದರೆ ಮೋರ್ ದೆನ್ 96,000 ಕಿಲೋಮೀಟರ್ ಆಗ್ತದೆ. ಎಲ್ಲಿ ಗೊತ್ತದ ನಾವು ಬರೀ ಕಲಿತೇವೆ. ಆರ್ಟ್ರೀಸ್, ಹಾರ್ಟಿಂದ ಯಾವ್ಯಾವ ಹೋಗ್ತಾವೋ ಅವು ಆರ್ಟ್ರೀಸ್, ಹಾರ್ಟಕ್ಕೆ ಯಾವ್ಯಾವ ಬರ್ತಾವೋ ಅವು ಇಷ್ಟು ವೇನ್ಸ್. ಬರೀ ಥೇರಿ ಅಲ್ಲ, ಎಷ್ಟು ಪವರ್ಫುಲ್. ನಮ್ಮ ಬಾಡಿಗೆ ಒಮ್ಮೆರ ಹೇಳಿದನ ಬ್ರೇನ, ನಿಮ್ಮ ಬಲಗೈಗೆ ದಿವಸಕ್ಕೆ 2 ತಾಸು ಮಾತ್ರ ರಕ್ತ ಪೂರೈಸುತ್ತೇವೆ. ಯಾರಿಗಾರು ಹೇಳಿದನ್ರಿ? ನಮ್ಮ ಮುನ್ಸಿಪಾಲ್ಟಿಯವ್ರು ಹೇಳ್ತಾರಲ್ಲ, ದಿವಸಕ್ಕೆ 2 ತಾಸು ಮಾತ್ರ ನೀರು ಬಿಡುತ್ತೇವೆ, ಮುಂದೆ ಕಾಯಂ ನೀರು ಬಿಡಬೇಕಾಗುತ್ತದೆ. ಇಷ್ಟು ಪವರ್ಫುಲ್ ಬಾಡಿ ಇಟ್ಕೊಂಡು ಎಷ್ಟು ಅದ್ಭುತ ಅನಿಸ್ತದೆ. ಒಂದೊಂದು ಕೂಡ ಸೆಲ್ನೊಳಗೆ ನೀವು ತೊಗೊಂಡ್ರೆ, ನಾವು ಬಯಲು ಸೆಲ್ ತೊಗೊಳ್ತೀವಿ, ನ್ಯೂಕ್ಲಿಯೈ ಕಲಿಸ್ತೀವಿ, ಮೈಟೋಕಾಂಡ್ರಿಯಾ ಕಲಿಸ್ತೀವಿ, ಲೈಸೋಸೋಮ್ ಕಲಿಸ್ತೀವಿ. ಸುಮ್ಮನೆ ವಾಟ್ ಈಸ್ ದಿಸ್ ಇಸ್ ಲೈಸೋಸೋಮ್, ದಿಸ್ ಇಸ್ ಮೈಟೋಕಾಂಡ್ರಿಯಾ ಅಲ್ಲಪ್ಪ. ಹೆಂಗೆ ಫಂಕ್ಷನ್ ಮಾಡ್ತಾವೆ ನೀವು ಮಲ್ಕೊಂಡ್ರು ಕೂಡ ಅದ್ರ ಬಗ್ಗೆ ಎಲ್ಲಿ ಹೇಳೋದಿಲ್ಲ ನಾವು. ಸ್ಕೆಚ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ನೀವೆಷ್ಟು ಪವರ್ಫುಲ್ ಇರಲಿಕ್ಕೆ ನಿಮ್ಮ ಅಮ್ಮ ಎಂಥ ದೊಡ್ಡ ತಪಸ್ಸು ಮಾಡ್ಯಾಳ. ದಿಸ್ ಝಾಯ್ಗೋಟ್ ಎಲ್ಲಿ ಬೇಕಿಟ್ಟರು ಸತ್ತು ಹೋಗ್ಬೋದಂತ ತಮ್ಮ ಗರ್ಭದೊಳಗೆ ಇಟ್ಕೊಂಡು 9 ತಿಂಗಳವರೆಗೆ ತಪಸ್ಸು ಮಾಡಿ 5 ಸೆನ್ಸರಿ ಆರ್ಗನ್ಸ್ ಪ್ಲಸ್ ಎಲ್ಲನೂ ಕೊಡ್ತಾಳೆ. ಒಂದು ಸೆಕೆಂಡ್ ID ಕಾರ್ಡ್ ಕೊಡ್ತಾಳೆ, ಫಿಂಗರ್ ಪ್ರಿಂಟ್ಸ್ ನೋಡ್ತಾಳೆ. ಜನ್ಮ ಕೊಟ್ಟ ಮೇಲೆ ಕಾಪಾಡ್ತಾಳೆ, ಮುದ್ದಾಡ್ತಾಳೆ, ಮಾತು ಕಲಿಸ್ತಾಳೆ, ನಡಿಗೆ ಕಲಿಸ್ತಾಳೆ, ಎಲ್ಲ ಮಾಡ್ತಾಳೆ. ಈ ವಯಸ್ಸಿಗೂ ನೀವು ಅರ್ಧ ಚಪಾತಿ ಅಥವಾ ರೊಟ್ಟಿ ಕಡಿಮೆ ತಿಂದ್ರಿ, ಅಮ್ಮ ಕೇಳ್ತಾಳೆ ಯಾಕೆ ಎಲ್ಲಿ ಏನಾರ ತಿಂದು ಬಂದೀನೋ. ನೀವು ಹ್ಞೂ ಅಂದರೆ ಸುಮ್ಮನೆ ಇರ್ತಾಳೆ, ಇಲ್ಲ ಅಂದ್ರೆ ಇಲ್ಲ ಸೇರ್ಲಿಲ್ಲನ ಖಾರಾಗಿದೆ, ಅದು ಏನದ ಮೆಣಸಿನಕಾಯಿ ಹೊಸವು ಬಂದಾವು. ಸೊ ವಂಡರ್ಫುಲ್. ಯಾವ ತಾಯಿ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ, ಗ್ರೇಟ್ ಮದರ್. ಅಷ್ಟಲ್ಲ, ನಿಮಗೂ ಊಟಕ್ಕೆ ಹಾಕದನ್ನ ಹಾಕಿ ಊಟ ಮಾಡೋದಿಲ್ಲ. ಯಾಕೆ? ನಿಮಗೆ ಕಡಿಮೆ ಬೀಳಬಾರ್ದು. ಅಮ್ಮ ನೀನು ಊಟಕ್ಕೆ ಕೂಡ ಅಂತಂದ್ರೆ, ಇಲ್ಲ ನಿಂದು ಊಟ ಆಗಲಿ. ಅಲ್ಲ ನೀನು ಕೂಡಮ್ಮ, ಇಲ್ಲ ನನಗೆ ಇವತ್ತು ಹಸಿವಿಲ್ಲ, ಏನೋ ಕಾರಣ ಹೇಳ್ತಾಳೆ. ನೀವು ಊಟ ಮಾಡಿ ಹೋದ್ಮೇಲೆ ಪೂರ್ತಿ ಮಾಡಿದ್ರು ಸಹಿತ ಆಕೆ ನೀರು ಕುಡಿದು ಮಲಗ್ತಾಳೆ ಅನ್ನೋ ಸಹಿತ ನಮ್ಗೆ ಖಬರಿಲ್ಲ. ಆಕೆ ಜೊತೆ ಆರ್ಗ್ಯುಮೆಂಟ್ ಮಾಡ್ತೇವೆ. ನೀ ಹೇಳ್ಬೇಡ ನೋಡ, ನಮಗೆಲ್ಲ ತಿಳಿತದೆ ನೋಡ, ನೀರು ಮಾಡೋದು ನೋಡ, ವಾವ್ ಹೀರೋಸ್. 2000 ಕೊಳಿದ್ರೆ ಓಡಿ ಹೋಗ್ತೇನೆ ನೋಡ, ಬರಂಗಿಲ್ಲ ನೋಡ. ಯಾವ ತಾಯಿ ಇಡೀ ಜಗತ್ತಿಗೆ ನಮಗೆ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಾಳೋ ಆಕೆ ಕಣ್ಣಾಗ ನೀರು ಬರೋ ಅಂಥ ಕೆಲಸ ಮಾಡಬೇಡ. ಬರೀ ಒಂದು ಎಜುಕೇಷನ್ ಅಂತಂದ್ರೆ ಇಲ್ಲಿಂದ ಇಲ್ಲಿ ಓದಿ ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು, ಯಾರ್ಯಾರು ಏನೇನು ಹೇಳಿದರು ನೀವು ಬರೆದು ಬಿಡ್ರಲ್ಲ, ನನಗೆ ಯಾರದೂ ತಿಳಿದಿಲ್ಲ, ಮುಗ್ದ ಹೊತ್ತು ಉತ್ತರ ಅಲ್ವಾ? ಅದು ಸಲುವಾಗಿಲ್ಲಿ ನಾನು ಇನ್ನೊಂದು ತಗೋಬೋದಾ? ಓಕೆ ಓಕೆ. ನನಗೆ ಟೈಮಿಂದು ತುಂಬ ಇನ್ನೂ ಬೇಕಾದಷ್ಟು ಹೇಳ್ಬೋದಾ, ಬಟ್ ನನಗೆ ಬಿಕಾಸ್ ಸೋ ಮೆನಿ ಪೀಪಲ್ ಭಾಳ ದೂರಿಂದ ಬಂದಿರಿ. ರಿಯಲಿ ನಿಮ್ಗೆ ನಿಮ್ಮ ಇಂಟ್ರೆಸ್ಟ್ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಬಟ್ ಇನ್ನೊಂದು 15 ನಿಮಿಷ ನಾನು ತೊಗೊಳಕ್ಕೆ ಪ್ರಯತ್ನ ಮಾಡ್ತೇನೆ. ಒನ್ ಥಿಂಗ್ ಈಸ್, ಸಬ್ಜೆಕ್ಟ್ಗಳಿಗೆ ಯಾರೋ ಏನೋ ಹೇಳಿದರು ಅಂತೇಳಿದ್ರು, ಅದನ್ನು ಮೊದಲು ಕೇಳಲಿಕ್ಕೆ ಕಲೀರಿ. ಫಸ್ಟ್ ಆರ್ಗ್ಯುಮೆಂಟ್ ಮಾಡ್ತೀವಿ, ಇಲ್ಲಾಂದ್ರೆ ಹೇಳಿದ್ದನ್ನು ಒಪ್ಕೊಂಡ್ಬಿಡ್ತೀವಿ. ಎರಡೇ ನೋ. ಒಂದು ವಿಷಯ ಬೇರೆ ಬೇರೆ ಅನ್ನಿಸ್ಬೋದು, ಹೇಳಿ, ಡಿಸ್ಕಷನ್ ಮಾಡಿರಿ. ಎಷ್ಟು ನೀವು ಡಿಸ್ಕಷನ್ ಮಾಡ್ತೀರಿ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ. ಫಾರ್ ಎಕ್ಸಾಂಪಲ್, ಇದು ಏನು ಅಂತ ನಾ ಕೇಳಿದ ತಕ್ಷಣ 1 ನಿಮಿಷ ಕೊಡ್ತೇವೆ, ಇದು ಏನು ಹೇಳ್ರಿ. ಬೇರೆ ಅನ್ನಿಸ್ತದೆ ಅಲ್ಲ? ಅದು ನೀರು ಹರಿತದ, ವಕ್ರರೇಖೆ, ಕೂದಲ, ಅದು ರೋಡ್ ಅಲ್ವಾ? ಏನು ನಿಮಗೆ ಏನು ಅನ್ನಿಸ್ತದೆ ಇಷ್ಟು ಕರೆಕ್ಟ್. ತಪ್ಪನ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನಿಮ್ಗೆ ಕಾಣಿಸ್ತು ಹೊರತು ನೀವು ಹೇಳೋದಿಲ್ಲ. ಅದಕ್ಕೆ ಬೇಂದ್ರೆಯವ್ರ ಜೊತೆ ಸುಮಾರು 14 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡುವಾಗ ಇರೋದಂದ್ರೇನು, ತೋರೋದಂದ್ರೇನು ದೊಡ್ಡ ಲೆಸನ್ಸ್ ಹೇಳಿದ್ರು ಅವ್ರು. ಹೊರಗಣ್ಣಂದ್ರೇನು, ಒಳಗಣ್ಣಂದ್ರೇನು, ತಿಳಿಗಣ್ಣಂದ್ರೇನು, ಓರೆಗಣ್ಣಂದ್ರೇನು, ವಿಶಾಲ್, ಯಾವ್ಯಾವ ಸ್ಟೇಜ್ ಹೆಂಗೆ ಕಾಣಿಸ್ತಾವ ನಾವು ಪೇಂಟಿಂಗ್ ಮಾಡಿದ್ವಿ. ಅವ್ರು ಬರೆದ ಕವನಗಳು 1427, 1000 ಕವನಕ್ಕೆ ಚಿತ್ರ ತೆಗೆದಿನಿ, ಪಬ್ಲಿಷ್ ಆಗ್ಯಾವ. ನೀವು ಅನ್ಬೋದು ನಾವು ನೋಡಿಲ್ಲಲ್ರಿ, ನಾ ಏನು ಮಾಡ್ಲಿಕ್ಕೆ ಆಗ್ತಾರೆ ಅಲ್ಲ? ಸಮಸ್ಯೆ ಏನದಂದ್ರೆ ಇದೆ. ಅದು ಸಲುವಾಗಿ ಎಷ್ಟೋ ಗ್ರೇಟ್ ಪೀಪಲ್ಸ್ ಮಾಡಿ ಹೋಗಿಬಿಡ್ತಾರೆ ಅವ್ರು. ನೀವು ವಿಚಾರ ಮಾಡಿರಿ.
ಈಗ ಇದು ಏನು ಅನ್ನಿಸ್ತದೆ ನಿಮ್ಗೆ? ಬೇರೆ ಬೇರೆ ಅನ್ನಿಸ್ತದೆ. ನನಗೇನು ಅನ್ನಿಸ್ತಾ ಹೇಳ್ತೇನೆ, ಯಾಕಂದ್ರೆ ಈಗ ಸ್ವಲ್ಪ ಫಾಸ್ಟ್ ಇರೋದ್ರೆ ನಾನು ಆನೆ ಅಂತೀನಿ, ನೀವು ಒಪ್ಪೋದಿಲ್ಲ. ಆನೆ ಹೆಂಗದು? ಆನೆ ಅಂತ ಬರೆದ್ರೆ 5ಕ್ಕೆ 5 ಮಾರ್ಕ್ಸು. ನೀವು ಆನೆ ಅಂತ ಬರೀತೀರಿ, ಆ ಸಮಾಧಾನದಿಂದ ಬರೆಯಂಗಿಲ್ಲ. ಅದು ಹೆಂಗಲೇ ಆನೆ? ಸುಮ್ಮನೆ ಬರೀ, ನೀವು ಬರೀತೀರಿ, ಫುಲ್ ಮಾರ್ಕ್ಸ್ ಸಿಗ್ತದೆ, ಖುಷಿ. ನಾ ಹೇಳಲಿಲ್ಲನ, ನನಗೆ ಅನಿಸ್ತಪ್ಪ ಅದು ಹೆಂಗೆ ಬರೀಬೇಕು, ಸುಮ್ಮನೆ ಅದೇ 0. ನಾ ತೋರಿಸ್ಬಿಟ್ರೆ ಈಸಿ ಅಲ್ಲ. ಹೆಂಗೆ? ಇದು ಸೊಳ್ಳೆ, ವೆರಿ ಸಿಂಪಲ್. ಹಂಗಾದ್ರೆ ಈಗ ಲೇಟಾಗಿ ಒಬ್ಬರು ಬರ್ತಾ ಇದ್ದಾರೆ, ಅವ್ರಿಗೆ ನಾನು ಕೇಳ್ತೀನಿ, ನೀವು ಲೇಟಾಗಿ ಆರ್ಗ್ಯೂ ಮಾಡ್ತಾರೆ. ಓಕೆ, ನೋ ಪ್ರಾಬ್ಲಮ್, ನಿನಗೇನು ಅನ್ನಿಸ್ತಾ ಹೇಳಪ್ಪ ಅಂತ ಹೇಳ್ಕೊಂಡ ನಾನು ಈ ರೀತಿ ಕ್ವಶನ್ಸ್ ಕೇಳ್ತೇನೆ. ಇದು ಏನು ಹೇಳೋಣ? ಅವನು ನಿಮ್ಮ ಫ್ರೆಂಡ್ ಇರೋದ್ರಿಂದ ಅವ್ನು ನಿಂತಲ್ಲೇ ಏನು ಮಾಡ್ತಾನೆ ಗೊತ್ತಾನೆ? ಹಿಂಗೆ ನಿಮ್ಗೆ ಗೊತ್ತಿರೋದ್ರಿಂದ ನೀವು ಹೇಳೇ ಬಿಡ್ತೀರಿ, ಆನೆ ಆನೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತದ, ಕ್ವಶನ್ ಪೇಪರ್ ಔಟ ಮಾಡಿವೆ. ಆನೆ ಅವ ಅಂತಾನೆ, ಹೆಂಗೆ ಹಂಗೆ ನೋಡ್ರಿ, ಅವ್ನಿಗೆ ಸಮಸ್ಯೆ ಎಷ್ಟಾಗಿದೆ. ನೀವು ಇಷ್ಟು ಮಂದಿ ಆನೆ ಅಂತ ಹೇಳಿದ್ರು ಅವ ಆನೆ ಅನ್ನೋದಿಲ್ಲ, ಹೌದನ್ರಿ? ಎಷ್ಟು ಸಮಸ್ಯೆ ಅವಾಗ. ಯಾಕೆ ಕರೆದೇ ಬಿಡ್ತಾರೆ ತೋರಿಸಂತ. ಅದಕ್ಕೆ ಅವ ಅಂತ ನೋಡಿ ಆನೆ ಹೆಂಗೆ ಹಂಗೆ, ಎಷ್ಟು ಸಮಸ್ಯೆ ಅದ. ಹಂಗೆ ನಮ್ಗೆ ಆನ್ಸರ್ ಬರೆಸಿಬಿಡ್ರಿ ಅಂದಾಗ ಅವ್ರು ಬರೆಸ್ತಾರೆ, ಅದು ನಿಮ್ಗೆ ಕ್ಲಿಯರ್ ಆಗೋದಿಲ್ಲ. ಹೀಗಾಗಿ ಓದೋದು ನಿಮ್ಗೆ ಡಿಫಿಕಲ್ಟ್ ಅನ್ನಿಸ್ತದೆ. ನೀವು ಅದನ್ನು ತಿಳ್ಕೊಂಬಿಟ್ರಿ ಅಂದ್ರೆ ಒಮ್ಮೆ ನಿಮಗೇನೂ ಡಿಫಿಕಲ್ಟ್ ಅನಿಸೋದಿಲ್ಲ. ಅವ ಅಂತಾನೆ, ಇದು ಹುಂಜ. ನೀವಿಷ್ಟು ಜನ ಕೂತವ್ರು ನಗ್ತೀರಿ, ಏ ಹುಂಜಲ್ಲಿ ಆನೆ ಅಂತ ತಿಳಿದಿಲ್ಲ ನಿನಗೆ, ಹುಂಜ ಅಂತಿದೆ ಆನೆ. ಅವ ಅಂತಾನೆ ಹುಂಜ. ಹೆಂಗೆ ಹುಂಜ? ಅವ ಅಂತಾನೆ, ಹಿಂದಿಂದೆಲ್ಲನ ಇದು ಗರಿ ಪುಚ್ಚ, ಇದು ಕಾಲು, ನಂತರ ಇದು ಇನ್ನೊಂದು ಕಾಲು, ನಂತರ ಇದು ಕೊಕ್ಕು, ಇದು ತುರಾಯಿ, ಮತ್ತಿದು ಹುಂಜ. ಈಗ ನೀವೇನಂತೀರಿ ಗೊತ್ತಾನ? ಅವನು ಶಾಣೆ ಇದ್ದಾನ. ಎಲ್ಲಿವರೆಗೂ ಅವ್ನಿಗೆ ಚಾನ್ಸ್ ನೀವು ಕೊಡೋದಿಲ್ಲ, ಅವ್ನು ಶಾಣೆ ಅಂತ ನೀವು ಅನ್ನೋದಿಲ್ಲ, ಜಾಣ ಇದ್ದಾನಂತ ಅನ್ನೋದಿಲ್ಲ. ನಾ ಹೇಳಿದ್ದು ಹೇಳಿಬಿಟ್ಟ, ನಾವು ಜಾಣ ಅಂತೂ ಗೊತ್ತಾಗೋದಿಲ್ಲ, ಕ್ರಿಯೇಟ್ ಮಾಡ್ತಾನಂತೂ ಗೊತ್ತಾಗೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಅವರಲ್ಲಿರುವಂಥ ಪ್ರತಿಭೆ ಹೊರಗೆ ಬರಬೇಕನ್ನೋ ಹಂಗೆ ಕಲಿಸ್ಬೇಕು, ಬಿಟ್ರೆ ಉಳಿದದ್ದು ಅಲ್ಲ. ಹಂಗಾರೆ ಈಗ ನೆಕ್ಸ್ಟ್ ಇದೇ ಕ್ವಶನ್ ಬಿತ್ತು. ಏನು ಅಂತ ಕೇಳಿದಾಗ, ಇದು ಏನು ಅಂತ ಕೇಳಿ 2 ಉತ್ತರ ಬರೀತೀರಿ, ಆನೆ ಹುಂಜ. ಯಾಕೆ? ಅದು ತಪ್ಪಾದ್ರೆ ಇದು ಪಾಸ್. ಭಾಳ ಹುಷಾರಿರ್ತೀರಿ ಅಲ್ಲ. ನನಗೆ ನಮ್ಮ ತಾಯಿ ಮುಖ ಕಾಣಿಸ್ದ, ಗದ್ಲು ಹಿಡಿತಲ್ಲ, ನಾ ಹೇಳ್ತೇನೆ ನಮ್ಮ ತಾಯಿ ಮುಖ ಕಾಣಿಸ್ತದೆ, ತೋರಿಸ್ರಿ ಸರ್. ಹೆಂಗೆ? ಹೊತ್ತಾಗ್ಯದ, ಇನ್ನೊಮ್ಮೆ ಯಾವಾಗೂ ಬಂದಾಗ ತೋರಿಸ್ತೀನಿ ಅಂದ್ಕೊಳ್ಳಿ. ಇದ್ರಾಗ 2 ಪಾರ್ಟಿ ಆಗ್ತಾವೆ. ಒಂದು ಪಾರ್ಟಿ ಏನಂತ ಗೊತ್ತಾನೆ, ಸುಳ್ಳು ಹೇಳಿದ್ರು ಅವ್ರು ಹಂಗೆ. ಇನ್ನೊಂದು ಪಾರ್ಟಿಯವರು ತೋರಿಸಿದ್ರು, ಟೈಮ್ ಆಗಿತ್ತಲ್ಲ. ಎಷ್ಟು ಗದ್ದದಲ್ಲ ಇದು ಅಂದರೆ ಗದ್ದಲ ಎಬ್ಬಿಸಿ ಕೈ ಬಿಟ್ಬಿಡೋದು. ಹಂಗಾರೆ ಇಲ್ಲಿ ಮದರ್ ಹೆಂಗೆ ಕಾಣಿಸ್ತದೆ? ಹೇರ್ ಅಂತ ನಾ ತಗೊಂಡಾಗ ದಿಸ್ ಇಸ್ ಹೆಡ್ ಆ್ಯಂಡ್ ದಿಸ್ ಇಸ್ ಕ್ಲೈಪ್ ಬೋ ಆ್ಯಂಡ್ ಹೇರ್ ಕಂಪ್ಲೀಟ್ ಮುಗಿಸ್ತೀವಿ. ಆ್ಯಂಡ್ 4 ಹೆಡ್ಸ್, ನೋಸ್ ಆ್ಯಂಡ್ ಮೌತ್ ಆ್ಯಂಡ್ ದಿಸ್ ಇಸ್ ದ ಐ ಆ್ಯಂಡ್ ಹಿಯರ್ ಸಿಂಬಲ್ ಆಫ್ ಮದರ್. ಹಂಗಾರೆ ನಿಮ್ಮಲ್ಲಿ ಕೂಡ ಅದ್ಭುತ ಪ್ರತಿಭೆ ಇದೆ. ಆ ಪ್ರತಿಭೆ ಗುರುತಿಸ್ಲಿಕ್ಕೆ ನಮ್ಗೆ ಜನ್ಮ ಕೊಟ್ಟದ್ದು ಅಮ್ಮ. ಬಿಟ್ಟರೆ ಸುಮ್ಮನೆ ಏನೋ ಒಂದು ಏನರ ಮಾಡ್ಕೊಂಡು ಇರ್ರಿ ಹಂಗೆ ಕೊಟ್ಟಿಲ್ಲ. ಯಾವ ತಾಯಿ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ. ಪ್ರತಿ ಕ್ಷಣಕ್ಕೂ ನಮ್ಮ ಮಕ್ಕಳ ಜೊತೆ, ನನ್ನ ಮಕ್ಕಳಿಂದ ತೊಂದರೆ ಆತಂತ ಯಾರೂ ಹೇಳೋದಿಲ್ಲ. ನೀವೇನಾದರೂ ತಪ್ಪು ಮಾಡಿ ಮುಖ ಸಣ್ಣ ಮಾಡ್ಕೊಂಡಿದ್ರಿ, ಏನಾಗಿದೆ ಹೇಳ, ಯಾಕೆ ಹಿಂಗೆ ಮಾಡಿ ಹೇಳ, ಊಟ ಮಾಡಬಾ ಮೊದಲು, ಊಟಕ್ಕೆ ಕೂತಾಗ ನಿಮ್ಮ ಕಣ್ಣೀರು ಬೀಳೋದೊಂದ ತಡ ಕೈ ಹಿಡಿದು ತಪ್ಕೊಂಡು ಹೇಳ್ತಾಳೆ, ಡೋಂಟ್ ವರಿ, ಆಗ್ತಿರ್ತಾವೆ ತಪ್ಪು, ನಾನಿದ್ದೇನೆ, ಇನ್ನೊಮ್ಮೆ ಪ್ರಯತ್ನ ಮಾಡೋ. ವಾ, ಹೌದನ್ರಿ? ಅಷ್ಟ ಅಲ್ಲ, ಎಷ್ಟೋ ಸಲ
ಅಮ್ಮನ ಅಚ್ಚಾದಾಗ ಅಪ್ಪನ ದುಡ್ಡಿನಾಗ ನಾವು ಇವತ್ತು ಏನೇನೋ ಮಾಡ್ಲಿಕ್ಕತ್ತೇವೆ, ಕುಡಿಲಿಕ್ಕತ್ತೇವೆ. ಕುಡ್ದಕ್ಕೆ ತಿಪ್ಪಿ ಗುಂಡಿಗೆ ಬಿದ್ದರೆ ತಿಪ್ಪಿ ಅಂತ ಕಣ್ಣಿಗೆ ಕಂಡ್ರೂ ಅದ್ರ ಮೇಲೆ ಬೀಳ್ತೇವೆ. ಯಾಕಂದ್ರೆ ಬ್ರೈನ್ ಕೆಲಸ ಮಾಡ್ತಾಯಿಲ್ಲ. ಒಂದು ಸೊಳ್ಳೆ ಕಚ್ಚಿದ್ರು 4 ಸಲ ಕರ್ಕೊಳ್ತೀರಿ, 100 ಸೊಳ್ಳೆ ರಕ್ತ ಹೀರಿದ್ರು ಎಚ್ಚರ ಇಲ್ಲ. ದುರ್ವಾಸನೆಯಲ್ಲಿ ಅಡ್ಡಾಡೋರೆಲ್ಲ ಮೂಗು ಮುಚ್ಕೊಂಡು ಅಡ್ಡಾಡ್ತಾರೆ. ಇವ ಮೂಗು ತಕ್ಕೊಂಡು ತಾಸುಗಟ್ಟಲೆ ಉಸಿರಾಡಿಸ್ತಾನೆ. ಈ ಸೀನ್ ಏನಾದ್ರೂ ಅಕಸ್ಮಾತ್ ನಿಮ್ಮ ತಾಯಿ ನೋಡಿದ್ರೆ ಅಥವಾ ಕೇಳಿದ್ರೆ ದೇವ್ರ ಹತ್ರ ಹೋಗಿ ಕೇಳ್ತಾಳೆ, ನನ್ನ ಮೇಲಿನ ಸೇಡು ನನ್ನ ಮಕ್ಕಳ ಮೇಲೆ ಯಾಕೆ ತೀರ್ಸ್ಕೊಳ್ತದೆ? ನನ್ನ ಮೇಲೆ ತೀರ್ಸ್ಕೊ, ನನ್ನ ಮಕ್ಕಳನ್ನ ಸುಖದಿಂದ ಇಡು. ಪ್ರತಿ ದಿವಸ ಹಾಕಿ ದೀಪ ಹಚ್ಚೋದ ನನ್ನ ಮಕ್ಕಳ ಸುಖದಿಂದ ಇರಬೇಕು. ಆದ್ರೆ ನಾವು ಬೇಕಾದ್ದನ್ನು ಮಾಡ್ತಾಯಿದ್ದೀವಿ. ಅವ ಯಾವ ಹೇಳವ, ಈಗೇನು ಗೊತ್ತೈತೆ, ಅವನ ಮೇಲೆ ಕೇಸ್ ಹಾಕ, 109 ಫೋನ್ ಮಾಡ. ಹೌದನ್ರಿ? ಸ್ವಲ್ಪ ಹೆಚ್ಚಿಗೆ ವರ್ಕ್ ಕೊಟ್ಕೊಳ್ಳೇನ ನಮ್ಮದೇನೋ ಬೇರೆ ಕೆಲಸ ಇರುತ್ತೆ, ಅದನ್ನು ತೊಗೊಂಡು ನನಗೆ ಟೆನ್ಷನ್ ಆಗ್ತಂದ್ರು. ಅದಕ್ಕೆ ಆ ಟೀಚರು ನನಗೆ ಭಾಳಷ್ಟು ಹರಾಸ್ಮೆಂಟ್ ಮಾಡಿದ್ದಕ್ಕಾಗಿ ನಾನು ಸತ್ತಿದ್ದೀನಿ. ಇವ ಸತ್ತಿರದಲ್ಲಿ ಓಡೋಗಿರ್ತಾನೆ. ತಾಯಿ ಎಷ್ಟು ಪ್ರೀತಿ ಮಾಡ್ತಾಳೆ ಅಷ್ಟ ಪ್ರೀತಿ ಯಾರ ಮಾಡೋರಿದ್ರೆ ನಿಮ್ಮ ಟೀಚರ್ಸ್, ಕಲಿಸಿದಂಥ ಮಾಸ್ಟರ್ಸ್. ನಾನು ಒಂದು ಘಟನೆ ನಮ್ಮ ಮಾಸ್ಟರ್ ಬಗ್ಗೆ ಹೇಳಿ ಮುಗಿಸ್ತೇನೆ. ಇನ್ನು ತುಂಬ ಇದೆ ಏನೇನು. 1958ರಲ್ಲಿ ಸ್ಕಾಲರ್ಸ್ ಎಕ್ಸಾಮ್ಸ್ ಅಂತಿತ್ತು. ನಾವು 4ನೇ ಇದ್ದಾಗ ಸ್ಕಾಲರ್ ಎಕ್ಸಾಮ್. ಆ ಕ್ಲಾಸ್ನೊಳಗೆ ಒಂದು 5-6 ಮಂದಿನ ಆರಿಸಿದ್ರು. ಅಲ್ಲಿ ಯಾವ ಜಾತಿ ಗೀತಿ ಇರಲಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಎಲ್ಲರೂ ಶಾಣ್ಯರಿದ್ದಾರೆ ರೀ. ಯಾಕೆ ಇದನ್ನು ಮಾತಾಡಿ ನಾವು ಏನೇನು ಗದ್ದಲ ಮಾಡ್ಕೊಳ್ಕತ್ತೀವಿ ಗೊತ್ತಿಲ್ಲ. ಸ್ಲಮ್ ಏರಿಯಾದಲ್ಲಿ 1100 ಸ್ಟೂಡೆಂಟ್ಸ್. ಇವತ್ತು ಇಸ್ರೋದಲ್ಲಿ ಸೈಂಟಿಸ್ಟ್ ಇದ್ದಾರೆ, IAS ಮುಗಿಸ್ಯಾರ, KAS ಮುಗಿಸ್, ಸೋ ಮೆನಿ ಪೀಪಲ್ಸ್. ಅಲ್ಲಿ ಯಾವುದೂ ನಾವು ಜಾತಿ ಇರಲಿಲ್ಲ. ಅದು ಬಂದು ಕೂಡಲೇ ಇಟ್ಟೇ ಬಿಡೋದು. ಹಿಂಗೆ ವಿವೇಕಾನಂದರ ಬಗ್ಗೆ ಮಾತಾಡ್ತಾರೆ, ಕೇಸರೀಕರಣ ಬಿಡ್ರಿ. ಅದು ಒಳ್ಳೆ ವಿಚಾರ ತಗೋಬೇಕಾದ್ರೆ ಏನೂ ಅಡ್ಡ ಬರೋದಿಲ್ಲ. ಇದನ್ನು ಶಿಕ್ಷಕರು ಇವತ್ತು ಹೇಳಬೇಕು, ನಮ್ಮ ಟೆಕ್ಸ್ಟ್ ನೋಡಬೇಕು. ಯಾಕೆ ನಾವು ಇನ್ಸ್ಪೈರ್ ಮಾಡ್ತಾ ಇಲ್ಲ? ಅರೆ, ನಿಮ್ಮ ಮನೆಗೆ ಬಂದರು ಒಂದ ರೊಟ್ಟಿ ನೀವು ತಿಂತಿದ್ರು ಕೂಡ ಅರ್ಧ ಮತ್ತೊಬ್ಬರಿಗೆ ಕೊಟ್ಟಾಗ ನೀನು ತಿನ್ನು ನಾನು ತಿಂತೀನಿ, ದೇಶ ಕಟ್ಟೋಣ ಅಂತ ಹೇಳ್ತೀರಿ. ನೀವು ಪ್ರತಿಯೊಬ್ಬರು ಹೇಳ್ತೀರಿ, ಯು ಆರ್ ಎಕ್ಸ್ಟ್ರಾರ್ಡಿನರಿ ಪೀಪಲ್ಸ್. ನಿಮ್ಮ ಮನೆ ಮುಂದೆ ಯಾರಾದ್ರೂ ಹಬ್ಬ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ನಮ್ಮ ತಾಯಿ 10 ಹೋಳಿಗೆ ಮಾಡಿ ತುಪ್ಪ ಇಟ್ಟು ಎಲ್ಲ ಇಟ್ಟು ಮತ್ತೊಬ್ಬರಿಗೆ ಇದು ಪ್ರಸಾದ ಅಂತ ಕೊಟ್ಟು ಕಳಿಸ್ತಾರೆ, ದಾನ ಅಂತ ಕಳಿಸೋದಿಲ್ಲ. ನಿಮ್ಮ ಮನೆಯಾಗ ಹಬ್ಬ ಮಾಡಿದರೆ ಮತ್ತೊಬ್ಬರನ್ನ ಕರ್ಕಾದ ಊಟಕ್ಕೆ ಹಾಕಿ ಅವ್ರು ಚೆನ್ನಾಗಿ ಊಟ ಮಾಡಬೇಕು ಇಚ್ಛಾ ಪಡ್ತೀರಿ ನೀವು. ಇಂಥ ಸ್ಥಿತಿಯೊಳಗೆ ಈ ದ್ವೇಷ ಯಾಕೆ ಬರ್ತಾ ಇದೆ? ಇವತ್ತು ಸ್ವಾಮೀಜಿಯವ್ರು ನಮ್ಮನ್ನು ಕರೆಸ್ತಿದ್ದಾರೆ, ಭಾಳ ದೊಡ್ಡ ಎತ್ತರಕ್ಕಿದ್ದಂಥವ್ರು. ನಮ್ಮ ಕಾಳಜಿ ಎಷ್ಟು ತಗೊಳ್ತಾರೆ? ಪ್ರವಾಸ ಸರಿ ಆಯಿತಾ, ನಿದ್ದೆ ಆಗಿದೆಯಾ, ಏನಾದರೂ ವಾ. ಎಷ್ಟು ಜನ, ಸೋ ಮೆನಿ ಆಫೀಸರ್ಸ್ ನಮ್ಮ ಜೊತೆ ಇವತ್ತು ನಿಂತ್ಕೊಂಡು ಮಾತಾಡಿದಾಗ ನಮ್ಗೆ ಅನ್ನಿಸ್ತದೆ, ನಮ್ಗೆ ಎಷ್ಟು ಮಂದಿ ಕಾಳಜಿ ಮಾಡ್ತಾರಪ್ಪ. ದಯಮಾಡಿ ಒಂದು ತಿಳ್ಕೊಬೇಕು, ನಮ್ದು ಏನಾದರೂ ಆಸ್ತಿ ಇದ್ರಿ ಟೀಚರ್ಗೆ, ನಮ್ಮ ಎಷ್ಟು ಮಕ್ಳಿಗೆ ಕಲಿಸ್ತೀರಿ ಅದು ಫಿಕ್ಸ್ಡ್ ಡಿಪಾಸಿಟ್. ನೀವು ಎಷ್ಟು ದುಡ್ಡು ನೀವು ಮಾಡ್ಕಾದ ಬ್ಯಾಂಕ್ನಾಗ ಇಡ್ತೀರಿ ಅದು ನೆಕ್ಸ್ಟ್ ನಮ್ಮ ಮಕ್ಕಳು ಪಾಲು ಮಾಡಿಕೊಂಡು ಭಾಗ ಮಾಡಿಕೊಂಡು ಹೊಡೆದಾಡ್ಲಿಕ್ಕೆ ಅದ. ನಾವೇನಾದರೂ ಆಸ್ತಿ ಮಾಡ್ತಿದ್ರೆ ಎಷ್ಟು ಮಂದಿಗೆ ನೀವು ಕಲಿಸ್ತೀರಿ ಅಂತಃಕರಣದಿಂದ ಅದು ಫಿಕ್ಸ್ಡ್ ಡಿಪಾಸಿಟ್ ಇರ್ತವೆ ವಿನಃ ಅದು ಲಾಸ್ ಆಗೋದಿಲ್ಲ. ಹಂಗೆ ನಮ್ಮ ಮಾಸ್ತರ್ ಒಬ್ಬರು 4ನೇ ತಗಿದ್ದಾಗ ಒಂದು ಕತೆ ಹೇಳಿದ್ರೆ, ಆ ಕತೆಗೆ ಹೇಳ್ತೇನೆ. 2-3 ನಿಮಿಷದಲ್ಲಿ ಮುಗಿತ. ಸೀರಿಯಲ್ದಂಗೆ ಏನು ಭಾಳ ಜಗ್ಗೋದಿಲ್ಲ. 6ರಿಂದ 8 ಗಂಟೆವರೆಗೆ ಸ್ಪೆಷಲ್ ಕ್ಲಾಸ್. ನಾವು ಲಾಟನ್ ಹಿಡ್ಕೊಂಡು ಹೋಗ್ಬೇಕು. ಊರಾಗ ಹಿಂಗೆ ಲಾಟನ್ ಹಿಡ್ಕೊಂಡು ಹೋಗೋದು ನಮ್ಗೆ ಭಾಳ ಖುಷಿ ಆಗ್ತಿತ್ತು. ಈಗಾದ್ರೆ ಹಿಡ್ಕೊಂಡು ಹೋಗೋದಿಲ್ಲ, ಮೊಬೈಲ್ನಾಗ ಹಿಂಗೆ ಹಿಡ್ಕೊಂಡು ಹೋಗ್ತೇವೆ. ಯಾಕೆ ಗೊತ್ತಾ? ಹಂಗೆ ಹಿಡ್ಕೊಂಡು ಹೋದ್ರೆ ಎಲ್ಲರೂ ಅನ್ನೋರು ಸ್ಕಾಲರ್ ಎಕ್ಸಾಮ್ ಹುಡುಗ, ಸ್ಕಾಲರ್ ಹುಡುಗ ಅಂತಿದ್ರೆ ಲಾಟನ್ ಹಿಡ್ಕೊಂಡು ಹೋಗ್ತಿದ್ರು ಅಷ್ಟೇ. 6ರಿಂದ 8 ತನಕ, 6ರಿಂದ 6:30ವರೆಗೆ ಬೇರೆ ಬೇರೆ ವಿಷಯ ಹೇಳ್ತಿದ್ರು. ವಿವೇಕಾನಂದರ ಬಗ್ಗೆ ಹೇಳ್ತಿದ್ರು, ಪರಮಹಂಸರ ಕಥೆಗಳನ್ನು ಹೇಳ್ತಿದ್ರು, ವಾ. ರಾಮಾಯಣದ ಬಗ್ಗೆ ಹೇಳ್ತಿರು, ಲವಕುಶರ ಬಗ್ಗೆ ಹೇಳ್ತಿರು, ಬಬ್ರುವಾನ್ ಬಗ್ಗೆ ಹೇಳ್ತಿರು, ಹನುಮಾನನ ಬಗ್ಗೆ ಹೇಳ್ತಿರು, ಬಸವಣ್ಣವ್ರ ಬಗ್ಗೆ ಹೇಳ್ತಿರು. ಹಾಫ್ ಆನ್ ಅವರ್ ಸೂಪರ್ ಹೇಳಿ ಥಿಂಕ್ ಮಾಡ್ಲಿಕ್ಕೆ ಕೊಡ್ತಿದ್ರು. 10 ನಿಮಿಷ ಬ್ರೇಕ್ ಆದಮೇಲೆ 6:30 ಗಂಟೆ ನಂತರ 8 ಗಂಟೆವರೆಗೆ ನಮ್ಮ ಸಿಲೆಬಸ್ ಏನೋದು ಅದು ಹೇಳ್ತಿದ್ರು. 5 ನಿಮಿಷ ಲೇಟಾಗಿ ಹೋದ್ರೆ ಹೊರಗೆ ಹಾಕ್ತಿದ್ದೆ. ಹೊರಗೆ ಹಾಕಿದ್ಮೇಲೆ ಅಷ್ಟೇ ಬಿಡ್ತಿದ್ದಿಲ್ಲ, ಅವ್ರ ಮನೆಗೆ ಹೋಗ್ತಿದ್ರೆ. ಒಂದು ಸಲ ನಾವು ಒಬ್ಬ ಹುಡುಗ ತಪ್ಪಿಸಿದ್ದೆ, ನಮ್ಮ ಫ್ರೆಂಡ್ ಲೇಟಾಗಿ ಬಂದು ಹೊರಗೆ ಹಾಕಿದ್ರೆ. ಅವ್ನ ಮನೆಗೆ ತೋರಿಸ್ಬಾರಪ್ಪ ಅಂದ್ರೆ ತೋರಿಸ್ಲಿಕ್ಕೆ ಹೋದೆ. ಅವರಪ್ಪ ಏನಂದ್ರೆ 6:30 ನಂತರ ಹೇಳ್ತಿರಂತ, ಮತ್ತು 6:30 ತನಕ ಏನೇನೋ ಕತೆ ಹೇಳ್ತಿರಂತ, ಅದಕ್ಕೆ 5 ನಿಮಿಷ ತಡ ಮಾಡಿ ಬಂದು ಅವ್ನಿಗೆ ಯಾಕೆ ಹೊರಗೆ ಹಾಕಿದ್ರಿ? ಸರ್ ಏನು ಹೇಳಿದ್ರೆ ಗೊತ್ತಾ? 6ರಿಂದ 6:30 ತನಕ ಏನು ಹೇಳ್ತೀನಿ, ಅವ್ನ ಜೀವನಕ್ಕೆ ಬೇಕಾಗೋದು ಕಲಿಸ್ತೀನಿ, ಅದು ನನ್ನ ಫೀ.
6:30 ನಂತರ 8 ತನಕ ಕಲಿಸ್ತೀನಲ್ಲ, ಅವನು ಉಪಜೀವನಕ್ಕೆ ಬೇಕಾಗೋದು ಅದು ಫ್ರೀ. ಅವನು ಜೀವನಕ್ಕೆ ಬೇಕಾಗೋದು ಅದು ನನ್ನ ಫೀ. ನಾನು ಅದನ್ನು ಡೆವಲಪ್ ಮಾಡಬೇಕು. ವಾ, ಟೋಟಲ್ ಫೀ ಇಲ್ಲ. ಅವ್ರು ಹೇಳಿದ ಮಾತು. ಅವ್ರು ಒಂದು ಕತೆ 1958 ಹೇಳಿದ ಒಂದು ಸ್ಟೋರಿ ಹೇಳ್ತೇನೆ. ಒಬ್ಬ ಹುಡುಗ ಪೇಪರ್ ಹಂಚ್ತಾ ಇದ್ದ, ದಿವಸ ಹಂಚ್ತಿದ್ದ. ಒಂದು ಸಲ ಅವ್ನು ತಲೆ ತಿರುಗಲಿ ಸ್ಟಾರ್ಟ್ ಆಯಿತು. ಹೋಗ್ಲಿಕ್ಕೆ ಸೈಕಲ್ ಹೊಡ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ಬೇಕು ತಿಳಿಬಲ್ತ. ಆ ಹಳ್ಳಿ ಒಳಗೆ ಇನ್ನು 6 ಪೇಪರವ, ಹಿಂಗೆ ಒಗೆದು ಬಿಡೋಣ ಅಂತ ಮನೆಗೆ ಹೋಗಿ ಬಾಗಿಲಿಗೆ ಸಿಗಿಸ್ತಿದ್ದ. ಒಗೆದು ಬಿಡೋಣ. ಒಂದು ಮನೆಗೆ ಬಾಗಿಲಿಗೆ ಒಗದ, ಹಿಂಗೆ ಸೈಕಲ್ ಹೊಡಿತಾನೆ ಅಂತ ಬೇಕು. ನೆಕ್ಸ್ಟ್ ಒಂದು ಮನೆಗೆ ಹೋದ, ಅಲ್ಲಿ ಬೇಯಿಸ್ತಿದ್ದ. ಅದು ಗ್ಲಾಸಿಂದ ವಿಂಡೋ ಇತ್ತು, ಜೋರಾಗಿ ಫಡ್ ಅಂತ ಹೊಡಿತು. ಆ ಮನೆಯಲ್ಲಿ ಒಬ್ಬಕಿನ ಹೆಣ್ಮಗಳು, ಎಲ್ಲ ಜೊತೆ ಒಳ್ಳೆ ಸಂಪರ್ಕ, ಆದ್ರೆ ಮನೆಯೊಳಗೆ ಯಾರೂ ಇರೋಂಗಿಲ್ಲ. ಆಕೆ ಒಬ್ಬಕ್ಕೆ ಇರ್ತಿಲ್ಲ. 40 years old, ತುಂಬ ಹೆಲ್ಪ್ಫುಲ್. ಅವ್ರ ಫ್ಯಾಮಿಲಿ ಬಿಡ. ಆಕೆ ಇಮಿಡಿಯೇಟ್ಲಿ ಹಂಗಾರೆ ಪೇಪರ್ ಕೊಡೋ ಹುಡುಗ ಬದಲಾಗಿರ್ಬೋದು ಅಂತ ಬಾಗ್ಲ ತೆಗೆದು ನೋಡ್ತಾಳೆ. 6 ತಿಂಗಳಿಂದ ಕೊಡೋ ಹುಡುಗನ ಇದ್ದಾನೆ. ಐ ನಿಂದರಂದು ನಿಂತ. ಓದ್ಲು, ರಟ್ಟಿ ಹಿಡ್ಲು, ಸೈಕಲಲ್ಲಿ ಹಚ್ಚಿದ, ಬಾಯಲ್ಲಿ ಕಟ್ಟಿ ಮೇಲೆ ಕೊಡು. ಅವ ಒಂದು ಹೊಡೆದು ಬೀಳೋದು ಗ್ಯಾರಂಟಿ. ಆದ್ರೆ ಹೊಡೆದ ಮೇಲೆ ಒಂದು ಗ್ಲಾಸ್ ನೀರು ಕೊಡ್ರಿ ಅಂತ ಕೇಳಿದ್ರಾತಲ್ಲ. ಕೂತ, ತಲೆ ಹಿಡ್ಕೊಂಡು ಕೂತ. ಒಳಗಿನಿಂದ ಒಂದು ಗ್ಲಾಸ್ ತುಂಬ ಹಾಲು ತಂದು ಕೊಟ್ಲ, ಕುಡಿ. ನೀನು ರಾತ್ರಿ ಊಟ ಮಾಡಿಲ್ಲ, ಅಮ್ಮನ ಜೊತೆ ಹಠ ಮಾಡಿದ್ದೆ. ಅಮ್ಮನ ಜೊತೆ ಹಠ ಮಾಡಬಾರ್ದು, ತಿಳಿತಲ್ಲ. ಹಂಗೆ ಉಪವಾಸ ಕೆಲಸ ಮಾಡಬಾರ್ದು, ಗಟ್ಟಿಯಾಗಿ ಕೆಲಸ ಮಾಡ್ಬೇಕು. ವಾ, ಅವ ಅಂದ ನೀರು ಕೀಳ್ಬೇಕಂತ ಮಾಡಿದ್ದೆ, ಹಾಲ ಸಿಕ್ಕು, ಚಲೋ ಆಯ್ತು. ಅವ ಹಾಲು ಕುಡಿಯೋ ತನಕ ಒಂದು ತಮಗೆ ಒಳಗೆ ನೀರು ತೊಗೊಂಡು ಬಂದ, ಮುಖ ತೊಳ್ಕೊಂಡು. ಆರಾಮ ಅನ್ನಿಸ್ತೇ ಇಲ್ಲ. ಇನ್ನು ಮೇಲೆ ಅವನ ಜೊತೆ ಆಡಬಾರ್ದು, ಚಲೋ ಅಭ್ಯಾಸ ಮಾಡ್ಬೇಕು. ಹೋಗು, ಥ್ಯಾಂಕ್ಸ್ ಏನಿಲ್ಲ. ಹೋದ. ಆಫ್ಟರ್ 20 years ನೋಡ್ರಿ, ಸೀರಿಯಲ್ ಇದನ್ನು ತೋರಿಸಿದ್ರೆ 2.5 ತಾಸು, 2.5 ವರ್ಷ ಅದ ಇರ್ತಿತ್ತು. ಮತ್ತೆ ಹೊಡ್ಕೊಂಬರೋದು, ಮತ್ತೆ ಒಗೆಯೋದು. ಹೌದಲ್ಲ. ಬಟ್ ನಮ್ಮ ಆಸ್ತರ ಹಂಗೆ ಮಾಡಲಿಲ್ಲ. 20 ವರ್ಷ ಮುಂದೆ ಹೋಗಿಬಿಡ್ತೀವಿ. ಆಮೇಲೆ ಈ ಹೆಣ್ಮಕ್ಳಿಗೆ 60 ವರ್ಷ. 3 ದಿವಸ ಆ ಪೇಪರ್ ಏನು ಬಾಗಿಲಿಗೆ ಸಿಗಿಸಿದ್ರು, ಅದನ್ನು ತೆಗೆದ ಓದಿಲ್ಲ. ಹಳ್ಳಿಯವ್ರು ಅಂದ್ರೆ ಪಂಚರು ಬಂದರು, ಒಳಗೆ ಹೆಣ್ಮಕ್ಳು ಇದ್ದಾಳೆ ಇಲ್ಲ, ಇದ್ದಾಳೆ. ಹೆಂಗೆ ಹೇಳ್ತೀರಿ, ಕೀಲಿ ಹಾಕಿಲ್ಲ, ಮತ್ತು ಪೇಪರ್ ಒಳಗೆ ತೊಗೊಂಡಿಲ್ಲಲ್ಲ, ಏನಾಗಿದೆ ತೆಗೆದು ನೋಡ್ರಿ. ಪಂಚರು ನಿಂತರು, ಬಾಗಿಲ ಒಡತ್ ನೋಡಿದ್ರೆ ಆಕೆ ಕಾಟ್ ಮೇಲೆ ಮಲ್ಕೊಂಡಾಳ. ಜೀವ ಅದ, ಆದ್ರೆ ಅವಾಗ ಎಚ್ಚರಿಲ್ಲ. ಹಾಸ್ಪಿಟ್ಲಿಗೆ ಹಾಕಬೇಕು. ಎಸ್, ಹಾಸ್ಪಿಟ್ಲಿಗೆ ಸಮೀಪದಾಗ 3-4 ಕಿಲೋಮೀಟ್ರ್ ಮೇಲೆ ಹೊಸದಾಗಿ ಆಗಿದೆ. ಎಕ್ಸಲೆಂಟ್ ಹಾಸ್ಪಿಟ್ಲ್ ಅದ, ಹಾಕಿದ್ವಿ. ಹೋಗಿ ನೋಡಿದ ಕೂಡಲೇ ಡಾಕ್ಟ್ರ್ ನೋಡಿದ್ರು, ಇಮ್ಮಿಡಿಯೇಟ್ಲಿ ಆಪ್ರೇಷನ್ ಆಗಬೇಕು. ಇದ್ರ ಜವಾಬ್ದಾರಿ ಯಾರು ತೊಗೊಳ್ತಾರೆ ಹೇಳ್ರಿ, ಅದರ್ವೈಸ್ ಆಕೆ ಬದುಕೋದಿಲ್ಲ. ಊರವ್ರು ಹೆದರಿದ್ರು, ಬಿಲ್ ಯಾರು ಕೊಡೋರು? ಡಾಕ್ಟ್ರ್ ಹೇಳಿದರು, ಒಂದು ಕೆಲಸ ಮಾಡಿರಿ, ನೀವು ತಂದಿಲ್ಲಿ ಅಡ್ಮಿಟ್ ಮಾಡಿರಿ ಅನ್ನೋದಕ್ಕೆ ಸಹಿ ಮಾಡಿರಿ ಅಷ್ಟೇ. ಬಿಲ್ಲಿನ ನಂತರ ವಿಚಾರ ನೋಡೋಣ ಅಂತ ಅವ್ರ ಸಂಬಂಧ ಯಾರ್ಯಾರಿದ್ದಾರೆ. ಇಲ್ಲಿ ಸಹಿ ಮಾಡಿರಿ, ಆಪ್ರೇಷನ್ಗೆ ಇಮಿಡಿಯೇಟ್ಲಿ ತೊಗೊಂಡೋಗೋಣ. ಅವಂದು ಇಷ್ಟ ಇದ್ರೆ ಮಾಡ್ತೀನಿ ಅಂತ. ಎಸ್, ಸೈನ್ ಮಾಡಿದರು. ಆಪ್ರೇಷನ್ ಆಯಿತು. ಡಾಕ್ಟ್ರ್ ಹೇಳಿದರು, ಆಪ್ರೇಷನ್ ಸಕ್ಸಸ್ಫುಲ್. 21 days ICUದೊಳಗಿಟ್ರು. ಫುಲ್ ಕ್ಯೂರ್ ಆಯಿತು. ಡಾಕ್ಟ್ರಿಗೆ ಖುಷ್. ಡಾಕ್ಟ್ರ್ ಹೇಳಿದ್ರು, ಇನ್ನು 3 ದಿವಸ ಜನರಲ್ ವಾರ್ಡ್ನೊಳಗೆ ಇಡ್ರಿ, 3 ರೂಮ್, ಒಂದು ರೂಮ್ನಾಗ ಇಡ್ರಿ. ಇವತ್ತು ಲಾಸ್ಟ್ ಡೋಸಸ್ ಏನೋ ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್, ಎವ್ರಿಥಿಂಗ್ ಕೊಡ್ರಿ. 2 ದಿವಸ ಆರಾಮಿದ್ದು ಹೋಗಲಿ. ಯಾವಾಗ ಜನರಲ್ ವಾರ್ಡಿಗೆ ಬಂದ ಸಾಯಂಕಾಲ ಆಕೆಗೆ ಎಚ್ಚರ ಆಯ್ತು. ನೋಡ್ತಾಳೆ, ಇಲ್ಲಿ ಯಾಕೆ ಬಂದೆ ನಾನು ಹಾಸ್ಪಿಟ್ಲಿಗೆ? ನೋಡಿ, ನರ್ಸ್ ಇಂಜೆಕ್ಷನ್ ಚುಚ್ಲಿಕ್ಕೆ ಬಂದಾಗ ಕೇಳಿದ್ಲು, ನಾನು ಇಲ್ಲಿ ಯಾಕೆ ಬಂದೆ? ಇಲ್ಲ, ಹಿಂಗೆ ದೊಡ್ಡ ಆಪ್ರೇಷನ್ ಮತ್ತು ಹಿಂಗತ್ತೆಲ್ಲ ಹೇಳಿಲ್ಲ. ಮತ್ತು ಬಿಲ್ ಎಷ್ಟಾಯ್ತು ನನಗೆ ಗೊತ್ತಿಲ್ಲ, ನಾನು ಮತ್ತೆ ಮುಂದಿನ ಇದಕ್ಕೆ ಕೊಡಬೇಕಾ, ನಾನು ಇಂಜೆಕ್ಷನ್ಸ್ ಕೊಟ್ಟು ಹೋಗ್ತೀನಿ, ಡಾಕ್ಟ್ರ್ ಕೇಳ್ರಿ ಬರ್ತಾರೆ. ಎಸ್, ಅಷ್ಟು ಹೋಗ್ಬಿಟ್ಲ. ಡಾಕ್ಟ್ರ್ ಬಂದರು. ಈಕೆಗೆ ತಲೆಯೊಳಗೆ ಇನ್ನು 2 ದಿವಸ ನಾನು ಹೆಚ್ಚಿಗೆ ಇದ್ರೆ, ಯಾವುದಾರ ಪೇಷೆಂಟ್ ಬಂದರೆ ಇದನ್ನು ನಾನು ಯಾಕೆ ಅಕ್ಯುಪೈ ಮಾಡಬೇಕು? ನೋಡ್ರಿ, ವಂಡರ್ಫುಲ್. ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಎಸ್, ಡಾಕ್ಟ್ರ್ ಬಂದರು. ಡಾಕ್ಟ್ರ್ ಕೇಳಿದ್ರು, ಬಿಲ್ ಎಷ್ಟಾಯ್ತು? ಡಾಕ್ಟ್ರ್ ಹೇಳಿದ್ರು, ಪೇಷೆಂಟನ್ನು ಗುಣಪಡಿಸೋದು ಇಷ್ಟ ಡಾಕ್ಟ್ರ್ ಕೆಲಸ, ವಿನಃ ಬಿಲ್ ಎಷ್ಟಾಯ್ತು ಅಂತ ಹೇಳೋದಲ್ಲ. ಅಲ್ಲಿ ಕೌಂಟರ್ನಾಗ ಹೋಗ್ರಿ, ಏನೇನು ಖರ್ಚಾಗ್ಯದ ಅವ್ರು ಹೇಳ್ತಾರೆ, ಕೊಟ್ಟು ಹೋಗ್ರಿ. ಎಸ್, ಡಾಕ್ಟ್ರ್ ಹೇಳಿದ್ರು, ಟೋಟಲಿ ಫೈನ್ ಆಗಿದೆ, ನೋ ಪ್ರಾಬ್ಲಮ್. ಕೆಳಗಿಳಿದು ಹೋದ್ಲ. ಕೌಂಟರ್ ಸೆಕ್ಷನಾಗ ಕೇಳಿದ್ದೆ, ನಾನು ನಿಂತಿಂತಾಕಿ ಹಿಂಗೆ ಬಂದಿದ್ದೆ, ಅಡ್ಮಿಟ್ ಆಗಿದ್ದೆ, ಎಷ್ಟಾಯ್ತು? ಬ್ಲಡ್ ಹಾಕಿದ್ದು ಇಷ್ಟು ಲಕ್ಷ, ಇದು ಇಷ್ಟು ಲಕ್ಷ, 5 ಲಕ್ಷ, ಚಲೋ ಆಯ್ತಲ್ಲ. ಆಕೆ ಅಂದ್ಲು, ದಯಮಾಡಿ ಕ್ಷಮಿಸು, ಈಗ ಅರ್ಧ ರೊಕ್ಕ ಕೊಟ್ಟೆ, ರಿಮೈನಿಂಗ್ ಮಂತ್ಲಿ ನಾನು ಮುಟ್ಟಿಸ್ಕೊತ ಹೋಗ್ತೇನೆ, ಹಾಗೇನು ಇಡೋದಿಲ್ಲ. ಪರ್ಮಿಷನ್ ಅದನು.
ಅಕೌಂಟ್ ಸೆಕ್ಷನ್ನಾಗ ಹೇಳ್ತಾರೆ, ನಿಮ್ದು ಕಂಪ್ಲೀಟ್ ಪೇಮೆಂಟ್ ಆಗ್ಯದ, ಅಡ್ವಾನ್ಸ್ ಪೇಮೆಂಟ್ ಆಗ್ಯದ. ಯಾರು ಕೊಟ್ಟರು? ಅವಾಗಕ್ಕೆ ಹೇಳ್ತಾಳೆ, ಒಂದು ಗ್ಲಾಸ್ ಹಾಲು ಅವತ್ತೇನು ಕೊಟ್ರಿ ಅವತ್ತನ ನಿಮ್ಮದು ಪೇಮೆಂಟ್ ಫುಲ್ ಮುಗ್ದದ.